ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಸ್ಯಾ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರೌಢಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಚಿದಂ ಸದಾ. ಶ್ರೀಸತ್ಯವರದುಗ್ಧಾಬ್ಧೇಃ ಉತ್ತಿತಾ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯಾ ಪಾವಯೇ ಸ್ಮರತಃ ಸತಃ. ಸತ್ಯಧರ್ಮಾಬ್ಧಿಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧಂ ಮಮ. ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ಭೂಮಿನ್ಯಾಯಸುಧಾರತಾನ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುಭುರ್ಬೋಧೆ ಗ್ರಂಥೇಯಂ ಮಾಂಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿಸ್ತು ಹಶೇ ಸನ್ಮಂಗಲಾನಿ ಭವಂತು ಸಮಸ್ತ ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾ ಪ್ರಸಕ್ತೆ ಸತಿ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ನಿನ್ನೆಯ ದಿನ ಆ ಭಗವಂತನ ಅಪೂರ್ವ ಗ್ರಂಥವಾದಂತಹ ಈ ಭಾಗವತ, ಆ ಭಾಗವತದ ಮಹಾತ್ಮೆಯನ್ನು ಸ್ವಲ್ಪ ತಿಳಿದು ಮುಂದೆ ಭಾಗವತ ಹೇಗೆ ಬಂತು ಅಂತನ್ನುವಂತಹ ಆ ನಾರದರ ಪ್ರಾರ್ಥನೆ, ನಾರದರು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ರು ಅಂತನ್ನೋದನ್ನು ನಿನ್ನೆ ದಿವಸ ತಿಳಿದ್ವಿ. ಆ ನಾರದರ ಪ್ರಾರ್ಥನೆಯಂತೆ ಭಗವಂತ ಶಮ್ಯಾಪ್ರಾಸ ಅಂತನ್ನುವಂತಹ ಒಂದು ಆಶ್ರಮ, ಆ ಆಶ್ರಮದಲ್ಲಿ ಆ ಭಗವಂತ ಭಾಗವತ ಅಂತನ್ನುವಂತಹ ಗ್ರಂಥವನ್ನು ರಚನೆಯನ್ನು ಮಾಡಿದ್ದಾನೆ. ಅದಾದ ಮೇಲೆ ಶೌನಕರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಎಲ್ಲಿ ಪರೀಕ್ಷಿತ್ ರಾಜ? ಆ ಪರೀಕ್ಷಿತ್ ರಾಜನಿಗೆ ಪ್ರಾಯೋಪವೇಶಕ್ಕೆ ಕುಳಿತುಕೊಂತು ಅಂತಹ ಭಾಗ್ಯ ಯಾಕೆ ಬಂತು? ಮತ್ತು ಶುಕಾಚಾರ್ಯರು ಒಂದು ಕ್ಷಣವೂ ಕೂಡ ನಿಲ್ಲೋರಲ್ಲ ಒಂದು ಮನೆಯ ಮುಂದೆ. ಅಂತಹ ಶುಕಾಚಾರ್ಯರಿಗೆ ಅಲ್ಲಿ ಹರಿದ್ವಾರಕ್ಕೆ ಬಂದು ಉಪದೇಶ ಮಾಡುವಂತಹ ಭಾಗ್ಯ ಹೇಗೆ ಬಂತು ಅದನ್ನು ಹೇಳ್ರಿ ಅಂತ ಶೌನಕರು ಕೇಳಿದಾಗ ಅದಕ್ಕೆ ಸೂತಾಚಾರ್ಯರು ಹೇಳ್ತಾರೆ, ಸೂತೋವಾಚ ಹರೇ ಗುಣಾಕ್ಷಿಪ್ತ ಮತಿರ್ಭಗವಾನ್ ಪಾದರಾಯಣಿ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯಂ. ಇದೊಂದು ನಿಮಗೆ ಚರಿತ್ರೆಯನ್ನು ಹೇಳ್ತೇನೆ. ಮಹಾಭಾರತದ ಅಂತ್ಯ, ಭಾಗವತದ ಆದಿ. ಆ ಮಹಾಭಾರತದಲ್ಲಿ ಎಲ್ಲ ರೀತಿಯಾದಂತಹ ಯುದ್ಧ ಎಲ್ಲವೂ ಮುಗಿದಿದೆ. ಯುದ್ಧ ಮುಗಿದ ಮೇಲೆ ಆ ದುರ್ಯೋಧನ ಭೀಮಸೇನ ದೇವರಿಂದ ಹೊಡೆತ ತಿಂದು ಕೇವಲ ಪ್ರಾಣ ಮಾತ್ರ ಅವನ ದೇಹದಲ್ಲಿದೆ. ತೊಡೆಗಳಿಲ್ಲ, ಕೈಗಳಿಲ್ಲ,
ಯಾವ ಅವಯವಗಳೂ ಇಲ್ಲ, ಕೇವಲ ಒಂದು ಸ್ವಲ್ಪ ಪ್ರಾಣ ಮಾತ್ರ ಉಳಿದಿದೆ. ಅಂತಹ ಪ್ರಾಣ ಇದ್ದರೂ ಕೂಡ ಇರೋ ಸ್ವಲ್ಪ ಪ್ರಾಣ, ಆ ಪ್ರಾಣವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತನ್ನುವಂತಹ ಬುದ್ಧಿಯೂ ಕೂಡ ಆ ಸಮಯದಲ್ಲಿ ಅವನಿಗೆ ಬರ್ತಾ ಇಲ್ಲ. ದುಷ್ಟವಾದಂತಹ ಬುದ್ಧಿಯೇ ಅವನಿಗೆ ಇದೆ. ಯದಾ ಮೃದೆ ಕೌರವ ಸೃಂಜಯಾನಾಂ ವೀರೇಶ್ವತೋ ವೀರಗತಿಂ ನೃಪೇಶು. ಎಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ, ವೀರಗತಿಯನ್ನು ಹೊಂದಿದ್ದಾರೆ. ಅಲ್ಲಿ ದುರ್ಯೋಧನ ಬಿದ್ದಿದ್ದಾನೆ. ಆ ಸಮಯದಲ್ಲಿ ಈ ಅಶ್ವತ್ಥಾಮಾಚಾರ್ಯರು ಮತ್ತು ಕೃಪಾಚಾರ್ಯರು ಮತ್ತು ಕೃತವರ್ಮ ಇವರೆಲ್ಲ ಆ ದುರ್ಯೋಧನ ಹತ್ರ ಹೋಗಿ ಕೇಳ್ತಾರೆ, ಅಲ್ಲ ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ ಹೇಳು, ಹೇಗಿದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀನು ಮರಣ ಹೊಂದೋದಂತೂ ನಿಶ್ಚಿತ. ನೀ ಈ ಸಮಯದಲ್ಲಿ ನಿನ್ನ ಯಾವ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೂ ಯಾವ ಡಾಕ್ಟ್ರೂ ಉಳಿಸಲ್ಲ ನಿನ್ನ. ಹಾಗಾಗಿ ಈ ಸಮಯದಲ್ಲಿ ನಿನ್ನ ಕೊನೆಯ ಆಸೆ ಏನಿದೆ ಅದನ್ನು ಹೇಳು. ಆ ಕೊನೆಯ ಆಸೆ ಏನಿದೆ, ಭಗವಂತನ ಧ್ಯಾನ ಅಂಥದ್ದೇನಾದ್ರು ಹೇಳಬೇಕಪ್ಪ. ಅದು ಬಿಟ್ಟು ಅವನೇನು ಹೇಳ್ತಾನೆ ಅಂದರೆ, ಇಲ್ಲ ನೀವು ನನಗೆ ಸಹಾಯ ಮಾಡೋದೇ ನಿಜ ಆದರೆ ಆ ಪಾಂಡವರ ಸಂತಾನ ಅಂತ ಅನ್ನೋದನ್ನು ನಾಶ ಮಾಡಬೇಕು, ಅವರ ಸಂತತಿ ಅಂತ ಸ್ವಲ್ಪನೂ ಉಳಿಬಾರ್ದು, ಅದನ್ನು ನನಗೆ ಮಾತು ಕೊಡ್ರಿ. ಮತ್ತು ನನ್ನ ಕ್ಷೇತ್ರದಲ್ಲಿ ನೀವು ನನ್ನ ಮಡದಿಯಲ್ಲಿ ನೀವು ಸಂತಾನವನ್ನು ಬೆಳೆಸಿ ಅವನನ್ನು ರಾಜ್ಯಾಭಿಷೇಕಕ್ಕೆ ನ್ಯಾಮಕನನ್ನಾಗಿ ಮಾಡಬೇಕು, ನೀವು ಪಟ್ಟಾಭಿಷೇಕನನ್ನಾಗಿ ಮಾಡಬೇಕು ಅಂತ ಅವನು ಹೇಳಿದಾಗ ಈ ಅಶ್ವತ್ಥಾಮಾಚಾರ್ಯರು ಅವನ ಮೇಲಿರುವಂತಹ ಪ್ರೀತಿ ಅಥವಾ ಅವನತ್ರ ತಗೊಂಡಂತಹ ಋಣ, ಆ ಋಣದಿಂದ ಆ ಅಶ್ವತ್ಥಾಮಾಚಾರ್ಯ ಹ್ಞೂ ಅಂತ ಒಪ್ಪಿಕೊಂಡರು. ಸರಿ ಆಯಿತು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿದ್ರು. ಆದರೆ ಪಾಂಡವರು ಏನು ಒಬ್ಬೊಬ್ಬರು ಘಟಾನುಘಟಿಗಳು. ಈಗ ತಾನೇ ಯುದ್ಧಗಳೆಲ್ಲವೂ ಕೂಡ ಮುಗಿದಿದೆ, ಎಲ್ಲರನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕುಳಿತಿರ್ತಾರೆ. ಒಂದು ಮರದ ಕೆಳಗೆ ಕುಳಿತಿರ್ತಾರೆ. ಕುಳಿತಾಗ ಅವರು ಸುಮ್ಮನೆ ಒಂದು ನಿಮಿಷ ಅಲ್ಲಿ ಎದುರುಗಡೆ ನೋಡ್ತಾರೆ. ಎದುರುಗಡೆ ಇನ್ನೊಂದು ಮರದಲ್ಲಿ ಒಂದು ಗೂಗೆ. ಆ ಗೂಗೆ ಅಲ್ಲಿ ಇದ್ದಂತಹ ಕಾಗೆಯ ಮರಿಗಳನ್ನು ಮಲ್ಕೊಂಡಾಗ ಅದನ್ನು ಸಂಹಾರ ಮಾಡಿ ಒಂದೊಂದೇ ಕೆಳಗೆ ಬೀಳಿಸ್ತಾರೆ. ಓಹ್, ಹಾಗಾದರೆ ಇದು ನನಗೆ ಸರಿಯಾದ ಉಪಾಯ. ಪಾಂಡವರು ಎಚ್ಚರ ಇದ್ದಾಗಂತೂ ಪಾಂಡವರ ಮಕ್ಕಳನ್ನು ಸಂಹಾರ ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ಅವರು ಮಲ್ಕೊಂಡಾಗ ನಾನು ಹೋಗಿ ಸಂಹಾರವನ್ನು ಮಾಡಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಯುದ್ಧ ಎಲ್ಲ ಮುಗಿದಿದೆ, ಇನ್ಯಾರು ಚಿಂತೆ ಇಲ್ಲ ಅಂತಂದು ಅವರು ಕೂಡ ವಿಶ್ರಾಂತಿಯಲ್ಲಿರ್ತಾರೆ. ಆದರೆ ಭಗವಂತನಿಗೆ ಇದು ಗೊತ್ತಿಲ್ವಾ? ಭಗವಂತನಿಗೆ ಗೊತ್ತಿದ್ದರೂ ಅವನು ಸುಪ್ತಾನ ಅವಿಚಾಕಶೀತಿ, ಮಲ್ಕೊಂಡಿರೋದಿಲ್ಲ, ಆದರೂ ಮಲ್ಕೊಂಡಿರೋವ್ರಿಗಂತೆ ನಟನೆ ಮಾಡ್ತಾನೆ. ಆ ಸಮಯದಲ್ಲಿ ಬಂದಾಗ ಅಲ್ಲಿ ಹೋಗ್ತಾರೆ. ಹೋದಾಗ ರುದ್ರದೇವರು ಇರ್ತಾರೆ, ಕಾಯೋದಕ್ಕೆ ಅಂತೇಳಿ ರುದ್ರದೇವರು ಇರ್ತಾರೆ. ಆ ಬಾಲಕರು ಎಲ್ಲಿ ಮಲಗಿರ್ತಾರೋ ಅಲ್ಲಿ ರುದ್ರದೇವರು ಇರ್ತಾರೆ. ಮತ್ತು ಒಳಗೆ ಹೋಗೋಕ್ಕಾಗೋದಿಲ್ಲ, ಇವರು ರಕ್ಷಣೆಗಾಗಿ ನಿಂತಿರ್ತಾರೆ. ಮತ್ತು ಏನು ಮಾಡಬೇಕು? ಆ ರುದ್ರದೇವರ ಜೊತೆಗೆ ಯುದ್ಧ ಮಾಡ್ತಾರೆ. ಯಾರು? ಅಶ್ವತ್ಥಾಮಾಚಾರ್ಯ ಬೇರೆ ಇಲ್ಲ, ರುದ್ರದೇವರು ಬೇರೆ ಇಲ್ಲ. ಅಂತಹ ಅಶ್ವತ್ಥಾಮಾಚಾರ್ಯರು ಮೂಲ ರೂಪದ ಜೊತೆ ಯುದ್ಧವನ್ನು ಮಾಡ್ತಾರೆ. ಏನು ಭಗವಂತನ ವಿಚಿತ್ರ! ನಾನು ಇನ್ನೊಬ್ಬನ ಜೊತೆ ಯುದ್ಧ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾನೇ ಯುದ್ಧ ಮಾಡೋದು ಏನು? ಅದು ಭಗವಂತನ ಲೀಲೆ. ಅದು ಅಚಿಂತ್ಯ ಅದ್ಭುತವಾದಂತಹ ಶಕ್ತಿ ಭಗವಂತನದು. ಸರಿ, ಬಹಳ ತನಕ ಯುದ್ಧ ಆಗುತ್ತೆ. ಯುದ್ಧ ಆದ ಮೇಲೆ ಕೊನೆಗೆ ಆ ಅಶ್ವತ್ಥಾಮಾಚಾರ್ಯರು ಮಾನಸ ಯಜ್ಞವನ್ನು ಮಾಡಿ ಅವರಿಗೆ ತಮ್ಮ ಶಿರಸ್ಸನ್ನು ಸಮರ್ಪಣೆ ಮಾಡ್ತಾರೆ ರುದ್ರದೇವರಿಗೆ ಸಮರ್ಪಣೆ ಮಾಡಿದ ತಕ್ಷಣ ಅವರು ರುದ್ರದೇವರು ಅಲ್ಲಿಂದ ಹೊರಬಿಡ್ತಾರೆ. ಅಲ್ಲ, ಇಷ್ಟ ತನಕ ರಕ್ಷಣೆಗಾಗಿ ನಿಂತಿದ್ಯಾಕೆ? ಮತ್ತು ಸ್ವಲ್ಪ ಹೊತ್ತಾದಮೇಲೆ ರುದ್ರದೇವರು ಹೋಗಿದ್ಯಾಕೆ ಅಂತಂದರೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ಅವರ ಆಯುಷ್ಯ ಅಲ್ಲಿ ತನಕ ಇತ್ತು. ಅವರು ರುದ್ರದೇವರ ಜೊತೆ ಯುದ್ಧ ಮಾಡುವಂತಹ ಸಮಯದವರೆಗೂ ಅವರ ಆಯುಷ್ಯ ಇನ್ನೂ ಗಟ್ಟಿ ಇತ್ತು. ಅವರ ಆಯುಷ್ಯ ಮುಗೀತು, ರುದ್ರದೇವರು ಆ ಕಡೆ ಹೋದರು. ಆಮೇಲೆ ಈ ಅಶ್ವತ್ಥಾಮಾಚಾರ್ಯ ಒಳಗೆ ಬಂದು ಉಳಿದಂತಹ ಎಲ್ಲ ಮಕ್ಕಳನ್ನು, ಪಾಂಡವರ ಮಕ್ಕಳನ್ನು ಸಂಹಾರ ಮಾಡ್ತಾರೆ. ಆಮೇಲೆ ದುಷ್ಟದ್ಯುಮ್ನ ಅಲ್ಲಿರ್ತಾನೆ, ಆ ದುಷ್ಟದ್ಯುಮ್ನನ್ನು ಸಂಹಾರ ಮಾಡ್ತಾರೆ.
ಸಂಹಾರ ಮಾಡಿ ಅಲ್ಲಿಂದ ಒಬ್ಬ ತಪ್ಪಿಸ್ಕೊಂಡು ಹೋಗ್ತಾನೆ. ಯಾರಾದರೂ ಒಳಗಡೆ ನಾನು ಸಂಹಾರ ಮಾಡ್ತಾ ಇರ್ತೀನಿ, ಹೊರಗಡೆ ಯಾರಾದರೂ ತಪ್ಪಿಸ್ಕೊಂಡು ಬಂದರೆ ನೀವು ಸಂಹಾರ ಮಾಡಿರಿ ಅಂತ ಕೃಪಾಚಾರ್ಯನ ಮತ್ತು ಕೃತವರ್ಮನ್ನ ಅಲ್ಲಿ ನಿಲ್ಲಿಸಿರ್ತಾರೆ. ಅವರು ಹೇಳಿ ಕತ್ಲು ಗೊತ್ತಾಗೋದಿಲ್ಲ. ಅವನು ಏನು ಮಾಡ್ತಾನೆ, ಕೆಳಗೆ ಬಿದ್ದು ಬಿಡ್ತಾನೆ. ನಾನು ಅಲ್ಲ ಸತ್ತಿದ್ದೀನಿ ಅಂತನೋ ಹಾಗೆ ನಟನೆ ಮಾಡಿಬಿಡ್ತಾನೆ. ಆಯ್ತು ಒಂದು ಸತ್ತಿದ್ದಾನೆ ಬಿಡು ಅಂತಂದು ಅವರು ಕೃಪಾಚಾರ್ಯ ಕೃತವರ್ಮನು ಬಿಟ್ಟುಬಿಡ್ತಾನೆ. ಆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ದ್ರೌಪದಿ ಹತ್ರ ಹೋಗಿ ಹೇಳ್ತಾನೆ, ಇಲ್ಲ ಹೀಗೆ ಅಶ್ವತ್ಥಾಮಾಚಾರ್ಯ ಬಂದು ನಿಮ್ಮ ಮಕ್ಕಳನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದಾರೆ. ಅದರಲ್ಲಿ 5 ಜನ ಮಕ್ಕಳು, 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳನ್ನು ಮಾತ್ರ ಸಂಹಾರ ಮಾಡಿರ್ತಾರೆ. ಒಬ್ಬರನ್ನು ಆ ರುದ್ರದೇವರು ತಮ್ಮ ಜೊತೆ ಕರೆದುಕೊಂಡು ಹೋಗಿರ್ತಾರೆ. ಅವನ ಹೆಸರು ಶರ್ವತ್ರಾತ ಅಂತ. ರುದ್ರದೇವರಿಂದ ರಕ್ಷಿತನಾದವನು. ಮತ್ತು ಅವನ ದೃಪದ ರಾಜ ಅವನು ಪ್ರಾರ್ಥನೆ ಮಾಡಿರ್ತಾನೆ, ಇಲ್ಲ ಅವನನ್ನು ರಕ್ಷಣೆ ಮಾಡಬೇಕು ನೀವು ಅಂತ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡಿರ್ತಾನೆ. ಅದರಂತೆ ಅವನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಸಂಹಾರ ಆದವರು 4 ಜನ. ಸರಿ, ಆ ವಿಷಯವನ್ನು ಇಲ್ಲಿ ದ್ರೌಪದಿಗೆ ಒಂದು ಹೇಳ್ತಾನೆ. ಹೇಳಿದ ಮೇಲೆ ತಕ್ಷಣದಲ್ಲೇ ಅರ್ಜುನ ವಿಷಯ ಗೊತ್ತಾದ ಕೂಡಲೇ ಅರ್ಜುನ, ಭೀಮ, ಕೃಷ್ಣ ಎಲ್ಲರೂ ಸೇರಿ ಅಶ್ವತ್ಥಾಮಾಚಾರ್ಯನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅಶ್ವತ್ಥಾಮಾಚಾರ್ಯರಿಗೆ ಎಲ್ಲ ಭಯ ಆಗೋಕ್ಕೆ ಶುರುವಾಗುತ್ತೆ. ಇನ್ನೇನು ಮಾಡಬೇಕು ಗೊತ್ತಾಗೋದಿಲ್ಲ. ನಾವು ಇನ್ನು ಉಳಿಬೇಕು ಅಂತಂದರೆ ಬ್ರಹ್ಮಾಸ್ತ್ರವನ್ನು ಬಿಡಬೇಕು ಅಂತ ಹೇಳಿ ಆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಈ ಕಡೆ ಅರ್ಜುನ ಅವನು ಕೇಳ್ತಾನೆ, ಭಗವಂತ ನಾ ಏನು ಮಾಡಲಿ? ಕೃಷ್ಣನಿಗೆ ಕೇಳ್ತಾನೆ, ನಾ ಏನು ಮಾಡಲಿ? ಅವ್ರು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಆ ಬ್ರಹ್ಮಾಸ್ತ್ರವನ್ನು ಭೀಮಸೇನರಿಗಂತೂ ತಳ್ಕೊಳಕ್ಕಾಗೋಲ್ಲ. ಯಾಕಂದರೆ ಭೀಮಸೇನರಿಗೆ ಏನೂ ಮಾಡೋದಿಲ್ಲ ಬ್ರಹ್ಮಾಸ್ತ್ರ. ಯಾಕೆಂದರೆ ಅವರು ಮುಂದೆ ಭಾವಿ ಬ್ರಹ್ಮರು. ಹಾಗಾಗಿ ಆ ಭೀಮಸೇನರಿಗೆ ಏನು ಮಾಡೋದಿಲ್ಲ. ಅವರು ಸುಮ್ಮನೆ ನಿಂತು ಬಿಡ್ತಾರೆ. ಹಾಗಾದರೆ ಏನು ಮಾಡಬೇಕು? ಇಲ್ಲ, ನೀನು ಪ್ರತಿ ಬ್ರಹ್ಮಾಸ್ತ್ರವನ್ನು ಬಿಡು. ಸರಿ ಅಂತ ಹೇಳಿ ಆ ಭಗವಂತನ ಆಜ್ಞೆಯಿಂದ ಆ ಅರ್ಜುನನು ಕೂಡ ಸ್ವಸ್ತಿಸ್ತು ದ್ರೋಣಪುತ್ರಾಯ ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಇನ್ನೇನು ಎರಡೂ ಸೇರಿ ಇಡೀ ಪ್ರಪಂಚನೇ ಪ್ರಳಯ ಆಗಬೇಕು. ಎರಡೂ ಬ್ರಹ್ಮಾಸ್ತ್ರಗಳು ಸೇರಿದರೆ ಇಡೀ ಪ್ರಪಂಚ ಪ್ರಳಯ ಆಗುತ್ತೆ ಮತ್ತು ಇಡೀ ಲೋಕಕ್ಕೆಲ್ಲ ಹಾನಿಯಾಗತ್ತೆ. ಆ ಸಮಯದಲ್ಲಿ ವೇದವ್ಯಾಸ ದೇವರು ಮತ್ತು ಕೃಷ್ಣ ಇಬ್ಬರು ಅರ್ಜುನನಿಗೆ ಹೇಳ್ತಾರೆ, ಎರಡನ್ನೂ ನೀನೇ ಉಪಸಂಹಾರ ಮಾಡ್ಕೋ. ಯಾಕೆ ಅಂದರೆ ಅವರಿಗೆ ಆ ಅಶ್ವತ್ಥಾಮಾಚಾರ್ಯರಿಗೆ ಉಪಸಂಹಾರ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವರು ನೈಷ್ಠಿಕ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿರ್ತಾರೆ. ನಾನು ನಿನ್ನ ಕ್ಷೇತ್ರದಲ್ಲಿ ಮಡದಿಯಲ್ಲಿ ನಾನು ಸಂತಾನವನ್ನು ಬೆಳೆಸ್ತೇನೆ ಅಂತ ಇಷ್ಟು ಹೇಳಿ ಮಾತನ್ನು ಕಳೆದುಕೊಂಡಿರ್ತಾರೆ. ಮಾತಿಂದ ಅವರು ತಮ್ಮ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿರ್ತಾರೆ. ಆದರೆ ಅರ್ಜುನನಿಗೆ ಮತ್ತೆ ಬೇಕಾದಷ್ಟು ಮದುವೆ ಆಗಿದೆಯಲ್ಲ, ಮಕ್ಕಳಾಗಿದ್ದಾರಲ್ಲ, ಅವನೆಂಥ ಬ್ರಹ್ಮಚರ್ಯ ಅಂತಂದರೆ ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಪತ್ನಿಯನ್ನು ಅವನು ಯಾವ ರೀತಿಯಿಂದನೂ ನೋಡಿರೋದಿಲ್ಲ. ಅದಕ್ಕೆ ಅವನಿಗೆ ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ ಅಂತ ಅನ್ನೋದು ಅವನಿಗೆ ಇರುತ್ತೆ. ಆದ್ದರಿಂದ ಅವನು ಎರಡೂ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ಕೊಂಡ್ಮೇಲೆ ಹಾಗಾದರೆ ಇವನು ಇನ್ನೇನು ಮಾಡಬೇಕು? ಇಲ್ಲ, ಅವನನ್ನು ಸಂಹಾರನೇ ಮಾಡಬೇಕು. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರತಂ ಭೀತಂ ನರಿಪುಂ ಹಂತಿ ಧರ್ಮವಿತ್. ಅವನನ್ನು ಸಂಹಾರ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ, ಆದರೆ ಸಂಹಾರ ಮಾಡಬಾರ್ದು ಅಂತಲೂ ಹೇಳ್ತಾನೆ. ಯಾಕೆ? ಅವನು 2 ಕಾರಣದಿಂದ ಉದಾಹರಣನಾಗಿದ್ದಾನೆ. ಒಂದು, ಮಲಗಿದಂತಹ ಬಾಲಕರನ್ನು ಸಂಹಾರ ಮಾಡಿದ್ದಾನೆ. ಮೊದಲನೇದಾಗಿ ಮಲಗಿದವರನ್ನ ಸಂಹಾರ ಮಾಡಬಾರದು, ಅದು ದೊಡ್ಡ ಪಾಪ. ಇನ್ನೊಂದು, ಆತತಾಯಿ ಆಗಿದ್ದಾನೆ ಅವನು. ಆತತಾಯಿ ಅಂದ್ರೇನು ಅಂತಂದರೆ ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ಧನಾಪಹ ಕ್ಷೇತ್ರಧಾರ ಹರಶ್ಚೈವ ಷಡೇತೆ ಖ್ಯಾತತಾಯಿನಃ ಅಂತಂದರೆ ಬೆಂಕಿ, ವಿಷ, ಶಸ್ತ್ರಗಳಿಂದ ಮತ್ತು ಯಾರು ಸಂಹಾರವನ್ನು ಮಾಡ್ತಾರೋ, ದನ, ಭೂಮಿ, ಪತ್ನಿಯರನ್ನು ಯಾರು ಅಪಹಾರ ಮಾಡ್ತಾರೋ ಈ 6 ಜನರನ್ನು ಆತತಾಯಿ ಅಂತ ಕರೀತಾರೆ. ಮತ್ತು ಅಷ್ಟೇ ಅಲ್ಲ, ಇವನೆಂತಹ ಅಪರಾಧ ಮಾಡಿದ್ದಾನೆ ಅಂತಂದರೆ ಮಲಗಿದವರನ್ನು ಕೊಂದಿದ್ದಾನೆ. ಅದಕ್ಕೆ ಯಾವುದು ಪದ್ಯದಲ್ಲಿ ಹೇಳ್ತಾರೆ, ಅನಾಗಸಂ ಪ್ರಸುಪ್ತಂಚ ಬಾಲಕಂ ಹಂತಿಯೋ ನರಹ.
ಖಂಡಶೋ ನಿಶಾಂತವ್ಯ ಇತ್ಯೇವಂ ಮನುರಬ್ರವೀತ್. ಯಾರು ನಿರಪರಾಧಿಗಳಾಗಿರ್ತಾರೋ ಅವರನ್ನು ಸಂಹಾರ ಮಾಡಬೇಕು. ನಿರಪರಾಧಿಯಾದಂತಹ ಬಾಲಕರು ಮತ್ತು ಮಲಗಿದಂತಹ ಬಾಲಕರನ್ನು ಯಾರು ಸಂಹಾರ ಮಾಡಿರ್ತಾರೋ ಅವರನ್ನು ತುಂಡು ತುಂಡಾಗಿ ಮಾಡಿ ಹಾಕಬೇಕು ಅಂತ ಹೇಳಿ ಮನು ಹೇಳಿದ್ದಾನೆ. ಅಂತಹದ್ದು ಇವನನ್ನು ಕೊಲ್ಲದೇ ಬಿಟ್ಟರೆ ಹೇಗೆ ಅಂತ ಅಲ್ಲಿ ಭೀಮ ಮತ್ತು ಎಲ್ಲರೂ ಕೂಡ ಹೇಳ್ತಾರೆ. ಸರಿ, ಹಾಗಾದರೆ ಇವನನ್ನು ದ್ರೌಪದಿ ಹತ್ರ ಕಟ್ಟಿ ಹಾಕಿ ದ್ರೌಪದಿ ಹತ್ರ ಕರೆದುಕೊಂಡು ಹೋಗ್ತಾರೆ. ಆ ದ್ರೌಪದಿ ಕಾಲಿಗೆ ಹಾಕ್ತಾರೆ ಇವನನ್ನು, ಅಶ್ವತ್ಥಾಮಾಚಾರ್ಯರನ್ನು. ಹಾಕಿದಾಗ ಆ ದ್ರೌಪದಿ ಹೇಳ್ತಾಳೆ, ಮುಚ್ಚಿತ ಮೇಷ ಬ್ರಾಹ್ಮಣೋ ನಿತರಾಂ ಗುರುಹು ಸರಹಸ್ಯೋ ಧನುರ್ವೇದ ಸ ವಿಸರ್ಗೋಪ ಸಂಯಮ. ಇವನನ್ನು ಬಿಟ್ಟು ಬಿಡ್ರಿ ಇವನ್ನ. ಏನು ಆ ದ್ರೌಪದಿಯ ಮಾತು! ಅವಳು ಎಷ್ಟು ಧರ್ಮ ಇದರಲ್ಲಿ ಇದ್ಲು ಅಂತ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ದುಃಖದಲ್ಲಿದ್ದಾಳೆ. ತನ್ನ ಮಕ್ಕಳನ್ನು, ತನ್ನ ಅಣ್ಣ ಆದಂತಹ ದುಷ್ಟದ್ಯುಮ್ನನನ್ನು ಎಲ್ಲರನ್ನ ಸಂಹಾರ ಮಾಡಿದ್ದಾನೆ ಈ ಅಶ್ವತ್ಥಾಮಾಚಾರ್ಯರು. ಅಂತಹ ಅಶ್ವತ್ಥಾಮಾಚಾರ್ಯರನ್ನು ಬಿಟ್ಟುಬಿಡ್ರಿ ಅಂತ ಹೇಳ್ತಾ ಇದ್ದಾಳೆ. ಯಾಕೆ? ನಿನಗೇನು ಸಿಟ್ಟು ಬರ್ತಾ ಇಲ್ವಾ? ನಿನಗೇನು ಕೋಪ ಬರ್ತಾ ಇಲ್ವಾ? ಸತ್ತಿರೋದು ನಿನ್ನ ಮಕ್ಕಳು. ಅಂತಹ ನಿನ್ನ ಮಕ್ಕಳು ಸತ್ತಾಗ ಕೊಂದವರನ್ನು ನೀನು ಯಾಕೆ ಬಿಡ್ತಾ ಇದ್ದೀಯ ನೀನು ಅಂತ ಅಂದಾಗ ಅದಕ್ಕೆ ಹೇಳ್ತಾಳೆ ದ್ರೌಪದಿ, ಮಾರೋಲಿ ರಸ್ಯ ಜನನಿ ಗೌತಮಿ ಪತಿದೇವತಾ ಯಥಾಹಂ ಮೃತವತ್ಸಾರ್ಥ ರೋದಿಭ್ಯಾಶು ಮುಖಿ ಮುಹುಹು. ನಾನು ಯಾವ ರೀತಿಯಾಗಿ ಮಕ್ಕಳನ್ನು ಕಳೆದುಕೊಂಡು ದುಃಖವನ್ನು ಪಡ್ತಾ ಇದ್ದೇನೋ ಆ ರೀತಿಯಾಗಿ ಆ ದ್ರೋಣಾಚಾರ್ಯರ ಪತ್ನಿಯಾದಂತಹ ಕೃಪಿ ಅವಳು ದುಃಖವನ್ನು ಪಡೋದು ಬೇಡ. ಹೀಗೆ ದ್ರೋಣಾಚಾರ್ಯರನ್ನು ಕಳೆದುಕೊಂಡು ಅವಳು ದುಃಖವನ್ನು ಪಡ್ತಾ ಇದ್ದಾಳೆ, ಮತ್ತೆ ಮಗನನ್ನು ಕಳೆದುಕೊಂಡು ದುಃಖವನ್ನು ಪಡೋದು ಬೇಡ ಅಂತಂದು ಆ ದ್ರೌಪದಿ ಮಾತು ಹೇಳ್ತಾ ಇದ್ದಾಳೆ. ಇಲ್ಲಿ ಇನ್ನೊಂದು ಅರ್ಥವನ್ನು ತಿಳ್ಕೋಬಹುದು. ಮಾರೋಲಿ ರಸ್ಯ ಜನನಿ ಗೌತಮಿ ಪತಿದೇವತ. ಏನು? ಮೂಲ ರೂಪದಲ್ಲಿ ರುದ್ರದೇವರು ಬೇರೆ ಯಾರೂ ಅಲ್ಲ, ಭಾರತೀ ದೇವಿಯ ಮಗನೇ. ಹಾಗಾದರೆ ಇವನು ಸತ್ತರೆ ಮತ್ತೆ ನಾನೇ ಅಳಬೇಕಾಗತ್ತೆ. ಮತ್ತೆ ಎರಡೆರಡು ಸತಿನ ಅಳೋದು ಬೇಡ. ಗೌತಮ ಅಂತಂದರೆ, ಗೋ ಅಂತಂದರೆ ಶಾಸ್ತ್ರ. ಆ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದವರು ಯಾರು? ವಾಯುದೇವರು. ಆ ಗೌತಮರ ಪತ್ನಿ ಗೌತಮಿ ಭಾರತೀ ದೇವಿ. ಆ ಭಾರತೀ ದೇವಿಯಾದಂತಹ ನಾನು ಈ ಮಗ ಸತ್ರು ಕೂಡ ಮತ್ತೆ ನಾನೇ ಅಳಬೇಕಾಗತ್ತೆ. ಹಾಗಾಗಿ ಅಳೋದು ಬೇಡ ಅಂತ ಇದಕ್ಕೆ ಅರ್ಥವನ್ನು ಮಾಡಬಹುದು. ಹಾಗಾದರೆ ಏನು ಮಾಡಬೇಕು? ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ, ಏನು ಮಾಡಲಪ್ಪ ಇವನನ್ನು ಅಂತ. ಇಲ್ಲ, ಇವನನ್ನು ಸಂಹಾರ ಮಾಡಬೇಕು. ಆದರೆ ಎರಡೂ ನಾನೇ ಹೇಳಿದ್ದೇನೆ. ತಾಯಿಯನ್ನು ಸಂಹಾರ ಮಾಡಬೇಕು, ಆದರೆ ಬ್ರಹ್ಮಬಂಧುವನ್ನು ಸಂಹಾರ ಮಾಡಬಾರ್ದು. ಇವನು ನಿಮ್ಮ ಗುರುಪುತ್ರನಾಗಿದ್ದಾನೆ. ಗುರುಪುತ್ರಸ್ತು ಅಂತ ಹೇಳ್ತಾರೆ. ಹೇಗೆ ಗುರುಗಳಿದ್ದಾರೋ ಅದೇ ರೀತಿಯಾಗಿ ಅವರ ಮಗನನ್ನು ಕಾಣಬೇಕು ಅಂತ. ಅಂಥದ್ರಲ್ಲಿ ಇವನು ಯಾರ್ಯಾರ ಹತ್ರ, ದ್ರೋಣಾಚಾರ್ಯ ಹತ್ರ ಹೋಗಿ ನೀನು ಎಲ್ಲ ಧನುರ್ವೇದ ಅಸ್ತ್ರ ಶಾಸ್ತ್ರ ಎಲ್ಲವನ್ನೂ ಕಲ್ತಿದ್ಯಾ. ಅಂತಹ ಗುರುಗಳ ಮಗ ಇವನು ಅಶ್ವತ್ಥಾಮಾಚಾರ್ಯರು. ಅವನನ್ನು ನೀನು ಸಂಹಾರ ಮಾಡ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಅಂತ ಕೃಷ್ಣ ಹೇಳ್ತಾನೆ. ಸರಿ, ಕೃಷ್ಣ ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿದು ಆ ಅಶ್ವತ್ಥಾಮಾಚಾರ್ಯರ ಹಣೆಯಲ್ಲಿ ಶಿರದಲ್ಲಿ ಒಂದು ಮಣಿ ಇರುತ್ತೆ. ಆ ಮಣಿಯನ್ನು ತೆಗೆದು ದ್ರೌಪದಿ ಕೈಯಲ್ಲಿ ಕೊಡ್ತಾನೆ. ಯಾಕೆ? ಬಂಧನಂ ದ್ರವಿಣಾದಾನಂ ಸ್ಥಾನ ನಿರ್ಯಾಪಣಂ ತಥಾ ಏಷೈ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ. ಅವರನ್ನು ಬ್ರಾಹ್ಮಣರನ್ನು ಸಂಹಾರ ಮಾಡಲೇಬೇಕು ಅಂತೇನಿಲ್ಲ. ಅವರ ಸ್ಥಾನದಿಂದ ಪದಚ್ಯುತರನ್ನಾಗಿ ಮಾಡಿದರೆ ಅದು ಕೂಡ ಅವರಿಗೆ ಮರಣದಂತೆ. ಮತ್ತು ಅವರನ್ನು ಕಟ್ಟಿ ಹಾಕಿದ್ರೆ ಅದು ಕೂಡ ಮರಣದಂತೆ. ಆಮೇಲೆ ಈ ಥರ ಏನಾದ್ರು ಮಣಿ ಇತ್ತಂದರೆ ಆ ಮಣಿಯನ್ನು ಸ್ವೀಕಾರ ಮಾಡಿದ್ರೂ ಕೂಡ ಅದು ಅವರಿಗೆ ಮರಣದಂತೆ ಆಗಿದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಸರಿ, ಇಷ್ಟೆಲ್ಲ ಕಥೆಯನ್ನು ಹೇಳಿದ್ರಿ, ಆದರೆ ಇಲ್ಲಿ ಮಹಾಭಾರತಕ್ಕೆ ಭಾಗವತಕ್ಕೆ ವಿರೋಧ ಬರುತ್ತಲ್ಲ. ಯಾಕೆ? ಮಹಾಭಾರತದಲ್ಲಿ ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರನ್ನು ಅಟ್ಟಿಸ್ಕೊಂಡು ಹೋಗಿದ್ದು ಅಂತ ಇದೆ. ಮತ್ತು ಭೀಮಸೇನ ದೇವರೇ ಅವರನ್ನು ಅಶ್ವತ್ಥಾಮಾಚಾರ್ಯರನ್ನು ಕಟ್ಟ ಹಾಕಿದ್ದು, ದ್ರೌಪದಿ ಕಾಲಿಗೆ ಹಾಕಿದ್ದು ಅಂತೆಲ್ಲ ಇದೆ. ಹಾಗಾದರೆ ಮಹಾಭಾರತಕ್ಕೂ ಭಾಗವತಕ್ಕೂ ವಿರೋಧ ಬಂತಲ್ಲ ಅಂತಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು
ಭಾಗವತ ತಾತ್ಪರ್ಯವನ್ನು ಹೇಳಿ ವಿರೋಧವನ್ನು ಪರಿಹಾರ ಮಾಡ್ತಾರೆ. ಸ್ವಪ್ನೋಯಂ ಪಾರ್ಥಾನುಯಾತಂ ಆತ್ಮಾನಂ ದ್ರೋಣಿಂ ಸ್ವಪ್ನೋ ದದರ್ಶಃ. ಆ ಅಶ್ವತ್ಥಾಮಾಚಾರ್ಯರು ಏನು ಗಿಡದ ಹತ್ರ ಕೂತು ಅವರು ಗೂಗಿಯನ್ನು ನೋಡಿದ್ರಲ್ಲ, ಅದೆಲ್ಲವೂ ಕೂಡ ಸ್ವಪ್ನದಲ್ಲಿ ನೋಡಿದ್ರು. ಆದರೆ ಸಂಹಾರ ಮಾಡಿದ್ದೆಲ್ಲವೂ ನಿಜ. ಆದರೆ ಅರ್ಜುನ ಹಿಂಬಾಲಿಸ್ಕೊಂಡ್ಬಂದಿದ್ದು ಭಾಗವತದಲ್ಲಿ ಹೇಳಿದೆ. ಆ ಅರ್ಜುನ ಹಿಂಬಾಲಿಸ್ಕೊಂಡ್ಬಂದಿದ್ದು ಮಾತ್ರ ಸ್ವಪ್ನದಲ್ಲಿ ಕಂಡರು. ನಿಜವಾಗಿ ಹಿಂಬಾಲಿಸ್ಕೊಂಡ್ಬಂದಿದ್ದು ಭೀಮಸೇನ ದೇವರು. ಹಾಗಾಗಿ ಮಹಾಭಾರತಕ್ಕೆ ಮತ್ತು ಭಾಗವತಕ್ಕೆ ಯಾವುದೇ ರೀತಿಯಾದಂತಹ ವಿರೋಧ ಅಂತನ್ನೋದು ಇಲ್ಲ ಅಂತನ್ನೋದನ್ನು ನಮಗೆ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಅದಾದ ಮೇಲೆ ಆ ಭೀಮಸೇನ ದೇವರಿಗೆ ಅವರೇ ಮಣಿಯನ್ನು ಕೊಡ್ತಾರೆ. ಯಾಕೆಂದರೆ ಆ ಭೀಮಸೇನ ದೇವರು ಅದನ್ನು ತಗೊಳ್ಳೋ ಇರಲ್ಲ, ಅವರೇ ತಗೊಂಡ್ರು ಅಂತ ಇದರಲ್ಲಿದೆ, ಭಾಗವತದಲ್ಲಿದೆ. ಆದರೆ ಅಶ್ವತ್ಥಾಮಾಚಾರ್ಯರೇ ಭೀಮಸೇನ ದೇವರಿಗೆ ಮಣಿಯನ್ನು ಕೊಡ್ತಾರೆ. ಆ ಮಣಿಯನ್ನು ಅವನು ಧರ್ಮರಾಜನಿಗೆ ದ್ರೌಪದಿಗೆ ಕೊಡ್ತಾನೆ ಅಂತನ್ನೋದನ್ನು ಮಹಾಭಾರತದಲ್ಲಿ ತಿಳಿಸಿದ್ದಾರೆ. ಅದಾದ ಮೇಲೆ ಆ ದ್ರೌಪದಿ ದೇವಿಗೆ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಕೊಟ್ಟಿರ್ತಾನೆ. ಯಾರ್ಯಾರು ಅಳ್ತಾ ಇರ್ತಾರಲ್ಲ, ಈ ದುರ್ಯೋಧನಾದಿಗಳ ಪತ್ನಿಯರು ಯಾರು ಅಳ್ತಾ ಇರ್ತಾರಲ್ಲ ಅವರೆಲ್ಲರನ್ನು ನಾನು ನೋಡಬೇಕು. ಯಾಕೆ ಅಂತಂದರೆ ನನ್ನನ್ನು ಅವಮಾನ ಮಾಡಿದ್ದಾರೆ, ನನ್ನನ್ನು ಸಭೆಯಲ್ಲಿ ಅವಮಾನ ಮಾಡಿದ್ದಾರೆ, ಕೂದಲನ್ನು ಎಳ್ಕೊಂಡು ಅಲ್ಲಿ ಹೋಗಿ ನನ್ನನ್ನು ಅವಮಾನ ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ಅವರ ಅಳ್ತಾ ಇರುವಂತಹ ಅವರ ಮುಖಗಳನ್ನು ನಾನು ನೋಡಬೇಕು ಅಂತ ಕೃಷ್ಣ ಪರಮಾತ್ಮನಿಗೆ ದ್ರೌಪದಿ ದೇವಿ ಕೇಳಿರ್ತಾಳೆ. ಅದೇ ರೀತಿಯಾಗಿ ನೋಡು, ನೀ ಏನು ಕೇಳಿದ್ದೆಲ್ಲ, ಅಳ್ತಾ ಇದ್ದಾರೆ ನೋಡು, ಎಲ್ಲರೂ ಆ ಸತ್ತ ಶವದ ಮುಂದೆ ಹೇಗೆ ಅಳ್ತಾ ಇದ್ದಾರೆ ನೋಡು ಅಂತ ಆ ಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಮಕ್ಕಳನ್ನು ಕಳೆದುಕೊಂಡಂತಹ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಅವರ ಎಲ್ಲ ಪತ್ನಿಯರು ಕೂಡ ಅಲ್ಲಿದ್ದಾರೆ. ಅದನ್ನು ನೋಡು, ನೀನು ಸುಖವಾಗಿರಬೇಕು ಅಂತನ್ನೋದನ್ನು ದ್ರೌಪದಿ ದೇವಿಗೆ ಭಗವಂತ ಹೇಳ್ತಾ ಇದ್ದಾನೆ. ಸರಿ, ಇಷ್ಟ ಆಯಿತು. ಧರ್ಮರಾಜ ಇಲ್ಲ, ನಾನು ಯುದ್ಧ ಮಾಡಿದ್ದು ಸರಿಯಿಲ್ಲ, ನಾನು ಪಾಪದ ಕೆಲಸ ಅಂತ ಹೇಳ್ದ. ಅದಕ್ಕೆ ಮತ್ತೆ ಅವನ ಕಡೆಯಿಂದ ಅಶ್ವಮೇಧ ಯಾಗವನ್ನು ಮಾಡಿಸ್ತಾನೆ. ಉತ್ತಮವಾದಂತಹ ಕಲ್ಪದಿಂದ ಒಂದು 3 ಅಶ್ವಮೇಧ ಯಾಗಗಳನ್ನು ಆ ಧರ್ಮರಾಜನ ಕಡೆಯಿಂದ ಮಾಡಿಸ್ತಾನೆ. ಸರಿ ಆಯ್ತಪ್ಪ, ನಾನು ಇಲ್ಲಿ ಬಂದು ಹಸ್ತಿನಾವತಿಗೆ ಬಂದು ಇಂದ್ರಪ್ರಸ್ಥಕ್ಕೆ ಬಂದು ಭಾಳ ದಿವಸ ಆಯಿತು, ನಾನು ದ್ವಾರಕಾಪಟ್ಟಣಕ್ಕೆ ಹೋಗಬೇಕು ಅಂತ ಕೃಷ್ಣ ಪರಮಾತ್ಮ ಹೊರಟು ನಿಂತಾಗ ಅದೇ ಸಮಯಕ್ಕೆ ಹಿಂದಿಂದ ಜೋರಾಗಿ ಯಾರೋ ಒದರ್ತಾರೆ, ಕೃಷ್ಣನನ್ನು ರಕ್ಷಿಸು. ಯಾರಪ್ಪ ಅಂತ ಹಿಂತಿರುಗಿ ನೋಡಿದ್ರೆ ಆ ಉತ್ತರಾದೇವಿ ಜೋರಾಗಿ ಒದರ್ತಾ ಇರ್ತಾಳೆ. ಏನೋ ಒಂದು ಬೆಂಕಿ, ಆ ಬೆಂಕಿ ನನ್ನನ್ನು ಕಾಡ್ತಾ ಇದೆ, ಸುಡ್ತಾ ಇದೆ. ಎಲ್ಲಿ ನನ್ನ ಗರ್ಭವನ್ನು ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ. ಅಂತಹ ಗರ್ಭವನ್ನು ರಕ್ಷಿಸು. ಈ ಗರ್ಭ ನನ್ನದಲ್ಲ, ನಿನ್ನದೇ ಈ ಗರ್ಭ, ಅಂತಹ ಗರ್ಭವನ್ನು ನೀನು ರಕ್ಷಿಸು ಅಂತ ಜೋರಾಗಿ ಹೇಳ್ತಾ ಇದ್ದಾಳೆ. ಪಾಯಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಭಿದ್ರವತಿ ಮಾಮೀಶ ಶರಸ್ಸಪ್ತಾಯಸೋ ವಿಭೋ ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಈ ಅಶ್ವತ್ಥಾಮಾಚಾರ್ಯ ಬಿಟ್ಟಂತಹ ಬ್ರಹ್ಮಾಸ್ತ್ರ ಬೇಕಾದರೆ ನನ್ನನ್ನು ಸುಡಲಿ, ಆದರೆ ಈ ಪಾಂಡವರ ಸಂತಾನ ಅಂತ ಉಳಿದಿರೋದು ಇದೊಂದೇ, ಇದನ್ನು ರಕ್ಷಣೆ ಮಾಡು, ಈ ಗರ್ಭವನ್ನು ರಕ್ಷಣೆ ಮಾಡು ಅಂತ ಆ ಉತ್ತರಾದೇವಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಇಲ್ಲೂ ಕೂಡ ಒಂದು ವಿಷಯವನ್ನು ತಿಳಿಬೋದು. ಮಾಮೇ ಗರ್ಭೋ ನಿಪಾತ್ಯತಾಂ. ಈ ಗರ್ಭ ನಂದಲ್ಲ, ಅಂದರೆ ಗರ್ಭದಲ್ಲಿರುವಂತಹ ಮಗು ನನ್ನದಲ್ಲ, ನಿನ್ನದೇ ಈ ಮಗು. ಯಾಕೆ? ಇವನು ಭಗವಂತನ ಭಕ್ತ. ಅಂತಹ ಭಗವಂತನ ಭಕ್ತ ಒಂದು. ಇನ್ನೊಂದು ಮೇ ಅಂತನ್ನೋದಕ್ಕೆ, ಅಹಂ ಅಂತನ್ನುವ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಇದೆ. ಅಹೇಯತ್ವಾದ ಅಹಂ ನಾಮ ಅಂತ ಐತರೇಯೋಪನಿಷತ್ತಿನಲ್ಲಿ ಹೇಳ್ತಾರೆ. ಹಾಗೆ ಅಹೇಯತ್ವನಾದಂತಹ ಭಗವಂತನನ್ನು ಬಿಟ್ಟು ಸರ್ವತಾ ನಾವು ಇರೋದಕ್ಕಾಗೋದಿಲ್ಲ. ಒಂದು ಪಕ್ಷ ಬೇರೆ ಏನು ಬೇಕಾದರೂ, ಏನು ವಸ್ತು ಅಥವಾ ಯಾವ ವ್ಯಕ್ತಿಯನ್ನು ಬೇಕಾದರೂ ಬಿಟ್ಟಿಡಬಹುದು, ಆದರೆ ಭಗವಂತನನ್ನು ಬಿಟ್ಟು ಸರ್ವತಾ ಇರೋದಕ್ಕಾಗೋದಿಲ್ಲ. ಅದಕ್ಕೆ ಅವನು ಅಹೇಯ ಅಂತ ಐತರೇಯ ಉಪನಿಷತ್ತಿನಲ್ಲಿ ಕರೀತಾರೆ. ಅಂತಹ ಅಹೇಯ ವಾಚ್ಯನಾದಂತಹ ಅಥವಾ ಅಹಂ ಶಬ್ದವಾಚ್ಯನಾದಂತಹ ನಿನ್ನ ಸಂತಾನವೇ ಇದು. ಅಂತಹ ನಿನ್ನ ಸಂತಾನವನ್ನು ನೀನು ರಕ್ಷಿಸುವಂತ ಆ ಉತ್ತರಾದೇವಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸರಿ, ಆ ಭಗವಂತ ಬಿಟ್ಟಂತಹ ಬ್ರಹ್ಮಾಸ್ತ್ರವನ್ನು ಒಳಗೆ ಆ ಗರ್ಭದಲ್ಲಿ ಪ್ರವೇಶ ಮಾಡಿ
ತನ್ನ ಸುದರ್ಶನಾಸ್ತ್ರದಿಂದ ಯದ್ಯಪ್ಯಸ್ತ್ರಂ ಬ್ರಹ್ಮಶಿರ ತ್ವಮೋಘಂ ಚಾಪ್ರತಿಕ್ರಿಯಂ ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯತ್ ಭೃಗುದ್ವಹ. ಗರ್ಭದಲ್ಲಿ ಸಣ್ಣ ರೂಪದಿಂದ ಅವನು ಭಗವಂತ ಪ್ರವೇಶ ಮಾಡಿ ಆ ರೂಪದಿಂದ ಗರ್ಭದ ಸುತ್ತಲೂ ತಿರುಗಿದ್ದಾನೆ. ಏನು ಭಗವಂತನ ಲೀಲಾ! ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದ್ರೆ ಆ ಮಗು ಬದುಕೋದು ಕಷ್ಟ, ಈ ಮಗು ಬದುಕೋದು ಕಷ್ಟ ಅಂತ ಡಾಕ್ಟ್ರುಗಳೆಲ್ಲ ಹೇಳ್ತಾ ಇರ್ತಾರೆ. ಅಥವಾ ಒಂದು ಸ್ವಲ್ಪ ಗಾಳಿ ಜಾಸ್ತಿ ಆದರೆ ಆ ಗರ್ಭದಲ್ಲಿ ಬದುಕೋದು ಕಷ್ಟ ಅಂತ ಹೇಳ್ತಾರೆ. ಅಂಥದ್ದು ಆ ಭಗವಂತ ಗರ್ಭದೊಳಗೆ ಪ್ರವೇಶ ಮಾಡಿ ರಕ್ಷಣೆ ಮಾಡೋದು ಅಂತಂದರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಇದು ಭಗವಂತನಿಗೆ ಒಬ್ಬನಿಗೆ ಸಾಧ್ಯ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಬೇಕು. ಅದು ಭಗವಂತನ ಮಹಿಮಾ. ರಕ್ಷಣೆಯನ್ನು ಮಾಡಿದ್ದಾನೆ. ರಕ್ಷಣೆಯನ್ನು ಮಾಡಿದ ಮೇಲೆ ಮತ್ತೆ ಅವನು ಆ ಒಳಗಿರುವಂತಹ ಮಗು ಸುತ್ತಲೂ ನೋಡಿದ್ದಾನೆ. ಪರಿಯೈಕ್ಷತ ಕೈತ್ಯಸವು, ಯಾರಿವನು ನನ್ನನ್ನು ರಕ್ಷಣೆ ಮಾಡ್ತಾ ಇರೋನು, ಯಾರಿವನು ಅಂತ ನೋಡಿದ್ದಕ್ಕೆ ಅವನಿಗೆ ಪರೀಕ್ಷಿತ ಅಂತನ್ನುವಂತಹ ಹೆಸರು ಬಂದಿದೆ ಅಂತಂದು ಹೇಳ್ತಾರೆ. ಇದೇ ರೀತಿಯಾಗಿ ಅವನು ಗರ್ಭದಿಂದ ಹೊರಗೆ ಬಂದ ಮೇಲೆ ಮತ್ತೆ ಮರಣವನ್ನು ಹೊಂದ್ತಾನೆ. ಮರಣವನ್ನು ಹೊಂದಿದ ಮೇಲೆ ಮತ್ತೆ ಭಗವಂತ ರಕ್ಷಣೆ ಮಾಡ್ತಾನೆ. ಅದೇನು ಇಲ್ಲಿ ಹೇಳೇ ಇಲ್ಲಲ್ಲ ಅಂತಂದರೆ ಮುಂದೆ 11ನೇ ಅಧ್ಯಾಯದಲ್ಲಿ ಈಶೇನೋ ಜೀವಿತ ಪುನಃ ಅಂತ ಅಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ಭಗವಂತ ಮೊದಲು ರಕ್ಷಣೆಯನ್ನು ಮಾಡಿದ, ಮತ್ತೆ ಅದು ಹೊರಗೆ ಬಂದ ಮೇಲೆ ಮರಣವನ್ನು ಹೊಂತು ಆ ಜೀವ ಆ ಮಗು ಹೊಂದಿದ ಮೇಲೆ ಮತ್ತೆ ಭಗವಂತ ರಕ್ಷಣೆ ಮಾಡ್ದ. ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೋದರೆ ಅವ್ರೇನಂತಾರೆ, ಒಂದು 5 ನಿಮಿಷ ಮುಂಚೆ ಬಂದಿದ್ರೆ ಆ ಜೀವನನ್ನು ಇವನನ್ನು ಉಳಿಸ್ಬೋದಾಗಿತ್ತು ಅಂತಾರೆ. 5 ನಿಮಿಷ ಮುಂಚೆ ಅಲ್ಲ, ಅವನು ಸತ್ತ ಮೇಲೂ ಬದುಕೋ ಸಾಮರ್ಥ್ಯ ಇರೋದು ಭಗವಂತನಿಗೆ ಒಬ್ಬನಿಗೆ ಅಂತ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬಹುದು. ಅದಾದ ಮೇಲೆ ಆ ಕುಂತಿ ಒಂದು ಸ್ತೋತ್ರವನ್ನು ಮಾಡ್ತಾಳೆ. ನಮ ಪಂಕಜನಾಭಾಯ ನಮ ಪಂಕಜಮಾಲಿನೇ ನಮ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ನೀನು ಮಾಡಿದಂತಹ ಉಪಕಾರ 1 2 ಎಲ್ಲ ಸಮಯದಲ್ಲೂ ಯಾವ ರೀತಿಯಾಗಿ ನಿನ್ನ ತಾಯಿಯಾದಂತಹ ದೇವಕಿಯಗೆ ನೀನು ರಕ್ಷಣೆಯನ್ನು ಮಾಡಿದ್ದೀಯೋ ಅದೇ ರೀತಿಯಾದಂತಹ ರಕ್ಷಣೆಯನ್ನು ನಿನ್ನ ಸೋದರತ್ತೆಯಾದಂತಹ ನನಗೆ ರಕ್ಷಣೆಯನ್ನು ಮಾಡಿದ್ದಿ. ನನಗಷ್ಟೇ ಅಲ್ಲ, ನನ್ನ ಮಕ್ಕಳಿಗೂ ಕೂಡ ನೀನು ರಕ್ಷಣೆಯನ್ನು ಮಾಡಿದ್ದಿ. ವಿಷಾನ್ ಮಹಾಗ್ನೆ ಪುರುಷಾದಂಶನಾದ ಅಸತ್ಸವಾಯ ವನವಾಸ ಕೃಚ್ರತಃ ಮೃದೇ ಅನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇ ವಿರಕ್ಷಿತಾ. ಆ ಭಗವಂತ ಯಾವ್ಯಾವ ಸಮಯದಲ್ಲಿ ರಕ್ಷಣೆ ಮಾಡಿದ್ದಾನೆ ಅಂತ ಅನ್ನೋದನ್ನು ಒಂದು ಸತೆ ಅವಳು ಮೆಲುಕು ಹಾಕ್ತಾಳೆ. ವಿಷವನ್ನು ಕೊಟ್ಟರು, ಅಗ್ನಿಯಲ್ಲಿ ಹಾಕಿದ್ರು, ಆಮೇಲೆ ಬೇಕಾಷ್ಟು ಜನ ದುಷ್ಟರು ಬಂದರು. ಆ ಹಿಡಿಂಬ ಇರ್ಬೋದು, ಕೀಚಕ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಎಲ್ಲರನ್ನೂ ಕೂಡ ವನವಾಸದಲ್ಲಿರ್ಬೋದು. ಆಮೇಲೆ ಅಸಜ್ಜನ ಸಭೆ, ಆ ದುರ್ಯೋಧನ ಇರಬಹುದು, ಅವರ ಅಸಜ್ಜನ ಸಭೆ, ಅಂತಹ ಸಭೆಯಲ್ಲಿಯೂ ಕೂಡ ರಕ್ಷಣೆ ಮಾಡಿದವನು. ನನ್ನ ದ್ರೌಪದಿಯ ಮಾನಾಪಹರಣ ಆಯಿತು, ಅಲ್ಲೂ ಕೂಡ ವಸ್ತ್ರವನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿದೆ. ಆಮೇಲೆ ವನವಾಸದಲ್ಲಿ ಬೇಕಾದಷ್ಟು ರಾಕ್ಷಸರು ಬಂದರು, ಅವರೆಲ್ಲರನ್ನೂ ಭೀಮಸೇನ ದೇವರ ಮುಖಾಂತರ ಸಂಹಾರ ಮಾಡಿಸಿ ಅಲ್ಲೂ ಕೂಡ ನೀನು ರಕ್ಷಣೆಯನ್ನು ಮಾಡಿದೆ. ಮೃದೆ ಈ ಥರ 1 2 ಅಲ್ಲ. ಅರ್ಜುನ ಬೇಕಾದ ಯುದ್ಧಕ್ಕೆ ಅಂತ ಹೋದ, ಆ ಯುದ್ಧದಲ್ಲಿ ಅವನನ್ನು ಗೆಲ್ಲಿಸ್ಬೇಕು ಅಂತ ಅನ್ನೋದು ನಿನ್ನ ಸಂಕಲ್ಪ ಇತ್ತು, ಅವನನ್ನು ಗೆಲ್ಲಿಸ್ತಾ ಇದ್ದಿ. ಅದಾದ ಮೇಲೆ ಇದು ಮಹಾಯುದ್ಧ, 18 ದಿವಸದ ಮಹಾಯುದ್ಧ, ಅದರಲ್ಲಿ 11 ಅಕ್ಷೋಹಿಣಿ ಸೈನ್ಯ. ಆ ಅಕ್ಷೋಹಿಣಿ ಸೈನ್ಯದಲ್ಲಿ ಎಲ್ಲರೂ ಅತಿರಥರು, ಮಹಾರಥರು ಎಲ್ಲರೂ ಇದರಲ್ಲಿ. ಅಂತಹ ಯುದ್ಧ ಪ್ರಸಂಗದಲ್ಲೂ ಕೂಡ ನನ್ನ ಮಕ್ಕಳಿಗೆ ಜಯವನ್ನು ತಂದು ಕೊಟ್ಟಿದ್ದೀಯ ನೀನು. ಇದು ನಿನ್ನ ಕಾರುಣ್ಯ. ಅಂತಹ ನೀನು ಯಾವಾಗಲೂ ರಕ್ಷಣೆಯನ್ನು ಮಾಡ್ತಾ ಇದ್ದೀನಿ ನೀನು ಅಂತನ್ನೋದನ್ನು ಆ ಕುಂತಿ ಸ್ಮರಣೆ ಮಾಡ್ತಾ ಇದ್ದಾಳೆ. ಇದರಿಂದ ನಾವು ಅಂತ ತಿಳ್ಕೊಬೇಕು, ಈ ಶ್ಲೋಕವನ್ನು ನಿತ್ಯದಲ್ಲಿ ಒಂದ್ಸತಿ ಸ್ಮರಣೆ ಮಾಡಬೇಕು. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬಂದಿರುತ್ತೆ, ಏನೋ ಅಪಘಾತ ಆಗೋ ಸಂದರ್ಭಗಳು ಬಂದಿರುತ್ತೆ. ಆ ಸಂದರ್ಭ ಬಂದಾಗ ಭಗವಂತ ರಕ್ಷಣೆ ಮಾಡಿರ್ತಾನೆ, ಆದರೆ ಯಾವ ರೀತಿ ಅಂತ ಅನ್ನೋದನ್ನು ನಮಗೆ ಗೊತ್ತಾಗೋದಿಲ್ಲ. ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ದಾರಿಯಲ್ಲಿ ಹೋಗ್ಬೇಕಾದ್ರೆ 1 ಸೆಕೆಂಡಲ್ಲಿ ನಮ್ಮ ಮುಂದೆ ಗಾಡಿ ಹೋಗುತ್ತೆ, ಏನೋ ಒಂದಾಗತ್ತೆ. ಆ 1 ಸೆಕೆಂಡ್ ಏನಿದೆಯಲ್ಲ, ಅದು ಭಗವಂತ ರಕ್ಷಣೆ ಮಾಡಿರ್ತಾನೆ ನಮ್ಮನ್ನು. ಅದನ್ನು ನಾವು ಕ್ಷಣಕ್ಕೆ ನಾವು ವಿಚಾರವನ್ನು ಮಾಡಬೇಕು ಅಂತ ಈ ಶ್ಲೋಕವನ್ನು ನಾವು ನಿತ್ಯದಲ್ಲಿಯೂ ಕೂಡ ಸ್ಮರಣೆ ಮಾಡಬೇಕು. ಭಗವಂತನ ಮಹಿಮೆ, ಭಗವಂತ ಯಾವಾಗ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಅನ್ನೋದನ್ನು ನಾವು ಸ್ಮರಣೆ ಮಾಡಬೇಕು.
ಅದಾದ ಮೇಲೆ ಅವಳು ಒಂದು ವರವನ್ನು ಕೇಳ್ತಾಳೆ. ಯಾವಾಗಲೂ ಪ್ರಸಿದ್ಧಿ ಏನು, ಕಷ್ಟ ಬಂದಾಗ ಭಗವಂತನನ್ನು ಸ್ಮರಣೆ ಮಾಡೋದು, ಇದು ಸಂಕಟ ಬಂದಾಗ ವೆಂಕಟರಮಣ, ಅದನ್ನು ಯಾವಾಗಲೂ ಅದು ಪ್ರಸಿದ್ಧಿನೇ ಅದು. ಹಾಗೆ ಕಷ್ಟಗಳೇ ಬರಲಿ ನನಗೆ, ಒಂದಲ್ಲ ಎರಡಲ್ಲ, ನೀ ಕಷ್ಟ ಬಂದಾಗ ನೀನು ನೆನಪಿಗೆ ಬರ್ತೀಯ ಅಂತಂದರೆ ಅಂತಹ ಕಷ್ಟಗಳೇ ಬರಲಿ ಅಂತಂದು ಆ ಕುಂತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ವಿಪದ ಸಂತುನಶ್ಯ ಶ್ರುತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯ ಅಪುನರ್ಭವ ದರ್ಶನಂ. ನಿನ್ನ ದರ್ಶನ ಆಗತ್ತೆ ಅಂತಂದರೆ ಅಂತಹ ಕಷ್ಟಗಳೇ ಬರಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಆ ಕುಂತಿ. ಅದಾದ ಮೇಲೆ ಸರಿ, ಇಷ್ಟೆಲ್ಲ ಸ್ತೋತ್ರ ಮಾಡಿ ಅವಳು ಇನ್ನೇನು ಭಗವಂತನನ್ನು ಹೊಂದೇ ಬಿಡಬೇಕು ಈ ಸದ್ದೆ ಅಂತನ್ನುವಷ್ಟೊತ್ತಿಗೆ ಸೋದರತ್ತೆಗೆ ನಮಸ್ಕಾರ ಮಾಡಿ, ಅತ್ತೆ ನಾ ಇನ್ನು ಹೋಗಿ ಬರ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟ. ಭಗವಂತನ ಮಾಯ ಮಾಡ್ದ. ಅದಾದಮೇಲೆ ಹೊರಡಬೇಕಾದ್ರೆ ಮತ್ತೆ ಈ ಧರ್ಮರಾಜನಿಗೆ ಇಲ್ಲ, ಆವಾಗ ಅರ್ಜುನನಿಗೆ ಉಪದೇಶ ಆಯಿತು. ಈಗ ಧರ್ಮರಾಜ ಅವನು ಅಳೋದಕ್ಕೆ ಶುರು ಮಾಡ್ದ. ಇಲ್ಲ, ನಾನು ಪ್ರಾಮಾಣಿಕತೆಯಿಂದ ಯುದ್ಧ ಮಾಡಲಿಲ್ಲ, ನಾನು ನನ್ನ ಬಂಧು ಬಳಗದವ್ರನ್ನ ಎಲ್ಲರನ್ನೂ ಕೂಡ ಸಂಹಾರ ಮಾಡಿದೆ, ಅವರನ್ನು ಸಂಹಾರ ಮಾಡಿ ಅವರ ರಕ್ತದಲ್ಲಿ ನಾನು ರಾಜ್ಯವನ್ನು ಆಳಬೇಕಾಗಿದೆ, ಎಲ್ಲ ಗುರು ಹಿರಿಯರನ್ನು ನಾನು ಸಂಹಾರ ಮಾಡಿದೆ ಅಂತ ಈ ರೀತಿಯಾಗಿ ಅವನು ಅಳೋದಕ್ಕೆ ಶುರು ಮಾಡಿದ್ರೆ ಆವಾಗ ಕೃಷ್ಣ ಹೇಳ್ತಾನೆ, ವೇದವ್ಯಾಸದೇವರು ಹೇಳ್ತಾರೆ, ಯಾರು ಹೇಳೋದು ಕೇಳೋದಿಲ್ಲ, ಹಾಗಾದರೆ ನಿನಗೆ ಭೀಷ್ಮಾಚಾರ್ಯರಿಂದ ಉತ್ತರವನ್ನು ಕೊಡಿಸ್ತೇನೆ ಅಂತ ಹೇಳಿ ಆ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋದಾಗ ಆ ಭೀಷ್ಮಾಚಾರ್ಯ ಹೇಳ್ತಾರೆ, ಯಾಕೆ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋದರು ಅಂತಂದರೆ ಇವ್ರ ಕಡೆಯಿಂದ ಹೊಡೆಸ್ಕೊಂಡವ್ರ ಹತ್ರ ಅವರು ಸರಿಯಾದ ಉಪಾಯವನ್ನೇ ಹೇಳ್ತಾರೆ, ಸರಿಯಾದ ಧರ್ಮವನ್ನೇ ಹೇಳ್ತಾರೆ, ಅದಕ್ಕೆ ಆ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋದ ಅಂತಂದು ಮಹಾಭಾರತದಲ್ಲಿ ಹೇಳ್ತಾರೆ. ಅದಾದ ಮೇಲೆ ಆ ಭೀಷ್ಮಾಚಾರ್ಯರ ಹತ್ರ ಧರ್ಮರಾಜ ಉಪದೇಶಕ್ಕೆ ಹೋಗ್ತಾ ಇದ್ದಾನೆ ಅಂತ ಅನ್ನೋದು ಗೊತ್ತಾಯಿತು. ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಋಷಿಗಳು, ಜ್ಞಾನಿಗಳು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಬಂದು ಆ ಭೀಷ್ಮಾಚಾರ್ಯ ಹತ್ರ ನಿಂತಿದ್ದಾರೆ. ಭೀಷ್ಮಾಚಾರ್ಯರು ಕೃಷ್ಣನನ್ನು ನೋಡಿ ನಮಸ್ಕಾರವನ್ನು ಮಾಡ್ತಾರೆ. ಧರ್ಮರಾಜನಿಗೆ ಹೇಳ್ತಾರೆ, ಅಲ್ಲ, ನಿನ್ನ ಪಕ್ಕದಲ್ಲೇ ಕೃಷ್ಣ ಪರಮಾತ್ಮ ಇದ್ದಾನೆ, ಅವನನ್ನು ಕೇಳೋದು ಬಿಟ್ಟು ನೀನು ನನ್ನ ಹತ್ರ ಬಂದಿದೆಯಲ್ಲ, ನೀನು ಯಾವ ನ್ಯಾಯ ಇದು? ಆವಾಗ ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳ್ತಾನೆ, ನೀವೇನು ವಿಚಾರ ಮಾಡಬೇಡ್ರಿ, ನಿಂದಲ್ಲಿ ನಿಂತು ಉತ್ತರವನ್ನು ಕೊಡಿಸೋನು ನಾನೇ, ಉತ್ತರೋ ಗೋಪತಿರು ಗೋಪ್ತ. ಆ ಭಗವಂತ, ಉತ್ತರ ನಾಮಕನಾದಂತಹ ಭಗವಂತ ಎಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋನು ಅವನೇ. ನಿನ್ನಲ್ಲಿ ನಿಂತು, ಆ ಭೀಷ್ಮಾಚಾರ್ಯರಲ್ಲಿ ನಿಂತು ಉತ್ತರವನ್ನು ಕೊಡೋನು ನಾನೇ ಅಂತ ಆ ಭೀಷ್ಮಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಅದನ್ನೇ ದಾಸರು ಕೂಡ ಹರಿಕಥಾಂಸಾರದಲ್ಲಿ ಹೇಳ್ತಾರೆ, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ ಅಂತ ಹರಿಕಥಾಂಸಾರದಲ್ಲೂ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಭಗವಂತ ಒಬ್ಬನಲ್ಲಿ ನಿಂತು ಮಾತಾಡ್ತಾ ಇದ್ರೆ ಇನ್ನೊಬ್ಬನಲ್ಲಿ ನಿಂತು ಕೇಳಿಸ್ತಾ ಇರ್ತಾನೆ, ಇನ್ನೊಬ್ಬನಲ್ಲಿ ನಿಂತು ಕೇಳಿಸ್ತಾ ಇದ್ರೆ ಇನ್ನೊಬ್ಬನಲ್ಲಿ ನಿಂತು ಅವನು ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಇದು ಭಗವಂತನ ವ್ಯಾಪಾರ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಬೇಕು. ಏನು ಭೀಷ್ಮಾಚಾರ್ಯ ಶರಪಂಜರದ ಮೇಲೆ ಮಲಗಿದ್ದಾರೆ, ನೀನು ಹೊಡೆದಿದ್ದೇ ಧರ್ಮ, ನಾನು ಬಿದ್ದಿದ್ದೇ ಧರ್ಮ ಅಂತ ಹೇಳ್ತಾರೆ ಅವರು. ಅಷ್ಟು ನೋವು ಆಗ್ತಾ ಇದೆ, ಆ ಶರಪಂಜರದ ಮೇಲೆ ಬಿದ್ದು ಅವರು ಒದ್ದಾಡ್ತಾ ಇದ್ದಾರೆ. ಅದು ಯಾವುದೂ ಇಲ್ಲ, ನೀವು ಹೊಡೆದಿದ್ದು ಸರಿಯಾದದ್ದೇ ಅದು ಅಂತ ಅವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮಾಡಿದ ಮೇಲೆ ಅಲ್ಲಿ ಇದು ಶಾಂತಿ ಪರ್ವ, ಅನುಶಾಸನ ಪರ್ವ ಮತ್ತು ವಿಷ್ಣು ಸಹಸ್ರನಾಮ ಇತ್ಯಾದಿ ಎಲ್ಲ ಉಪದೇಶಗಳನ್ನು ಧರ್ಮರಾಜನಿಗೆ ಮಾಡಿದ್ದಾರೆ. ನೋಡ್ರಿ, ಮಹಾತ್ಮರು ದುಃಖವನ್ನು ಪಟ್ಟರೆ ಅದರಿಂದ ಏನೋ ಒಂದು ಒಳ್ಳೆಯದಾಗತ್ತೆ. ಆವಾಗ ಹಿಂದೆ ಅರ್ಜುನ ಏನಾದರೂ ಹತ್ತಿರಲಿಲ್ಲ ಅಂತಂದರೆ, ಇಲ್ಲ ನಾ ಯುದ್ಧವನ್ನು ಮಾಡ್ತೀನಿ ರೆಡಿ ಆಗಿಬಿಟ್ಟಿದ್ರೆ ನಮಗೆ ಗೀತಾ ಸಿಗ್ತಾ ಇರಲಿಲ್ಲ, ಭಗವದ್ಗೀತಾ ಸಿಗ್ತಾ ಇರಲಿಲ್ಲ. ಇಲ್ಲಿ ಧರ್ಮರಾಜ ಅವನು ಅಳೋದಕ್ಕೆ ಪ್ರಾರಂಭ ಮಾಡಿದ. ಅವನು ಅಳೋದ್ರಿಂದ ಅನುಶಾಸನ ಪರ್ವ, ಶಾಂತಿ ಪರ್ವ ಎಷ್ಟು ಮಹತ್ತರವಾದಂತಹ ಉಪದೇಶಗಳನ್ನು ಇದರಲ್ಲಿ ವಿಷ್ಣು ಸಹಸ್ರನಾಮ ಇದೆಲ್ಲವೂ ಕೂಡ ನಮಗೆ ಅಲ್ಲಿ ಸಿಕ್ತು ಅಂತ ಅನ್ನೋದನ್ನು ನಾವು ಹೀಗೆ ತಿಳಿಬೇಕು. ಅದಾದ ಮೇಲೆ ಆ ಭೀಷ್ಮಾಚಾರ್ಯರು ಉಪದೇಶವನ್ನೆಲ್ಲ ಮಾಡಿದ್ರು. ಉಪದೇಶವನ್ನು ಮಾಡಿ ಎದುರುಗಡೆ ಕೃಷ್ಣ ಕಾಣ್ತಾ ಇದ್ದಾನೆ, ವೇದವ್ಯಾಸದೇವರು ಕಾಣ್ತಾ ಇದ್ದಾರೆ, ಮತ್ತು ಪರಶುರಾಮ ದೇವರಿದ್ದಾರೆ. ಈ ಮೂರೂ ರೂಪದಿಂದ ಅಲ್ಲಿದ್ದಾರೆ, ದರ್ಶನವನ್ನು ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾರೆ, ಕೃಷ್ಣನ ಸ್ತೋತ್ರವನ್ನು ಮಾಡ್ತಾರೆ.
ಏನು ಕೃಷ್ಣ, ಏನು ಲೀಲೆ? ನನ್ನ ನನ್ನ ಅಂದರೆ ಸ್ವನಿಯಮ ಉಪಾಯ, ನಿನ್ನ ನಿಯಮವನ್ನು ತ್ಯಾಗವನ್ನು ಮಾಡಿ ಅವನು ಯುದ್ಧದಲ್ಲಿ ನಾನು ಯಾವುದೇ ರೀತಿಯಾದಂತಹ ಆಯುಧವನ್ನು ಹಿಡಿಯೋದಿಲ್ಲ ಅಂತ ಭಗವಂತ ಪ್ರತಿಜ್ಞೆ ಮಾಡಿರ್ತಾನೆ. ಪ್ರತಿಜ್ಞೆ ಮಾಡಿದಾಗ ಭೀಷ್ಮಾಚಾರ್ಯರು ನಿನ್ನ ಕಡೆ ಆಯುಧವನ್ನು ಹಿಡಿಸ್ತೇನೆ ಅಂತ ಅವರು ಹೇಳಿರ್ತಾರೆ. ಸ್ವನಿಯಮ ಅಪಹಾಯ ಮತ್ಪ್ರತಿಜ್ಞಾ ಅಧಿಕರ್ತುಂ ಅವಪ್ಲುತೋ ರಥಸ್ಥಃ ಧೃತರಥ ಚರಣೋಭ್ಯಯಾತ್ ಬಲಾಗ್ರೆ ಹರಿರಿವ ಹಂತು ಇಮಂ ಗತೋತ್ತರೀಯ. ನೀನು ಆ ಸಿಟ್ಟಿನಿಂದ ಆ ಉತ್ತರೀಯ ಹಾರಿ ಹೋಗ್ತಾ ಇರಬೇಕಾದ್ರೆ ನನಗೆ ಹೊಡಿಬೇಕು ಅಂತ ಚಕ್ರವನ್ನು ಹಿಡಿದು ಬಂದೆಯಲ್ಲ, ಅದೇನು ಅದ್ಭುತವಾದಂತಹ ದೃಶ್ಯ, ಅಂತಹ ನಿನಗೆ ನಮಸ್ಕಾರ ಅಂತ ಅವರು ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಹೇಳಿದ ಮೇಲೆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಒಂದು ಕ್ಷಣ ಗ್ಯಾಪ್ ಆಯಿತು, ಅವ್ರ ಪ್ರಾಣ ಉತ್ತರಾಯಣ ಕಾಲ ಬಂತು, ಅವರ ಪ್ರಾಣ ಹೋಯಿತು. ಹೇಗಿದೆ ನೋಡ್ರಿ, ಭಗವಂತನನ್ನು ಸ್ತೋತ್ರ ಮಾಡ್ತಾ ಹೋಗಿದ್ರೆ ಅವರಿಗೆ ಮೋಕ್ಷನೇ ಆಗಬೇಕಾಗಿತ್ತು. ಆದರೆ ಭಗವಂತ ಮುಂದೆ ಅವರಿಗೆ ಇನ್ನೂ ಜನ್ಮಗಳಿದೆ, ಬ್ರಹ್ಮದೇವರ ಜೊತೆಗೆ ಅವರಿಗೆ ಮುಕ್ತಿ ಅಂತ ಅನ್ನೋದು ಆಗೋದಿದೆ. ಹಾಗಾಗಿ ಭಗವಂತ ಅಲ್ಲಿ ಅವರು ಸ್ತೋತ್ರ ಮಾಡೋದನ್ನು ನಿಲ್ಲಿಸಿದ ಮೇಲೆ ಅವರ ಪ್ರಾಣವನ್ನು ತೆಗೆದಿದ್ದಾನೆ ಭಗವಂತ ಅಂತ ಅನ್ನೋದನ್ನು ಇಲ್ಲಿ ತಿಳಿಯಬೇಕು. ಅದಾದ ಮೇಲೆ ಭಗವಂತ ಹಾಗೂ ಧರ್ಮರಾಜ ಪಾಂಡವರು ಎಲ್ಲರೂ ಕೂಡ ಭೀಷ್ಮಾಚಾರ್ಯರ ಉತ್ತರ ಕ್ರಿಯೆಗಳನ್ನೆಲ್ಲವನ್ನು ಮುಗಿಸಿ ಅವನಿಗೂ ಕೂಡ ಸ್ವಲ್ಪ ದುಃಖ ಆಯಿತು ಆ ಧರ್ಮರಾಜನಿಗೆ. ಯಾಕೆಂದರೆ ಭೀಷ್ಮಾಚಾರ್ಯರು ಅವರು ಪಿತಾಮಹರಂತಿದ್ರು ಅಂಥವರು ಇನ್ನು ಇಲ್ಲಲ್ಲ ಅಂತ ಅನ್ನೋದಕ್ಕೆ ಸ್ವಲ್ಪ ದುಃಖ ಆಯಿತು. ಆದಮೇಲೂ ಮುಂದೆ ಎಲ್ಲ ಕ್ರಿಯೆಗಳನ್ನು ಮಾಡಬೇಕಾಗಿತ್ತು ಅಂತಂದು ಎಲ್ಲ ಉತ್ತರ ಕ್ರಿಯೆಗಳನ್ನು ಮುಗಿಸಿ ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಉತ್ತಮವಾದಂತಹ ರಾಜ್ಯವನ್ನು ಆರಂಭ ಮಾಡಿದ್ದಾನೆ. ಧರ್ಮರಾಜ, ಭೀಮಸೇನ ದೇವರು ಮತ್ತು ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ಕೂಡ ರಾಜ್ಯವನ್ನು ಆಳೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಇದಾದ ಮೇಲೆ ಅಲ್ಲಿದ್ದಂತಹ ಎಲ್ಲ ಪುರಜನದ ಸ್ತ್ರೀಯರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಅದ್ಭುತವಾದಂತಹ ನಿನ್ನ ಲೀಲೆ, ಒಂದ ಎರಡ ಎಲ್ಲ ರೀತಿಯಂಥ ನಮಗೆ ಅನುಗ್ರಹವನ್ನು ಮಾಡಿದೆ ನೀನು. ಭವಾಯನ ಸ್ವಂ ಭವ ವಿಶ್ವಭಾವನ ತ್ವಮೇವ ಮಾತಾತ್ಮ ಸುಹೃತ್ಪತಿಪಿತ. ಅರ್ಜುನನಿಗೆ ಸಖನಾದಿ ಮತ್ತು ಅರ್ಜುನನಿಗೆ ಉಪದೇಶಕನಾದಿ, ಎಲ್ಲರಲ್ಲೂ ನಿಂತು ಮಾಡಿಸಿದವನು ನೀನು. ಮತ್ತು ನಮ್ಮೆಲ್ಲರಿಗೂ ಕೂಡ ಬಂಧುವಂತೆ ನೀನು ಇದ್ದು ಇಷ್ಟು ದಿವಸ ನಮ್ಮ ಜೊತೆಗೆ ಕಾಲವನ್ನು ಕಳೆದಿ, ಅಂತಹ ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಅಂತನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವನು ಅಲ್ಲಿಂದ ಹೊರಟು ತನ್ನ ದ್ವಾರಕಾಪಟ್ಟಣಕ್ಕೆ ಹೋದ ಕೃಷ್ಣ ಪರಮಾತ್ಮ. ಅಲ್ಲಿದ್ದಂತಹ ಜನರು ರಥ ಹೋಗೋ ತನಕ ನೋಡಿದ್ರು. ರಥ ಹೋದ ಮೇಲೆ ಆ ಗಾಳಿ ಬೀಸ್ತಾ ಇರ್ತಲ್ಲ, ಆ ರಥದ ವೇಗದ ಹಿಂದೆ ಧೂಳು ಬರ್ತಾ ಇರ್ತಲ್ಲ, ಆ ಧೂಳನ್ನು ಕೂಡ ಆ ಜನರೆಲ್ಲ ಕೂಡ ನೋಡ್ತಾ ಇದ್ದಾರೆ. ಆಮೇಲೆ ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾನೆ. ಹೋದ ಮೇಲೆ ಅಲ್ಲಿದ್ದಂತಹ ಎಲ್ಲ ಜನರು ಕೂಡ ಆ ಭಗವಂತ ಬಂದ ತಕ್ಷಣ ಭಗವಂತ ಬಂದ ಅಂತ ಎಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಬಹಳ ದಿವಸ ಆಗಿತ್ತು. 16,100 ಜನ ಇರಬಹುದು, ಉಳಿದಂತಹ ಎಲ್ಲ ಅಲ್ಲಿದ್ದಂತಹ ರಾಜರು, ಮಂತ್ರಿಗಳು ಎಲ್ಲರೂ ಕೂಡ ಆ ಭಗವಂತನನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡ್ತಾ ಇರಬೇಕಾದ್ರೆ ಆ ಭಗವಂತನ ಕೆಲವೊಬ್ಬರಿಗೆ ಹೇಗಿರುತ್ತೆ ಅಂತಂದರೆ, ತಮ್ಮ ಊರಲ್ಲಿ ಸ್ವಲ್ಪ ಮರ್ಯಾದೆ ಇರುತ್ತೆ, ಬೇರೆ ಊರಲ್ಲಿ ಸ್ವಲ್ಪ ಜಾಸ್ತಿ ಮರ್ಯಾದೆ ಇರುತ್ತೆ. ಆದರೆ ಅವರು ಏನು ಮಾಡ್ತಾರೆ, ತಮ್ಮೂರಲ್ಲಿ ಸ್ವಲ್ಪ ಮರ್ಯಾದೆ ಆಗ ಸಿಗತ್ತಪ್ಪ, ಹಾಗಾದ್ರೆ ನಾವು ನಮ್ಮೂರಲ್ಲಿ ಇರೋದು ಬೇಡ, ಬೇರೆ ಊರಿಗೆ ಹೋಗೋಣ, ಅಲ್ಲಿ ಜಾಸ್ತಿ ಮರ್ಯಾದೆ ಸಿಗುತ್ತೆ. ಆದರೆ ಭಗವಂತನಿಗೆ ಹಾಗಲ್ಲ. ಇದ್ದ ಊರಲ್ಲೂ ಮರ್ಯಾದೆ ಇದೆ, ಬೇರೆ ಊರಲ್ಲೂ ಮರ್ಯಾದೆ ಇದೆ. ಅಷ್ಟು ಅವನಿಗೆ ಅವನ ಓನ್ ಮೇಷ ಶಾಲಿತ್ವ ಅಂತ ಅನ್ನೋದು ಅವನಲ್ಲಿ ಇದೆ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಬೇಕು. ಆ 16,100 ಜನ ಆ ಭಗವಂತನ ಹತ್ರ ಬಂದು ಲೀಲೆಯನ್ನು ಮಾಡಿದ್ರು, ಎಲ್ಲ ಮಾಡಿದ್ರು. ಆ ಭಗವಂತನ ಮೋಹವನ್ನು ಯಾರೂ ಕೂಡ ಭಗವಂತನಿಗೆ ಯಾರೂ ಕೂಡ ಮೋಹ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಕಾಮ ಒಂದು ಸಲ ಬರ್ತಾನೆ, ಇವರೆಲ್ಲರನ್ನು ಮೋಹಗೊಳಿಸಬೇಕು ಅಂತ ಕಾಮ ಬರ್ತಾನೆ. ಆದರೆ ಕಾಮನಿಗೆ ಮೋಹವನ್ನುಗೊಳಿಸೋದಕ್ಕಾಗೋದಿಲ್ಲ. ಅಷ್ಟು ಶಕ್ತಿ ಉಳ್ಳವರು ಈ 16,100 ಜನ. ಈ 16,100 ಜನನೂ ಕೂಡ ಕೃಷ್ಣನನ್ನು ಮೋಹಗೊಳಿಸೋಕ್ಕೆ ಅಂತ ಹೋಗ್ತಾರೆ. ಆದರೆ ಅವನು ಯಾವ ರೀತಿಯಿಂದ ಮೋಹ ಅಂತ ಅನ್ನೋದು ಸರ್ವತಾ ಆಗಲ್ಲ.
ಉದ್ದಾಮ ಬಾಹು ಪಿಶುನಾ ಮಲ ವಲ್ಗು ಹಾಸ ವ್ರೀಳಾವಲೋಕ ವಿಹಿತೋ ಮದನೋಪಿ ಯಾಸಂ ಸಮ್ಮುಹ್ಯ ಚಾಪ ಮಜಹತ್ ಪ್ರಮೋದೋತ್ತಮಾಸ್ತ ಯಸ್ಯೇಂದ್ರಿಯಂ ಪ್ರಮಥಿತುಂ ಕುಹಕೈರ್ನ ಶೇಕುಹು. ಆ ಒಂದು ಕೂದಲು ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ ಭಗವಂತನಿಗೆ. ಅಂತಹದ್ದು ಈ ಭಗವಂತನನ್ನು ಯಾವಾಗಲೂ ಸ್ತ್ರೀ ಜೊತೆ ಇರ್ತಾನೆ, ಸ್ತ್ರೈಣ ಅಂತ ಕರೀತಾರೆ. ಅಂತಹ ಮೂಢರವರು, ಅಜ್ಞಾನಿಗಳು ಅಂತ ಭಾಗವತದಲ್ಲಿ ಅವನ ಯಾರು ಅಜ್ಞಾನಿಗಳಿರ್ತಾರೋ ಅವರನ್ನು ಬೈತಾ ಇದ್ದಾರೆ. ಭಗವಂತನಿಗೆ ಯಾವುದೇ ರೀತಿಯಾದಂತಹ ಸ್ತ್ರೀ ಮೋಹ ಆಗಲಿ ಯಾವುದೂ ಕೂಡ ಇಲ್ಲ ಅಂತನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿಬೇಕು. ಅದಾದ ಮೇಲೆ ಹಿಂದೆ ಹೇಳಿದ್ದೆ, ಅಶ್ವತ್ಥಾಮ್ನ ವಿಸೃಷ್ಟೇನ ಬ್ರಹ್ಮಶೀಷ್ಣೋರು ತೇಜಸ ಉತ್ತರಾಯ ಹತೋ ಗರ್ಭ ಈಶೇನೋಜ್ಜೀವಿತ ಪುನಃ. ಭಗವಂತ ಮತ್ತೆ ರಕ್ಷಣೆ ಮಾಡಿದಂತಹ ಮಗು ಅದೇ ಪರೀಕ್ಷಿತ. ಅವನಿಗೆ ವಿಷ್ಣುರಾತ ಅಂತನ್ನುವಂತಹ ನಾಮಕರಣವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಭಗವಂತನಿಂದ ರಕ್ಷಿತನಾದವನು ಅಂತನ್ನುವಂತಹ ಕಾರಣದಿಂದ ವಿಷ್ಣುರಾತ ಅಂತ ಕರೀತಾರೆ. ಮತ್ತು ಪರೀಕ್ಷಿತ ಅಂತನ್ನುವಂತಹ ಹೆಸರು ಕೂಡ ಅವನಿಗೆ ಇರುತ್ತೆ. ಇಲ್ಲಿ ಅವನಿಗೆ ಪರೀಕ್ಷಿತ ಮತ್ತು ವಿಷ್ಣುರಾತ ಅಂತನ್ನುವಂತಹ ಎರಡು ಹೆಸರು. ನಾವೆಲ್ಲರೂ ವಿಷ್ಣುರಾತರಾಗಬಹುದು, ಆದರೆ ಪರೀಕ್ಷಿತರಾಗಲು ಸಾಧ್ಯ ಇಲ್ಲ. ಭಗವಂತ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ, ಆದ್ದರಿಂದ ವಿಷ್ಣುರಾತ್ರ ಆಗಬಹುದು. ಆದರೆ ಪರೀಕ್ಷಿತ ಅವನು ಪರಿಯೈಕ್ಷಿತ ಕೈತ್ಯಸವು, ಇವನು ಅಂತಂದರೆ ಬ್ರಹ್ಮ ಭಗವಂತ ಅಂತಲೇ ನೋಡಿದ ಹೊರತು ಇವನು ಯಾರೋ ಅಂತ ನೋಡಲಿಲ್ಲ. ಇವನು ಭಗವಂತನೇ ಅಂತ ನೋಡಿದ್ದಕ್ಕೆ ಅವನು ಪರಿಯೈಕ್ಷಿತ ಕೈತ್ಯಸವು ಪರೀಕ್ಷಿತ ಅಂತನ್ನೋದು ಅವನಿಗೆ ಸಾರ್ಥಕ ಆಯಿತು. ನಮಗೆ ಅದು ಸಾರ್ಥಕ ಆಗೋದಿಲ್ಲ ಅಂತನ್ನೋದನ್ನು ಇಲ್ಲಿ ಟಿಪ್ಪಣಿಕಾರರು ತಿಳಿಸ್ತಾರೆ. ಅವನ ನಾಮಕರಣ ಆಯಿತು. ನಾಮಕರಣ ಆದಮೇಲೆ ಅವನು ಹೇಗಿರ್ತಾನೆ ಅಂತನ್ನುವಂತಹ ಜ್ಯೋತಿಷಿಗಳ ಹತ್ರ ಕೇಳ್ತಾರೆ. ಇವನು ಏಷದಾತ ಶರಣ್ಯಸ್ಯ ಯಥಾ ಹರ್ಷೌನಿರಿವ ಶ್ರೀಃ ಯಶೋ ವಿತನಿತಾ ಸ್ವಾನಂ ದ್ಯೌಷಂತಿರುವ ಯಜ್ವನಾಂ ಮೃಗೇಂದ್ರ ಇವ ವಿಕ್ರಾಂತೋ ನಿಷೇವ್ಯೋ ಹಿಮವಾನಿವ. ಅವನು ಎಲ್ಲ ರೀತಿಯಾದಂತಹ ಧರ್ಮವುಳ್ಳವನಾಗಿರ್ತಾನೆ. ಆಮೇಲೆ ಸದಾಚಾರ ನಿಷ್ಠುರನಾಗಿರ್ತಾನೆ, ಯಾವಾಗಲೂ ಸದಾಚಾರದಲ್ಲಿರ್ತಾನೆ ಅಂತ ಅವನ ಗುಣಗಳನ್ನು ಎಲ್ಲವನ್ನೂ ಕೂಡ ಹೇಳಿದ್ರು. ರಂತಿದೇವನಂತೆ ಉದಾರಿ, ಮತ್ತು ಯಾತಿಯಂತೆ ಅವನು ರಾಜ್ಯಭಾರವನ್ನು ಮಾಡ್ತಾನೆ, ಹೀಗೆಲ್ಲವನ್ನು ಹೇಳಿದ್ರು. ಹೇಳಿದ ಮೇಲೆ ಕೊನೆಗೆ ಮುಂದೆ ಒಬ್ಬ ಬ್ರಾಹ್ಮಣನಿಂದ ಶಾಪ ಬರುತ್ತೆ. ಆ ಶಾಪದಿಂದ ಇವನು ಪರೀಕ್ಷಿತನಿಂದ ತಕ್ಷಕನಿಂದ ಮರಣವನ್ನು ಹೊಂತಾನೆ ಅಂತ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ಸರಿ, ಆ ಕಾರಣದಿಂದನೂ ಸರ್ಪದಷ್ಟಿ ಮನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಸರ್ಪ ಅಂದರೆ ತಕ್ಷಕ ಯಾವ ರೂಪದಿಂದ ಬರ್ತಾನೆ ಇವನು ಅಂತ ಅನ್ನೋದು ಇವನು ಎದುರು ನೋಡ್ತಾ ಇದ್ದಂತೆ. ಆದ್ದರಿಂದನೂ ಇವನಿಗೆ ಪರೀಕ್ಷಿತ ಅಂತ ಅನ್ನೋದನ್ನು ಕರಿತಾ ಇದ್ರು ಅಂತ ಅನ್ನೋದನ್ನು ಇಲ್ಲಿ ತಿಳಿಬೇಕು. ಇಷ್ಟಾದ ಮೇಲೆ ವಿದುರ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಯಾವಾಗೋ ಹೋಗಿರ್ತಾನೆ ಅವನು. ಈ ಯುದ್ಧ ಬೇಡ, ಇದು ಯಾವುದು ಬೇಡ, ನನಗೆ ಈ ತಕರಾರೇ ಬೇಡ, ತಕರಾರೇ ಬೇಡ ಅಂಥೇಳಿ ಅವನು ಯುದ್ಧ ಎಲ್ಲ ಬಿಟ್ಟು ಅವನು ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಅವಾಗ ಹೋದಂತಹ ವಿದುರ ಈಗ ಮರಳಿ ಬರ್ತಾನೆ, ಹಸ್ತಿನಾವತಿಗೆ ಬರ್ತಾನೆ. ಅವಾಗ ಬಂದಾಗ ವಿದುರನಿಗೆ ಎಲ್ಲ ರೀತಿಯಾದಂತಹ ಪ್ರಶ್ನೆಯನ್ನು ಯುಧಿಷ್ಠಿರ ಕೇಳ್ತಾನೆ. ಅವರ ಪಾಂಡವರು ಇವರು ಕೃಷ್ಣ ಎಲ್ಲರೂ ಆರಾಮಿದ್ದಾರಾ, ವಸುದೇವ ದೇವಕಿ ಎಲ್ಲರೂ ಕೂಡ ಆರಾಮಿದ್ದಾರಾ, ತೀರ್ಥಯಾತ್ರೆಯಲ್ಲೇ ಹೇಗಾಯಿತು ಅಂತ ಎಲ್ಲವನ್ನು ಕೇಳ್ತಾನೆ. ಕೇಳಿದಾಗ ಮುಂದೆ ಆಗುವಂತಹ ಯದುಗಳ ನಾಶ, ಯಾದವರ ನಾಶ ಅದೊಂದನ್ನು ಬಿಟ್ಟು ಇನ್ನೆಲ್ಲವನ್ನು ಕೂಡ ಆ ವಿದುರ ಹೇಳ್ತಾನೆ. ವಿನಾ ಯದುಕುಲ ಶ್ರೇಯಂ, ಮುಂದೆ ನಾಶ ಆಗೋದು ವಿದುರನಿಗೆ ಗೊತ್ತಿರುತ್ತೆ, ಅದನ್ನು ಮಾತ್ರ ಇವನು ಹೇಳೋದಿಲ್ಲ. ಅದಾದ ಮೇಲೆ ಆ ವಿದುರ ಧೃತರಾಷ್ಟ್ರನ ಹತ್ರ ಹೋಗ್ತಾನೆ. ಹೋದಾಗ ಏನು ಇನ್ನೂ ಬುದ್ಧಿ ಬರ್ತಾ ಇಲ್ವಲ್ಲ, ಸ್ವಲ್ಪ ಆದರೂ ನಾಚಿಕೆ ಆಗಬೇಕು ನಿನಗೆ. ನೀನು ಆ ಪಾಂಡವರಿಗೆ ಅಗ್ನಿಯಲ್ಲಿ ಹಾಕಿದೆ, ಮತ್ತು ವಿಷವನ್ನು ಕೊಟ್ಟು, ಮತ್ತು ಅವರ ಹೆಂಡತಿಯನ್ನು ತೊಂದರೆಗೆ ಕೊಟ್ಟು, ಅಷ್ಟಾದರೂ ಕೂಡ ಅವರ ಕ್ಷೇತ್ರಗಳನ್ನು ನಾಶ ಮಾಡಿದೆ. ಅಷ್ಟಾದರೂ ಕೂಡ ಅವರು ಹಾಕಿದಂತಹ ಅನ್ನವನ್ನು ಅದನ್ನು ಕ್ಯಾಚ್ ಹಿಡಿದು ನಾಯಿ ತಿಂದಂಗೆ ತಿಂತಾ ಇದೆಯಲ್ಲ, ನಿನಗೆ ಸ್ವಲ್ಪ ಆದರೂ ನಾಚಿಕೆ ಆಗಬೇಕು, ಅಷ್ಟು ಆಗ್ತಾ ಇಲ್ವಾ ನಿನಗೆ ಅಂತ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾ ಇದ್ದಾನೆ. ವಿದುರ ಸಣ್ಣವನು, ಧೃತರಾಷ್ಟ್ರ ದೊಡ್ಡವನು. ಮತ್ತು ಬೈಯೋದು ಸರಿನಾ ಅಂತಂದರೆ ಆ ಧೃತರಾಷ್ಟ್ರನಿಗೆ ವೈರಾಗ್ಯ ಬರಬೇಕಾಗಿದೆ. ಇನ್ನಾದರೂ ವೈರಾಗ್ಯ ಬರಲಿ.
ಆ ಧೃತರಾಷ್ಟ್ರ ಒಬ್ಬ ಒಳ್ಳೆ ಸುಜೀವ. ಆ ಸುಜೀವ ಅವನು ಇನ್ನು ಸಾಧನೆಯನ್ನು ಮಾಡಿಕೊಂಡು ಅವನು ಮೋಕ್ಷವನ್ನು ಹೊಂದಿ ಅಂತನ್ನೋದು ಆ ವಿದುರನ ಉದ್ದೇಶ. ಈ ಮಧ್ಯೆ ಭೀಮಸೇನ ದೇವರು ಏನು ಮಾಡ್ತಾ ಇದ್ರು ಅಂತಂದರೆ ನಕುಲನ ಮುಂದೆ ನಿಲ್ಲಿಸ್ಕೊಳ್ಳೋದು. ಯಾಕಂದರೆ ಧೃತರಾಷ್ಟ್ರನಿಗಂತೂ ಕಣ್ ಕಾಣೋದಿಲ್ಲ. ನಕುಲನ ಮುಂದೆ ನಿಲ್ಲಿಸ್ಕೊಂಡು, ನೋಡು ನಕುಲ, ಈ ಬಾಹು ಏನಿದೆಯಲ್ಲ, ಇದರಿಂದನೇ ಆ 100 ಜನರನ್ನು ಸಂಹಾರ ಮಾಡಿದ್ದು ನಾನು ಅಂತ ಬೇಕಂತಲೇ. ಯಾಕೆಂದರೆ ಆ ಧೃತರಾಷ್ಟ್ರನಿಗೆ ವೈರಾಗ್ಯ ಬರಬೇಕು ಅಂತ ಆ ಭೀಮಸೇನ ದೇವರು ಕೂಡ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆ ವಿದುರ ಹೇಳ್ತಾನೆ, ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ. ಆ ಭೀಮಸೇಂದ್ರ ಹಾಕಿದಂತಹ ಅನ್ನವನ್ನು ನಾಯಿಯಂತೆ ತಿಂತಾ ಇದ್ದೆ ನೀನು, ಇನ್ನಾದರೂ ಬುದ್ಧಿಯನ್ನು ತಂದುಕೋ ಅಂತ ಆ ವಿದುರ ಹೇಳಿದಾಗ, ಸರಿ ಹಾಗಾದರೆ ನಾನು ಇನ್ನು ಮೇಲೆ ವನವಾಸಕ್ಕೆ ಹೋಗ್ತೇನೆ, ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ವಿಚಾರವನ್ನು ಮಾಡಿ ಅವನು ಹೊರಡೋದಕ್ಕೇನೋ ಸಿದ್ಧ ಆದ. ಆದರೆ ಈ ಕಡೆ ಧರ್ಮರಾಜ ಅವನ ಮೇಲಿರುವಂತಹ ಪ್ರೀತಿ, ಆ ಧೃತರಾಷ್ಟ್ರನ ಮೇಲಿರುವಂತಹ ಪ್ರೀತಿ, ಇಲ್ಲ ನಾನು ಬಿಡೋದಿಲ್ಲ, ನಿನ್ನನ್ನು ನಾನು ಬಿಡೋದಿಲ್ಲ, ಇಲ್ಲೇ ಇಟ್ಕೊತೀನಿ. ಆವಾಗ ಧೃತರಾಷ್ಟ್ರ ಉಪವಾಸ ಮಾಡ್ತಾನೆ. ಇಲ್ಲ ನೀನು ಬಿಡೋ ತನಕ ನಾನು ಉಪವಾಸ ಇರ್ತೀನಿ ಅಂತ ಹೇಳಿ ಉಪವಾಸ ಮಾಡಿದಾಗ ಆವಾಗ ವಿದುರ ಮತ್ತು ಸಂಜಯ ಅವನಿಗೂ ಹೇಳ್ತಾನೆ, ಧರ್ಮರಾಜಿಗೂ ಹೇಳ್ತಾನೆ, ಇಲ್ಲ ಒಂದಲ್ಲ ಒಂದು ದಿವಸ ಹೋಗಲೇಬೇಕಾಗತ್ತೆ, ಹಾಗಾಗಿ ಈಗ ಬಿಡು ಅಂತ ಹೇಳಿದ ಮೇಲೆ ವಿದುರ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿಯು ಕೂಡ ನನ್ನ ಎಲ್ಲ ಕೆಲಸವೂ ಕೂಡ ಮುಗೀತು, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಮರಿಮಕ್ಕಳಾಯಿತು, ಎಲ್ಲರನ್ನೂ ನಾನು ನೋಡಾಯಿತು, ರಾಜ್ಯಭಾರದಲ್ಲಿ ನೀವು ಕುಳಿತಿದ್ದೀರಿ, ಇನ್ನು ನನ್ನ ಕೆಲಸ ಏನಿಲ್ಲ, ನಾನು ಕೂಡ ಸಾಧನೆಯನ್ನು ಮಾಡ್ಕೋತೇನೆ ಅಂತ ಹೇಳಿ ಆ ಕುಂತಿಯು ಕೂಡ ಅಲ್ಲಿಂದ ವನಕ್ಕೆ ಹೊರಟಿದ್ದಾಳೆ. ಹೊರಟಾಗ ಸರಿ ಆಯಿತು ಅಂತೇಳಿ ಅವನು ದಿವಸ ಧೃತರಾಷ್ಟ್ರನ ಆಸನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ತಾ ಇರ್ತಾನೆ. ಧರ್ಮರಾಜ ಒಂದು ಸಲ ಹೋಗಿ ಅವರು ಯಾವ ವನದಲ್ಲಿರ್ತಾರೋ ಆ ವನಕ್ಕೆ ಹೋಗಿ ನಮಸ್ಕಾರ ಮಾಡೋಕ್ಕೆ ಅಂತ ಹೋಗಿರ್ತಾನೆ. ಆವಾಗ ವಿದುರ ಈ ಧರ್ಮರಾಜನಲ್ಲಿ ಐಕ್ಯವನ್ನು ಹೊಂದ್ತಾನೆ. ಯಾಕೆಂದರೆ ಧರ್ಮರಾಜ ಬೇರೆ ಅಲ್ಲ, ವಿದುರ ಬೇರೆ ಅಲ್ಲ, ಇಬ್ಬರು ಯಮಧರ್ಮನ ಅವತಾರ. ಅವರಿಬ್ಬರು ಐಕ್ಯವನ್ನು ಹೊಂದ್ತಾರೆ. ಸರಿ ಅಲ್ಲಿ ಒಂದ್ಸತಿ ಭೇಟಿಯಾಗಿ ಮತ್ತೆ ಬಂದಿರ್ತಾನೆ. ಒಮ್ಮೆ ನಮಸ್ಕಾರವನ್ನು ಮಾಡ್ತಾ ಇರ್ತಾನೆ. ಆವಾಗ ಏನೋ ಅವರು ಅವರಿಗೆ ದರ್ಶನ ಆಗ್ತಾ ಇರುತ್ತೆ ಆ ಧರ್ಮರಾಜನಿಗೆ. ಅವತ್ತೇನೋ ಕಾಣಿಸೋದಿಲ್ಲ. ಹಾಗಾದರೆ ಏನಾಯಿತು ಏನು ಅಂತಂದಂತಹ ದುಃಖಕ್ಕೆ ಮತ್ತೆ ಆ ಧರ್ಮರಾಜ ಒಳಗಾದಾಗ ಆವಾಗ ಸಂಜಯ ಬಂದು ಹೇಳ್ತಾನೆ, ಇಲ್ಲ ಹೀಗೆ ಧೃತರಾಷ್ಟ್ರಾದಿಗಳು ನಿರ್ಯಾಣವನ್ನು ಹೊಂದಿದ್ದಾರೆ. ಆವಾಗ ಅದೇ ಸಮಯಕ್ಕೆ ನಾರದರು ಬಂದು ಹೇಳ್ತಾರೆ, ನೀನು ಇನ್ನೂ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ಆ ಧೃತರಾಷ್ಟ್ರ ಮತ್ತು ಕುಂತಿ, ಗಾಂಧಾರಿ ಇವರೆಲ್ಲರೂ ಕೂಡ ಇನ್ನು 5 ದಿನದಲ್ಲಿ ಅವರು ನಿರ್ಯಾಣವನ್ನು ಹೊಂದೋರಿದ್ದಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ಅಲ್ಲ ಮತ್ತು ಸಂಜಯ ಬಂದು ಮೊದಲೇ ಆಯಿತು ಅಂತ ಹೇಳಿದ, ಇವರು 5 ದಿವಸಕ್ಕೆ ಆಗೋರಿದ್ದಾರೆ ಅಂತ ಹೇಳಿದ್ರು. ಏನು ಹಾಗಾದರೆ ಅಂತಂದರೆ ಇಲ್ಲಿ ಹೇಳಿದಂತಹ ಭೂತಕಾಲ 5 ದಿವಸ ಮುಂದೆ ಅಲ್ಲ, 5 ದಿವಸ ಮೊದಲೇ ಆಗಿರುತ್ತದು. ಯಾಕೆ ಹಾಗೆ ಹೇಳಿದ್ರು ಅಂತಂದರೆ ಈ ಕೆಲವು ಅಜ್ಞಾನಿಗಳು ಇದನ್ನು ಓದಬೇಕಾದ್ರೆ ಸ್ವಲ್ಪ ತಪ್ಪನ್ನು ತಿಳ್ಕೊಂಡ್ರೂ ಸಾಕು, ಅವ್ರಿಗೆ ಆಗಬೇಕಾದಂತಹ ಪಾಪ ಅವ್ರಿಗೆ ಆಗೇ ಆಗತ್ತೆ ಅಂತ ಅನ್ನೋದಕ್ಕೆ ಹೀಗೆ ಹೇಳಿದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದಾದಮೇಲೆ ನಾರದರು ಕೂಡ ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ, ನೀನು ಯಾವ ರೀತಿಯಾದಂತಹ ದುಃಖವನ್ನು ಪಡಬೇಡ. ಆಮೇಲೆ ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅನಿಷ್ಟ ಸೂಚಕಗಳಾಗತ್ತೆ. ನೀನು ಕೂಡ ಇನ್ನು ಸ್ವಲ್ಪ ದಿವಸ ಬಿಟ್ಟು ನೀನು ರಾಜ್ಯವನ್ನು ಬಿಟ್ಟು ನೀನು ಹೊರಡಬೇಕು. ನೀನು ಮತ್ತು ಎಲ್ಲರೂ ಕೂಡ ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ನೀವು ಹೊರಡಬೇಕಾಗತ್ತೆ. ಇದು ಹೀಗೆ ಹೇಳಿಟ್ಟಿದ್ದೀನಿ. ಮುಂದೆ ಆಮೇಲೆ ಅವಾಗೂ ಮತ್ತೆ ದುಃಖವನ್ನು ಪಡೋ ಅವಶ್ಯಕತೆ ಇರಲ್ಲ ಅಂತ ಅನ್ನೋದಕ್ಕೆ ಈಗ ಹೇಳ್ತಾ ಇದ್ದೇನೆ ಅಂತ ಅನ್ನೋದನ್ನು ಹೇಳ್ತಾರೆ. ಅದಾದಮೇಲೆ ಆ ಧೃತರಾಷ್ಟ್ರ, ಗಾಂಧಾರಿ ಅವರೆಲ್ಲರೂ ಕೂಡ ಎಲ್ಲಿ ಹೋದರು ಅಂತಂದರೆ ದಕ್ಷಿಣ ದಿಕ್ಕಿನ ಸಪ್ತಸ್ರೋತ ಅಂತನ್ನುವಂತಹ ನದಿ, ಆ 7 ಋಷಿಗಳ ಸಲುವಾಗಿ 7 ಕವಲಾಗಿ ಆ ಗಂಗಾ ನದಿ ಹರಿಯುವಂತಹ ಜಾಗ ಸಪ್ತಸ್ರೋತ ಅಂತ ಕರೀತಾರೆ. ಅಲ್ಲಿ ಆ ಧೃತರಾಷ್ಟ್ರಾದಿಗಳು ಎಲ್ಲರೂ ಕೂಡ ನಿರ್ಯಾಣವನ್ನು ಹೊಂದಿದ್ದಾರೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಸರಿ, ಈ ಕಡೆ ಅರ್ಜುನ, ನಾನು ಭಾಳ ದಿವಸ ಆಯಿತು ಕೃಷ್ಣನನ್ನು ಭೇಟಿ ಆಗಲಾರ್ದೆ, ಕೃಷ್ಣನನ್ನು ಭೇಟಿಯಾಗಿ ಬರ್ತೇನೆ ಅಂತೇಳಿ ಅವನು ಕೃಷ್ಣನ ಹತ್ರ ಹೋಗ್ತಾನೆ. ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ಅವನು ಹೋಗಿ ಒಂದು ಸ್ವಲ್ಪ ದಿವಸ ಆಗಿರುತ್ತೆ. ಆ ಸ್ವಲ್ಪ ದಿವಸದಲ್ಲೇ ಈ ಧರ್ಮರಾಜನಿಗೆ ಅನಿಷ್ಟ ಸೂಚಕಗಳೆಲ್ಲವೂ ಕೂಡ ಏನೇನು ಅಪಶಕನಗಳು ಅಂತಿದೆಯೋ ಆ ಎಲ್ಲ ಅಪಶಕನಗಳು ಅವನಿಗೆ ಕಾಣಿಸೋದಕ್ಕೆ ಶುರು ಆಯಿತು. ಹಾಗಾದರೆ ನಾರದರು ಹೇಳಿದಂತಹ ಕಾಲ ಬಂದೇ ಬಿಡುತ್ತಾ,
ಅರ್ಜುನನು ಕೂಡ ಇನ್ನೂ ಬರ್ತಾ ಇಲ್ಲ, ಭಾಳ ದಿವಸ ಆಯಿತು ಅವನು ಹೋಗಿ ಅಂತ ಅವನು ವಿಚಾರವನ್ನು ಮಾಡೋದಕ್ಕೆ ಶುರು ಮಾಡ್ದ. ಅವನು ಭೀಮಸೇನರಿಗೆ ಹೇಳ್ತಾರೆ, ಅರ್ಜುನ ಯಾಕೆ ಬಂದಿಲ್ಲ ನೋಡು, ಅವನು ಹೋಗಿ ಬಹಳ ದಿವಸ ಆಯಿತು, ಅವನು ಹೋಗಿ ಕೇವಲ 7 ದಿನ ಆಗಿರುತ್ತೆ. ಆ 7 ದಿನವೇ ಬಹಳ ದಿವಸಗಳಂತೆ ಅವನಿಗೆ ಹೋಗಿರುತ್ತೆ. ಅಷ್ಟು ಅಪಶಕುನಗಳು ಮತ್ತು ಅನಿಷ್ಟಗಳು ಎಲ್ಲದನ್ನು ನೋಡಿ ಅವನಿಗೆ ಭಯನೂ ಕೂಡ ಆಗಿರುತ್ತೆ. ಅದಾದ ಮೇಲೆ ಅವನು ಅರ್ಜುನ ಅಲ್ಲಿಂದ ಮರಳಿ ಬರ್ತಾನೆ, ದ್ವಾರಕಾಪಟ್ಟಣದಿಂದ ಮರಳಿ ಬರ್ತಾನೆ. ಅರ್ಜುನ ಬರಬೇಕಾದ್ರೆ ಅವನ ಅಲ್ಲಿ ದೂರ ಇದ್ದಾನೆ ಅಂತಂದರೆ ಅವನ ಕಾಂತಿ, ಅವನ ಟಿ ವಿ ಅದೆಲ್ಲ ಒಂಥರ ಭಾರಿ ಎದ್ದು ಕಾಣಿಸ್ತಾ ಇರ್ತದೆ. ಆದರೆ ಅರ್ಜುನ ಬರ್ತಾ ಇದ್ದಾನೆ ಅಂತಂದರೆ ಇದು ಅರ್ಜುನನೇನಾ ಅಂತನೂ ಹಾಗಿತ್ತು. ಅಷ್ಟು ಕಾಂತಿ ಇಲ್ಲ, ಏನೂ ಇಲ್ಲ, ಪೂರ್ತಿ ಕಳಾಹೀನನಾಗಿದ್ದಾನೆ. ಆವಾಗ ಇದು ಧರ್ಮರಾಜ ಕೇಳ್ತಾನೆ, ಅರ್ಜುನ ಏನಾಯಿತು? ಒಂದು ದಿನವೂ ನಿನ್ನ ಮುಖ ಈ ರೀತಿಯಾಗಿ ನಾನು ನೋಡಿಲ್ಲ. ಯಾರಿಗಾದರೂ ದುಡ್ಡು ಕೊಡ್ತೀನಿ ಅಂತ ಕೊಡೋದೇ ಬಂದ್ಯಾ? ಯಾರಿಗಾದರೂ ಏನಾದರೂ ತಪ್ಪು ಮಾಡಿದ್ಯಾ? ಅಥವಾ ಅವರನ್ನು ಗೆಲ್ಲಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಅದನ್ನು ತಪ್ಪು ಬಂದ್ಯಾ? ಏನು ಮಾಡಿದೆ ನೀನು ಇದು? ಅಥವಾ ಕೊನೆಗೆ ಒಂದು ಪ್ರಶ್ನೆ ಕೇಳ್ತಾನೆ, ಕಶ್ಚಿತ್ ಪ್ರೇಷ್ಠತಮೇನಾಥ ಹೃದಯೇನ ಆತ್ಮಬಂಧುನ ಶೂನ್ಯೋಸಿ ರಹಿತೋ ನಿತ್ಯಂ ಮನ್ಯಸೇತ್ ಎನ್ಯತಾ ಇರುಕ. ನಮಗೆ ಅತ್ಯಂತ ಪ್ರಿಯತಮನಾದಂತಹ ನಮ್ಮ ಬಂಧುವಾದಂತಹ ಕೃಷ್ಣ ಏನಾದರೂ ಅವನು ಪರಂಧಾಮಕ್ಕೆ ಹೋದ್ನ? ಅದನ್ನು ನನಗೆ ಸತ್ಯವಾದದ್ದನ್ನು ಹೇಳು ಅಂತ ಆ ಧರ್ಮರಾಜ ಹೇಳ್ತಾ ಇದ್ದಾನೆ. ಆವಾಗ ಅರ್ಜುನ ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ ಏನಮೇ ಪ್ರಹೃತಂ ತೇಜೋ ದೇವ ವಿಸ್ಮಾಪನಂ ಮಹತ. ಆ ಅರ್ಜುನ ಹೇಳ್ತಾನೆ, ಏನು ಮಾತು ಮಹಾರಾಜ, ಅಲ್ಲೇ ಧರ್ಮರಾಜ, ನಾವು ಎಲ್ಲವನ್ನೂ ಕಳ್ಕೊಂಡ್ವಿಪ್ಪ. ಯಾಕೆ ಅಂತಂದರೆ ಯಾವ ಕೃಷ್ಣನಿಂದ ನನಗೆ ಕಾಂತಿ ಅಂತ ಅನ್ನೋದಿತ್ತು, ಆ ಕೃಷ್ಣ ಅಂತ ಅನ್ನೋದು ಇವತ್ತು ನಮ್ಮ ಜೊತೆಗಿಲ್ಲ, ಪರಂಧಾಮಕ್ಕೆ ಹೋಗಾಗಿದ್ದಾನೆ. ಆ ಭಗವಂತ ಇದ್ದಾಗ ನಾನು ಎಷ್ಟೆಷ್ಟೋ ಯುದ್ಧಗಳನ್ನು ಮಾಡಿದ್ದೀನಿ, ಎಲ್ಲ ಯುದ್ಧಗಳಲ್ಲೂ ಜಯವನ್ನು ಸಾಧಿಸ್ಕೊಂಡ್ಬಂದಿದ್ದೀನಿ. ಅದಕ್ಕೆ ವಿಜಯ ಅಂತನ್ನುವಂತಹ ನಾಮಕರಣವನ್ನು ನನಗೆ ಮಾಡಿದ್ರು. ಮತ್ತು ಅಷ್ಟೆಲ್ಲ ಇದ್ದರೂ ಈಗ ಆ ಒಬ್ಬ ಪರಮಾತ್ಮ ಇಲ್ಲದೇನೆ ನನಗೆ ಆ ಸ್ತ್ರೀಯರನ್ನು ಕರೆದುಕೊಂಡು ಬರೋದಕ್ಕೆ ನನಗೆ ಆಗಲಿಲ್ಲ. ಅಷ್ಟು ನನಗೆ ತೊಂದರೆ ಆಯಿತು. ಅದು ಭಗವಂತನ ಮಹಿಮೆ. ಯಾಕೆ ಅಂತಂದರೆ ಅವನು ಹೇಳ್ತಾನೆ ಅರ್ಜುನ, ತದ್ವೈದನು ತೈಷವಃ ಸರತೋ ಹಯಾಸ್ತೆ ಸೋಹಂ ರತಿ ನೃಪತಯೋ ಯತ ಆಮನಂತಿ. ರಥ ಅದೇ ಅದ, ಬಿಲ್ಲು ಅದೇ ಇದೆ, ಆಮೇಲೆ ಬಾಣಗಳು ಅದೇ ಇದೆ. ಇಷ್ಟೆಲ್ಲ ಇದ್ದಾಗ ಸಾರಥಿ ಒಬ್ಬನು ಅವನಿಲ್ಲ. ರಥದಲ್ಲಿ ಕುಳಿತವ ನಾನಿದ್ದೇನೆ, ಆದರೆ ಸಾರಥಿಯಾದಂತಹ ಭಗವಂತ ಇಲ್ಲ. ನನ್ನ ಮುಂದೆ ಅವನಿದ್ದಂತಹ ಧೈರ್ಯದಿಂದ ನಾನು ಅಶ್ವತ್ಥಾಮಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲರನ್ನೂ ನಾನು ಸೋಲಿಸಿದೆ. ಆಮೇಲೆ ಆ ಇಂದ್ರವನಕ್ಕೆ ಕಾಂಡವದಾನಕ್ಕೆ ಹೋಗಿ ಅಗ್ನಿಯನ್ನು ಪಾನವನ್ನು ಮಾಡಿಸಿದೆ ನನ್ನ ಕಡೆಯಿಂದ. ಆಮೇಲೆ ಇಂದ್ರನ ಜೊತೆಗೆ ಯುದ್ಧವನ್ನು ಮಾಡಿಸ್ದ. ಇಷ್ಟೆಲ್ಲವನ್ನು ಮಾಡಿಸಿದವನು ಆ ಭಗವಂತ. ಅಂತಹ ಭಗವಂತ ನನ್ನ ಜೊತೆಗೆ ಇಲ್ಲ. ಅವನ 16,100 ಜನನ್ನ ಇವನು ಒಂದು ಕಡೆ ಬಿಟ್ಟು ಇವ್ರನ್ನ ರಕ್ಷಣೆ ಮಾಡು ಅಂತ ಹೇಳಿ ಕಳಿಸ್ದ. ಅಲ್ಲಿ ಒಂದಂತಹ ಗೊಲ್ಲರನ್ನು ನಾನು ಯುದ್ಧದಿಂದ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಆ ಅರ್ಜುನ ಬಹಳ ದುಃಖದಿಂದ ಹೇಳ್ತಾನೆ. ಅಲ್ಲ, ತದ್ವೈದನು ತೈಷವ ಅಂತ ಹೇಳಿದ್ರಲ್ಲ, ಅದೇ ಬಿಲ್ಲು, ಅದೇ ಬಾಣ, ಅದೇ ರಥ ಅಂತ ಹೇಳಿದ್ರಲ್ಲ, ಎಲ್ಲಿತ್ತು ಅದೆಲ್ಲ? ಯುದ್ಧ ಎಲ್ಲ ಮುಗೀತು, 18 ದಿವಸದ ಯುದ್ಧಗಳೆಲ್ಲ ಮುಗೀತು. ಮುಗಿದ ಮೇಲೆ ಆ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಅರ್ಜುನನಿಗೆ, ಅರ್ಜುನ ನೀ ಮೊದಲು ಇಳಿ ಅಂತ. ಯಾಕೆ ಅಂತಂದರೆ ಒಬ್ಬರ ಇಬ್ಬರ ಎಷ್ಟೋ ಜನ ಬ್ರಹ್ಮಾಸ್ತ್ರಗಳು ಬಿಟ್ಟಿದ್ದಾರೆ. ವಾಯುವ್ಯಾಸ್ತ್ರ, ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಆ ಅಸ್ತ್ರ, ಈ ಅಸ್ತ್ರ, ಎಲ್ಲ ಅಸ್ತ್ರಗಳನ್ನು ಅದನ್ನು ಪ್ರಯೋಗ ಮಾಡಿದ್ದಾರೆ. ಅದು ಎಲ್ಲವನ್ನ ಆ ರಥದಲ್ಲಿ ಭಗವಂತ ಹಾಗೆ ಇಟ್ಟಿದ್ದಂತೆ. ಅರ್ಜುನನ್ನು ಇಳಿಸ್ತಾನೆ. ಅರ್ಜುನನ್ನು ಇಳಿಸಿ ತಾನು ಇಳಿದ ತಕ್ಷಣ ರಥ 2 ಸೆಕೆಂಡಿಗೆ ಭಸ್ಮ ಆಗೋಯ್ತಂತೆ. ಅಂತಹ ಭಸ್ಮ ಆದಂತಹ ರಥ ಈಗ ಅದೇ ರಥ, ಅದೇ ಬಿಲ್ಲು, ಅದೇ ಬಾಣ ಅಂತ ಇರೋದಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಬಾಣಗಳು. ಹಾಗಾಗಿ ರಥಗಳು ಎಲ್ಲಿಂದ ಬಂತು ಅಂತಂದರೆ ಸದೃಶವಾದಂತಹ ಬಿಲ್ಲು, ಬಾಣ ಇವುಗಳಿದ್ದು ಅಂತನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕು ಅಂತನ್ನೋದನ್ನು ನಾವು ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅದಾದ ಮೇಲೆ ಸರಿ, ಹಾಗಾದರೆ ಇನ್ನು ನಾರದರು ಹೇಳಿದ ಕಾಲವೂ ಹತ್ತಿರ ಬಂದಿದೆ. ನಾವು ನಮ್ಮ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ನಾವು ಇಲ್ಲಿಂದ
ವಾನಪ್ರಸ್ಥಕ್ಕೆ ಹೊರಡಬೇಕು ಅಂತ ಹೇಳಿ ಹೊರಡುತ್ತಾರೆ. ಈ ಕಡೆ ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ದ್ವಾರಕಾಪಟ್ಟಣದಲ್ಲಿ ಆ ವಜ್ರನನ್ನು ಪಟ್ಟಾಭಿಷಿಕ್ತನಾಗಿ ಮಾಡಿ ಅಲ್ಲಿ ಕೂಡಿಸಿ ಅವರು ಹೊರಡುತ್ತಾರೆ. ಇದು 5 ಜನ ಪಾಂಡವರು ಮತ್ತು ದ್ರೌಪದಿ ದೇವಿ ಇವರೆಲ್ಲರೂ ಕೂಡ ಉತ್ತರಾದೇವಿಯು ಕೂಡ ಅಲ್ಲಿಂದ ಹೊರಡ್ತಾಳೆ. ಹೊರಟು ಅವರು ಮುಂದೆ ಉತ್ತರ ದಿಕ್ಕಿಗೆ ಅಲ್ಲಿಗೆ ಹೋಗ್ತಾರೆ. ಅದಾದ ಮೇಲೆ ಪರೀಕ್ಷಿತ ರಾಜನ ರಾಜ್ಯಾಭಿಷೇಕ ಪಟ್ಟಾಭಿಷೇಕ ಆಯಿತು. ಅವನು ರಾಜ್ಯಭಾರ ಪ್ರಾರಂಭ ಆಯಿತು. ಅವನ ರಾಜ್ಯಭಾರ ಹೇಗೆ ಅಂತಂದರೆ ಅವ್ರು ಎಲ್ಲ ಕಡೆ ಸಂಚಾರ ಮಾಡಬೇಕಾದ್ರೆ ಎಲ್ಲ ಕಡೆ ಅವನನ್ನು ಹೊಗಳಬೇಕು. ನಿಮ್ಮ ತಾತ ಕೆಲಸ ಮಾಡ್ತಿದ್ರು, ನಿಮ್ಮ ತಾತ ಇಂಥ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಕೃಷ್ಣ ಪರಮಾತ್ಮ ಇಂಥ ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ ಅಂತ ಅವನಿಗೆ ಎಲ್ಲರೂ ಅವನ ತಾತ ತಂದೆ ಎಲ್ಲರನ್ನೂ ಹೊಗಳಬೇಕು. ಅವನ ಹತ್ರ ಇರುವಂತಹ ಆಭರಣಗಳನ್ನು ಅವನು ಎಲ್ಲ ಯಾರ್ಯಾರು ಹೊಗಳ್ತಾ ಇರ್ತಾರೋ ಅವರಿಗೆಲ್ಲ ಕೊಡ್ತಾ ಇರ್ತಾನೆ. ಇದು ಭಗವಂತನ ಮಹಿಮೆ. ಇದನ್ನೆಲ್ಲರೂ ಈಗೂ ಕೂಡ ವರ್ಣನೆ ಮಾಡ್ತಾ ಇದ್ದಾರೆ ಅಂತನ್ನುವಂತಹ ಖುಷಿಯಿಂದ ಅವನು ದಾನವನ್ನು ಮಾಡ್ತಾ ಇರ್ತಾನೆ ಅಂತಹ ಪರೀಕ್ಷಿತ ರಾಜ. ಯಾವಾಗ ಈ ಪರೀಕ್ಷಿತ ರಾಜ್ಯಭಾರ ಪ್ರಾರಂಭ ಆಯಿತೋ ಆವಾಗ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ಅನ್ನೋದು ಗೊತ್ತಾಯಿತು. ಸರಿ, ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ಅನ್ನೋದು ಗೊತ್ತಾದ ತಕ್ಷಣ ಆ ಕಲಿಯನ್ನೇ ನಿಗ್ರಹ ಮಾಡ್ತೀನಿ ಅಂತಂದು ಆ ಪರೀಕ್ಷಿತ ರಾಜ ಹೊರಟಾಗ ಅವನು ಹೊರಡ್ತಾನೆ. ಒಂದು ಕಡೆ ಹೋದಾಗ ಅಲ್ಲಿ ಹೀಗೆ ಎಲ್ಲ ದೇಶಗಳಲ್ಲಿ ಆ ಕಲಿಯನ್ನು ಹುಡುಕೊಂಡು ಹೋಗ್ತಾ ಇರ್ತಾನೆ. ಹೋದಲ್ಲೆಲ್ಲ ತನ್ನ ತಂದೆ ತಾಯಿಗಳನ್ನು ಮತ್ತು ತಾತ ಮುತ್ತಾತರನ್ನ ಎಲ್ಲರನ್ನೂ ಹೊಗಳೋದನ್ನು ಅದನ್ನು ಕೇಳ್ತಾ ಇರೋದು. ಹೀಗೆ ಒಂದು ಕಡೆ ಹೋದಾಗ ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾನೆ. ಒಂದು ಎತ್ತು ಮತ್ತು ಒಂದು ಆಕಳು. ಆ ಎತ್ತಿಗೆ ಒಂದೇ ಕಾಲಿರುತ್ತೆ ಮತ್ತು ಆಕಳು ಕೂಡ ಬಹಳ ದುಃಖದಿಂದ ಅಳ್ತಾ ಇರುತ್ತೆ. ಅವರಿಬ್ಬರು ಸಂವಾದವನ್ನು ಆ ಪರೀಕ್ಷಿತ ರಾಜ ನೋಡ್ತಾನೆ. ಅವ್ರು ಏನು ಮಾತಾಡ್ತಿದ್ರು? ಆ ಆಕಳು ಎತ್ತು ಬೇರೆ ಯಾರು ಅಲ್ಲ, ಧರಾದೇವಿ, ಧರ್ಮದೇವತೆ. ಆ ಧರಾದೇವಿಗೆ ಆ ಧರ್ಮದೇವತೆ ಕೇಳ್ತದೆ, ಅಲ್ಲ ಯಾಕೆ ಅಳ್ತಾ ಇದ್ದೆ ನೀನು? ನನಗೆ 3 ಕಾಲಿಲ್ಲ ಅಂತ ಅನ್ನೋದು ಕಳ್ತಾ ಇದ್ದೀಯೋ, ಅಥವಾ ಇಷ್ಟು ದಿನ ಸತ್ಯ, ಶೌಚ, ದಯ, ದಾನ, ತ್ಯಾಗ, ಸಂತೋಷ ಇವೆಲ್ಲವೂ ಕೂಡ ಇತ್ತು, ಇನ್ನು ಮುಂದೆ ಅದ್ಯಾವುದೂ ಕೂಡ ಇಲ್ಲ, ಅಥವಾ ಕೃಷ್ಣ ಪರಮಾತ್ಮ ಇಷ್ಟು ದಿವಸ ಸುಂದರವಾಗಿ ನನ್ನ ಮೇಲೆ ಓಡಾಡ್ತಾ ಇದ್ದ, ಇಡೀ ಭೂಮಂಡಲದಲ್ಲಿ ನನ್ನ ಮೇಲೆ ಓಡಾಡ್ತಾ ಇದ್ದ, ಅಂತಹ ಕೃಷ್ಣ ಪರಮಾತ್ಮ ಇಲ್ಲ ಅಂತ ಅನ್ನೋದಕ್ಕೆ ದುಃಖವನ್ನು ಪಡ್ತಾ ಇದ್ದೆ ನೀನು ಅಂತ ಅವರಿಬ್ಬರು ಸಂವಾದವನ್ನು ಮಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಒಬ್ಬ ದುಷ್ಟನಾದಂತಹ ವ್ಯಕ್ತಿ, ಕಪ್ಪಗಿರುವಂತಹ ವರ್ಣ, ಕಪ್ಪಾಗಿರುವಂತಹ ವ್ಯಕ್ತಿ ಅಲ್ಲಿ ನಿಂತಿರ್ತಾನೆ. ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ನಿಂತಿರ್ತಾನೆ. ಅವನನ್ನು ನೋಡಿ ಇವನೇ ಈ 3 ಕಾಲುಗಳನ್ನು ತೆಗೆದಿರಬಹುದು ಅಂತಂದು ವಿಚಾರವನ್ನು ಮಾಡಿ ಅಲ್ಲಿ ನೋಡ್ತಾ ಇರ್ತಾನೆ. ಪರೀಕ್ಷಿತ ರಾಜ, ಯಾಕೆ ಅಳ್ತಾ ಇದ್ದೀರಿ ನೀವು? ಏನಾಯಿತು ನಿಮಗೆ? ಪರೀಕ್ಷಿತ ರಾಜ ಕೇಳಿದಾಗ ಆ ಧರ್ಮದೇವತೆ ಹಾಗೂ ಧರಾದೇವಿ ಉತ್ತರವನ್ನು ಕೊಡೋದಿಲ್ಲ. ನೀನು ರಾಜ ತಾನೆ, ನಿನಗೆ ಗೊತ್ತಾಗುತ್ತೆ ತಾನೆ, ನೀನು ಹಾಗಾದರೆ ಗೊತ್ತು ಮಾಡ್ಕೊ, ಯಾಕೆ ನಾವು ದುಃಖವನ್ನು ಪಡ್ತಾ ಇದ್ದೀವಿ ಅಂತ ಅನ್ನೋದು ನೀನು ಗೊತ್ತು ಮಾಡ್ಕೊ ಅಂತ ಆ ಪರೀಕ್ಷಿತ ರಾಜನಿಗೆ ಹೇಳಿದಾಗ ಅದಕ್ಕೆ ಹೇಳ್ತಾರೆ ಪರೀಕ್ಷಿತ ರಾಜ, ನೀವೇನು ಹೇಳೋದು ಬೇಡ, ನನಗೆ ಗೊತ್ತಾಯಿತು. ಇಷ್ಟು ದಿವಸ ಆ ಕೃಷ್ಣ ಪರಮಾತ್ಮ ಇದ್ದ, ಯಾವ ರಾಷ್ಟ್ರದಲ್ಲಿ ಭಗವಂತನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ರು ಅಂತಹ ಭಕ್ತರಿದ್ದರು, ಅವ್ರು ಯಾರೂ ಕೂಡ ಈಗ ಇಲ್ಲ, ಮತ್ತು ಕಲಿಯ ಪ್ರವೇಶ ಆಗಿದೆ, ಅದಕ್ಕಾಗಿ ನೀವು ದುಃಖವನ್ನು ಪಡ್ತಾ ಇದ್ದೀರಿ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಆಮೇಲೆ ಆ ಕಲಿಯನ್ನು ನಿಗ್ರಹ ಮಾಡೋಕ್ಕೆ ಅಂತ ಹೋಗ್ತಾನೆ. ಕಲಿಯನ್ನು ಇನ್ನೇನು ಅವನನ್ನು ಸಂಹಾರ ಮಾಡಬೇಕು ಅಂತ ಖಡ್ಗವನ್ನು ತೆಗಿತಾನೆ. ಅವನು ಬಂದು ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರ ಮಾಡಿದ ತಕ್ಷಣ ಶರಣಾಗತರಾದವರಿಗೆ ನಾವು ರಕ್ಷಣೆ ಕೊಡೋದು ನಮ್ಮ ಕುಲದ ಧರ್ಮ, ಹಾಗಾದರೆ ಏನು ಬೇಕು ಹೇಳು. ಇಲ್ಲ, ಆ ಕಲಿಗೆ ಹೇಳ್ತಾನೆ, ಪರೀಕ್ಷಿತ ರಾಜ ಹೇಳ್ತಾನೆ, ನೀನು ಒಬ್ಬನೇ ಇದ್ದರೆ, ಇಡೀ ರಾಜ್ಯದಲ್ಲಿ ನೀ ಏನಾದ್ರು ಒಬ್ಬನೇ ಇದ್ದರೆ ಸಾಕು, ನಿನ್ನ ಹಿಂದೆ ಲೋಭೋ ನೃತಂ ಚೌರ್ಯ ಮನಾರಿ ಮಂಹೋ ಜ್ಯೇಷ್ಠ ಚಮಾಯ ಕಲಹಶ್ಚ ದಂಭ ನವರ್ತಿತವ್ಯಂ ತದರ್ಮ ಒಂದೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ. ಇದೆಲ್ಲವೂ ಕೂಡ ನಿನ್ನನ್ನು ಅನುಸರಿಸಿ ಇವೆಲ್ಲವೂ ಕೂಡ ಹಿಂದೆ ಬಂದುಬಿಡ್ತವೆ. ಹಾಗಾದರೆ ನೀನು ಇಂಥಲ್ಲಿ ಇರೋದು ಬೇಡ, ನನ್ನ ರಾಜ್ಯವನ್ನು ಬಿಟ್ಟು ನೀನು ಹೋಗ್ಬಿಡು ಅಂತ ಆ ಕಲಿಗೆ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾನೆ. ಹೇಳಿದಾಗ, ಇಲ್ಲ
ನನಗೊಂದು 5 ಸ್ಥಾನ ಕೊಡು, 4 ಸ್ಥಾನ ಕೊಡು. ಆ 4 ಸ್ಥಾನದಲ್ಲಿ ನಾನು ಇರ್ತೀನಿ, ಬೇರೆ ನಿನ್ನ ರಾಜ್ಯದಲ್ಲಿ ನಾನು ಬರೋದಿಲ್ಲ. ಯಾವ್ಯಾವುದು 4 ಸ್ಥಾನ? ದ್ಯೂತ, ಪಾನ, ಸ್ತ್ರೀಯ, ಸ್ಯೂನ. ಯತ್ರ ಧರ್ಮ ಚತುರ್ವಿಧ. ಎಲ್ಲಿ ಜೂಜಾಡ್ತಾ ಇರ್ತಾರೋ ಅಲ್ಲಿ ಕಲಿಯ ವಿಶೇಷ ಸನ್ನಿಧಾನ, ಮತ್ತು ಮದ್ಯಪಾನ, ಮತ್ತು ದುಷ್ಟ ಸ್ತ್ರೀಯರು. ಸ್ಯೂನ ಅಂತಂದರೆ ಅಸೂಯ. ಎಲ್ಲಿ ಹಿಂಸಾದಿಗಳು ನಡೀತಾ ಇರ್ತದೋ, ಎಲ್ಲಿ ಅಸೂಯೆಯನ್ನು ಪಡ್ತಾ ಇರ್ತಾರೋ ಅಲ್ಲಿ ಆ ಕಲಿ ಅಂತನ್ನೋದು ಇರ್ತಾನೆ. ಇಲ್ಲ ನನಗೆ ಇನ್ನೊಂದು ಸ್ಥಾನ ಅಂತನ್ನೋದು ಬೇಕು. ಹಾಗಾದರೆ ಜಾತರೂಪ ಮದಾತ್ ಕಲಿಹಿ. ಇನ್ನೊಂದು ಸ್ಥಾನ ಯಾವುದು ಅಂತಂದರೆ ದುಷ್ಟವಾದಂತಹ, ದುಷ್ಟ ಸಂಪಾದನೆಯಿಂದ ಮಾಡಿದಂತಹ ಬಂಗಾರ. ಅಂತಹ ಬಂಗಾರದಲ್ಲಿ ಆ ಕಲಿ ಅಂತನ್ನೋನು ಇರ್ತಾನೆ ಅಂತ ಅನ್ನೋದನ್ನು ತಿಳಿಬೇಕು. ಹಾಗಾದರೆ ನೀನು ಇಲ್ಲಿ ಇರಬೇಡ, ನಿಂಗೆ 5 ಸ್ಥಾನ ಕೊಟ್ಟಾಯ್ತಲ್ಲಪ್ಪ, ನೀ ಇಲ್ಲಿ ಇರಬೇಡ, ನೀ ಹೋಗ್ಬಿಡು ಅಂತ ಆ ಕಲಿಗೆ ಕಳಿಸಿದ್ದಾನೆ. ಆಮೇಲೆ ಆ ಧರ್ಮದೇವತೆಗೆ 4 ಕಾಲಗಳನ್ನು ಕೂಡ ಕೊಟ್ಟಿದ್ದಾನೆ. ತಪ, ಶೌಚ, ದಯಾ, ಸತ್ಯ ಅಂತನ್ನುವಂತಹ 4 ಕಾಲುಗಳನ್ನು ಧರ್ಮದೇವತೆಗೆ ಆ ಪರೀಕ್ಷಿತ ರಾಜ ಕೊಟ್ಟಿದ್ದಾನೆ. ನನ್ನ ರಾಜ್ಯಭಾರದಲ್ಲಿ ಈ ರೀತಿಯಾದಂತಹ ತೊಂದರೆಗಳು ಯಾವತ್ತೂ ಇರಬಾರ್ದು ಅಂತ ಅನ್ನೋದನ್ನು ಪರೀಕ್ಷಿತ ರಾಜ ಹೇಳ್ತಾನೆ. ಅದಾದ ಮೇಲೆ ಸತ್ಯ ಅಂತನ್ನುವಂತಹ ಪಾದ ಒಂದೇ ಒಂದು ಉಳಿದಿರುತ್ತದೆ. ಅದು ಕಲಿಯುಗದಲ್ಲಿ ಸತ್ಯ ಅಂತನ್ನುವಂತಹ ಒಂದೇ ಪಾದ. ಉಳಿದಂತಹ ತಪ, ಶೌಚ, ದಯ ಇದ್ಯಾವುದೂ ಕೂಡ ಇರೋದಿಲ್ಲ ಅಂತನ್ನೋದು ಕೂಡ ಮುಂದೆ ಗೊತ್ತಾಗತ್ತೆ. ಅದಾದ ಮೇಲೆ ಮತ್ತೆ ಶೌನಕರೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನ ಕಿಮುತಾಶಿಷಃ. ಇಂತಹ ಭಗವಂತನ ಭಗವದ್ಭಕ್ತರ ಮಹಿಮೆಯನ್ನು ಇನ್ನಷ್ಟು ನಾವು ಕೇಳ್ತಾ ಇರಬೇಕು ಅಂತನ್ನುವಂತಹ ಆಸೆ ಆಗ್ತಾ ಇದೆ. ಯಾಕೆ ಅಂತಂದರೆ ಆ ಪರೀಕ್ಷಿತ ರಾಜ ಜ್ಞಾನೇನ ವೈಯಾಸಿಕ ಶಬ್ದಿತೇನ ಬೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಆ ಪರೀಕ್ಷಿತ ರಾಜ ಭಗವಂತನ ಪಾದವನ್ನು ಸಾಕ್ಷಾತ್ತಾಗಿ ಹೊಂದಿದ. ಅವನು ಹೇಗೆ ಹೊಂದಿದ? ಅಷ್ಟು ಪುಣ್ಯವನ್ನು ಅವನು ಮಾಡಿದ. ಅಂತಹ ಪರೀಕ್ಷಿತ ರಾಜ ಭಗವಂತನ ಭಕ್ತ. ಅವನ ಮಹಿಮೆಯನ್ನು ವಿಸ್ತಾರವಾಗಿ ನಾವು ಕೇಳ್ತಾ ಇದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮಿಂದ ಕೇಳ್ತಾ ಇರೋದು ಅಂತ ಅವರು ಶೌನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಹೇಳಿದಾಗ ಆ ಸೂತಾಚಾರ್ಯರು ಕೂಡ ಹೇಳ್ತಾರೆ, ನಾನು ಅನುಲೋಮದಲ್ಲಿ ಹುಟ್ಟಿದವನಲ್ಲ, ಪ್ರತಿಲೋಮದಲ್ಲಿ ಹುಟ್ಟಿದವನು. ನಾನು ಪ್ರತಿಲೋಮ ಜಾತಿಯಲ್ಲಿ ಹುಟ್ಟಿದವನು. ಅಂತಹ ನನ್ನನ್ನು ಕೂಡ ನೀವು ಇಷ್ಟು ಗೌರವ ಕೊಟ್ಟು ನನ್ನನ್ನು ಪುರಾಣಿಕರು ಅಂತ ಮಾಡಿ ಆ ಪುರಾಣವನ್ನು ನನ್ನಿಂದ ಹೇಳಿಸ್ತಾ ಇದ್ದೀರಿ. ದೌಷ್ಕುಲ್ಯ ಮಾಧಿಂ ವಿಧುನೋತ್ತಿ ಶೀಘ್ರಂ ಮಹತ್ತಮಾನ ಅಭಿಧಾನ ಯೋಗ. ಇಂತಹ ಯೋಗ ಮತ್ತೆ ಸಿಗೋದಿಲ್ಲ. ಆ ಶುಕಾಚಾರ್ಯರ ಹಾಗೂ ಪರೀಕ್ಷಿತ ರಾಜನ ಚರಿತ್ರೆಯನ್ನು ನಾನು ಹೇಳ್ತೇನೆ. ಮಹದ್ಗುಣತ್ವಾದ್ಯಂ ಅನಂತಮಾಹು. ಆ ಅನಂತ ಗುಣವುಳ್ಳಂತಹ ಯಾರು ಅನಂತನಾಮಕನಾದಂತಹ ಭಗವಂತನನ್ನು ಮಹದ್ಗುಣ ಅಂತ ಕರೀತಾರೆ. ಯಾಕೆ ಅಂತಂದರೆ ಅವನಿಗೆ ಅನಂತವಾದಂತಹ ಗುಣಗಳಿದೆ. ಆದ್ದರಿಂದ ಅನಂತ ಅಂತ ಕರೀತಾರೆ. ಅಂತಹ ಭಗವಂತನ ಮಹಿಮೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಸೂತಾಚಾರ್ಯರು ಹೇಳ್ತಾರೆ. ಒಂದು ಸಲ ಆ ಪರೀಕ್ಷಿತ ರಾಜನಿಗೆ ನೀರಡಿಕೆ ಆಗಿದೆ. ಏನು ಮಾಡಬೇಕು ಗೊತ್ತಾಗಿಲ್ಲ. ಒಂದು ಆಶ್ರಮಕ್ಕೆ ಹೋಗಿದ್ದಾನೆ. ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ತುಂಬ ಬಾಯಾರಿಕೆ ಆಗಿದೆ. ಏನಾಯಿತು ಏನೋ ಗೊತ್ತಿಲ್ಲ. ಅಲ್ಲಿದ್ದ ಅವರು ಶಮೀಕ ಋಷಿಗಳು ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಮಾಡಲಿಲ್ಲ. ರಾಜ ಬಂದಿದ್ದಾನೆ, ಅವನಿಗೆ ಗೌರವ ಮಾಡಬೇಕು, ಸತ್ಕಾರ ಮಾಡಬೇಕು, ಇದು ಯಾವುದನ್ನು ಮಾಡಲಿಲ್ಲ. ಯಾಕೆ ಅಂತಂದರೆ ಅವರು ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ. ಅದನ್ನು ನೋಡಿ ರಾಜ, ರಾಜ ಬಂದಾಗ ನೀವು ನನಗೆ ಮರ್ಯಾದೆಯನ್ನು ಕೊಟ್ಟಿಲ್ಲ, ಗೌರವವನ್ನು ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಬಿದ್ದಂತಹ ಸತ್ತು ಬಿದ್ದಂತಹ ಸರ್ಪವನ್ನು ತನ್ನ ಧನುಸ್ಸಿನಿಂದ ಅವನು ಹಾಕ್ತಾನೆ. ಅವರ ಕೊರಳಿಗೆ ಹಾಕ್ತಾನೆ. ಕೊಳ್ಳಿಗೆ ಹಾಕಿದ ತಕ್ಷಣ ಅಲ್ಲಿಂದ ಮರಳಿ ತನ್ನ ರಾಜ್ಯಕ್ಕೆ ಬಂದ್ಬಿಡ್ತಾನೆ. ಈ ವಿಷಯ ಎಲ್ಲೋ ಇದ್ದಂತಹ ಮಗನಿಗೆ ಯಾರೋ ಹೇಳಿದ್ರು, ನಿನ್ನ ತಂದೆಗೆ ಯಾರೋ ಸತ್ತ ಹಾವನ್ನು ಹಾಕಿದ್ದಾರೆ ಅಂತಂದ. ಅವನು ಬೇರೆ ಏನೂ ವಿಚಾರ ಮಾಡಲಿಲ್ಲ. ಅಲ್ಲಿ ಕೈಯಲ್ಲಿ ನೀರು ತಗೊಂಡ ತಕ್ಷಣ ಇವತ್ತಿನಿಂದ 7ನೇ ದಿನಕ್ಕೆ ಅವನಿಗೆ ತಕ್ಷಕನಿಂದ ಮರಣ ಆಗಲಿ ಅಂತ ಶಾಪ ಕೊಟ್ಟ. ಅವನು ಯಾರು ಏನೂ ವಿಚಾರ ಮಾಡಲಿಲ್ಲ. ಇಲ್ಲಿ ಒಂದು ಸಂದೇಹ ಬರುತ್ತೆ. ಶ್ಲೋಕದಲ್ಲಿ ಕುಶಪಾಣಿ ಅಂತ ಒಂದಿದೆ. ಕೈಯಲ್ಲಿ ದರ್ಬೆಯನ್ನು ಇಟ್ಕೊಂಡು ಅಂತ ಅರ್ಥ. ಆದರೆ
ಬೇರೆಯವರೆಲ್ಲ ಏನು ಅರ್ಥ ಮಾಡ್ತಾರೆ ಅಂತಂದರೆ ಕುಶಪಾಣಿ ಅಂತ ಅರ್ಥ ಅಲ್ಲ ಕೌಶಿಕಿ ನದಿ ಅಂತ ಅರ್ಥ ಮಾಡ್ತಾರೆ. ಕೌಶಿಕಿ ನದಿ ಇತ್ತು, ಆ ನದಿಯ ನೀರಿನಿಂದ ಶಾಪ ಕೊಟ್ಟ ಅಂತ ಅಲ್ಲಿ ಅರ್ಥವನ್ನು ಮಾಡ್ತಾರೆ ಕೆಲವೊಬ್ಬರು. ಅದು ಸರಿಯಲ್ಲ. ಕುಶಪಾಣಿ ಅಂತ ಅನ್ನೋದನ್ನು ಅರ್ಥ ಮಾಡಬೇಕು. ಒಂದು ವೇಳೆ ಏನಾದರೂ ನೀರಿದ್ದಿದ್ರೆ ಅವಾಗ ಅವನು ಪರೀಕ್ಷಿತ ರಾಜ ಅಲ್ಲಿ ಅವರಿಗೆ ಸರ್ಪವನ್ನು ಯಾಕೆ ಹಾಕ್ತಾ ಇದ್ದ? ಅವನು ನದಿ ನೀರನ್ನೇ ಕುಡಿತಾ ಇದ್ದ. ಹಾಗೆ ಕೈಯಲ್ಲಿ ಅಲ್ಲಿ ನೀರು ಇರಲಿಲ್ಲ, ನದಿ ಇರಲಿಲ್ಲ, ಮತ್ತು ದರ್ಬೆಯನ್ನು ಇಟ್ಕೊಂಡು ಅವನು ಶಾಪವನ್ನು ಕೊಟ್ಟ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬೇಕು. ಅದಕ್ಕೆ ಗಾಯತ್ರಿ ಜಪವನ್ನು ಯಾಕೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡಬೇಕು ಗಾಯತ್ರಿ ಜಪಕ್ಕೆ? ಯಾಕೆ ಅಂತಂದರೆ ಇದೇ ಕಾರಣಕ್ಕೆ. ಅವನೊಬ್ಬ ಬಾಲಕ, 5 ವರ್ಷದ ಬಾಲಕ. ಆ ಬಾಲಕನಿಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತಂದರೆ ಅವನು ಮಾಡಿದಂತಹ ಗಾಯತ್ರಿ ಜಪ ಬೇರೆ ಯಾವುದೂ ಅಲ್ಲ. ಆ ಗಾಯತ್ರಿ ಜಪದ ಪ್ರಭಾವನೇ ಅವನು ಶಾಪ ಕೊಡುವಂತೆ ಅವನಿಗೆ ಆಗಿದೆ ಅಂತನ್ನುವಂತಹ ಅದನ್ನು ಇಲ್ಲಿ ತಿಳಿಯಬೇಕು. ಇದೋಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ. ಇವತ್ತಿನಿಂದ 7ನೇ ದಿನಕ್ಕೆ ಅವನಿಗೆ ತಕ್ಷಕ ಕಚ್ಚಿ ಮರಣವನ್ನು ಹೊಂದಲಿ ಅಂತಂದು ಶಾಪವನ್ನು ಕೊಟ್ಟಿದ್ದಾನೆ. ಸರಿ, ಅದಾಯಿತು. ಈ ಕಡೆ ಅಳ್ತಾ ಅವ್ರ ತಂದೆ ಮುಂದೆ ಬಂದು ನಿಂತಿದ್ದಾನೆ. ಅವರ ಜಪ ತಪ ಮುಗಿದ ತಕ್ಷಣ ಅವರೇನು ವಿಚಾರಣೆ ಮಾಡಲಿಲ್ಲ. ಏನೋ ಬಿದ್ದಿರ್ತದೆ ಅಂತ ಅಂದ್ಕೊಂಡು ಅದನ್ನು ತೆಗೆದ್ರು, ಒಗೆದ್ಬಿಟ್ರು ಅದನ್ನು. ಆದರೆ ಆ ಮಗನನ್ನು ಅಳ್ತಾ ಇರೋದನ್ನು ನೋಡಿ, ಯಾಕೆ ಅಳ್ತಾ ಇದ್ದೀಯ, ಏನಾಯಿತು? ಇಲ್ಲ, ಹೀಗೆ ಶಾಪವನ್ನು ಕೊಟ್ಟಿದ್ದೇನೆ, ಇವತ್ತಿಂದ 7ನೇ ದಿವಸಕ್ಕೆ ಅವ್ರಿಗೆ ಅದು ಮರಣ ಆಗಲಿ ಅಂತ ಶಾಪ ಕೊಟ್ಟಿದ್ದೀನಿ. ಅಲ್ಲ, ಯಾಕೆ ಶಾಪವನ್ನು ಕೊಡೋಕ್ಕೆ ಹೋದಿ? ನಾವು ಸುಖವಾಗಿ ತಪಸ್ಸನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಆ ಕಾರಣನೇ ರಾಜರು. ಆ ರಾಜರು ನಮ್ಮನ್ನು ರಕ್ಷಣೆ ಯಾವುದೋ ಒಂದು ರೀತಿಯಿಂದ ರಕ್ಷಣೆ ಮಾಡ್ತಾ ಇರ್ತಾರೆ. ನಮ್ಮನ್ನು ಯಾರು ಪೀಡಿಸದಂತೆ, ಯಾರು ತೊಂದರೆ ಕೊಡದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಅಂತಹ ರಾಜನಿಗೆ ಯಾಕೆ ನೀನು ಶಾಪವನ್ನು ಕೊಟ್ಟು? ಹಾಗಾದರೆ ಶಾಪ ಕೊಟ್ಟಿದ್ದ ಆ ವಿಷಯವನ್ನಾದರೂ ತಿಳಿಸಿದೆಯೋ ಇಲ್ಲೋ, ಅದನ್ನು ಅವನಿಗೆ ತಿಳಿಸು ಅಂತ ಹೇಳ್ತಾರೆ. ಆ ಶಾಪವನ್ನು ತಡಿಬಹುದಾಗಿತ್ತು. ಮಗ ಶಾಪ ಕೊಟ್ಟಿದ್ದಾನೆ, ಅವ್ರ ತಂದೆ ನಾನು ಆ ಶಾಪವನ್ನು ತಡೆಯುವ ಸಾಮರ್ಥ್ಯ ಅವರಿಗಿದ್ದರೂ ಕೂಡ ಆ ಶಾಪವನ್ನು ತಡೆಯಲಿಲ್ಲ. ಯಾಕೆ ಅಂತಂದರೆ ಭಗವಂತನ ಸಂಕಲ್ಪ ಹಾಗಿದೆ. ಇವತ್ತಿನಿಂದ ಅವನು ತಕ್ಷಕದಿಂದ ಸಾಯಬೇಕು ಅಂತ ಅನ್ನೋದಿತ್ತು. ಅದರ ಜೊತೆಗೆ ಅವನ ಮರಣ ಸಮೀಪವೂ ಹತ್ತಿರ ಆಗಿದೆ ಅಂತ ಅನ್ನೋದು ಅವರಿಗೆ ಗೊತ್ತಾಯಿತು, ಜ್ಞಾನ ದೃಷ್ಟಿಯಿಂದ ಗೊತ್ತಾಯಿತು. ಸರಿ, ಹಾಗೆ ಆಗಲಿ ಅಂತಂದು ತಮ್ಮ ಶಿಷ್ಯನ ಮುಖಾಂತರ ಹೇಳಿ ಕಳಿಸಿದ್ದಾರೆ. ಪರೀಕ್ಷಿತ ರಾಜ ತನ್ನ ಪಟ್ಟಣಕ್ಕೆ ಬಂದಿದ್ದಾನೆ. ಬಂದು ನೀರು ಕುಡಿದ್ನೋ ಏನೋ ಗೊತ್ತಿಲ್ಲ, ಶಾಂತ ಆಗಿದೆ. ಶಾಂತ ಆದ ತಕ್ಷಣ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಯಾಕೆ ನಾನು ಅಂತಹ ಜ್ಞಾನಿಗಳಿಗೆ ದ್ರೋಹ ಮಾಡದೆ? ಯಾಕೆ? ನನಗೆ ಏನಾದರೂ ಒಂದು ಶಿಕ್ಷೆ ಆಗಲೇಬೇಕು. ಆ ಕಡೆ ಕುಂತಿ ನನಗೆ ಕಷ್ಟಗಳೇ ಬರಲಿ ಅಂತ ಕೇಳಿದ್ರು. ಇವನು ನನಗೆ ಏನಾದರೂ ಒಂದು ಶಿಕ್ಷೆ ಆಗಲೇಬೇಕು ಅಂತ ಕೇಳ್ತಾ ಇದ್ದಾನೆ. ಆ ಸಮಯಕ್ಕೆ ಗೋರಮುಖ ಅಂತನ್ನುವಂತಹ ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಾನೆ, ಧಾತ್ವ ಭದ್ರಸ್ಯ ಪುನರ್ನಮೇಭೂತ್ ಪಾಪೀಯಸಿ ದ್ವಿಜದೇವತಾಸು. ನಾನು ಆ ಬ್ರಾಹ್ಮಣರಿಗೆ ಇದು ತೊಂದರೆ ಕೊಟ್ಟಿದ್ದಕ್ಕೆ ನನಗೆ ಈಗ ಸದ್ಯದಲ್ಲೇ ನಾನು ಭಸ್ಮ ಆಗಬೇಕು ಅಂತನ್ನುವಂತಹ ಪಶ್ಚಾತ್ತಾಪವನ್ನು ಅವನು ಪಡ್ತಾ ಇದ್ದಾನೆ. ಆ ಸಮಯದಲ್ಲಿ ಈ ಗೌರಮುಖ ಅಂತನ್ನುವಂತಹ ಬ್ರಾಹ್ಮಣ ಬಂದು ಹೇಳಿದ ಕೂಡಲೇ ಬಹಳ ಖುಷಿಯಾಯಿತು. ಆಯಿತು, ನಾ ಮಾಡಿದಂತಹ ತಪ್ಪಿಗೆ ಸದ್ಯ ಶಿಕ್ಷೆ ಸಿಕ್ತಲ್ಲ, ನನಗೆ ಭಾಳ ಖುಷಿಯಾಯಿತು ಅಂತಂದು ತಕ್ಷಣ ಏನೂ ವಿಚಾರ ಮಾಡಲಿಲ್ಲ. ರಾಜ್ಯಕ್ಕೆ ಒಂದು ಕೃಷ್ಣಾರ್ಪಣ ಹೇಳಿ, ಯಾವ ಇಲಸ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿ ರೇಣುವ ಬೆರಿಕಾಂಬ ನೇತ್ರಿ, ತನ್ನ ರಾಜ್ಯ ಮಗನಿಗೆ ಒಪ್ಪಿಸಿ ಅದನ್ನು ಅವನು ಅಲ್ಲಿಂದ ಗಂಗಾ ನದಿ ತೀರಕ್ಕೆ ಬಂದು ಆ ಗಂಗಾ ನದಿಯ ತೀರದಲ್ಲಿ ಒಂದು ಅರಮನೆ ಅಂದರೆ ಪ್ರಾಸಾದ, ಕೂಡೋದಕ್ಕೆ ಎಷ್ಟು ಜಾಗ ಬೇಕೋ ಅದಕ್ಕೆಲ್ಲ ಜಾಗವನ್ನು ಮಾಡಿಸಿದ್ದಾನೆ. ಅದಾದ ಮೇಲೆ ಆ ಪರೀಕ್ಷಿತ ರಾಜ ಪ್ರಾಯೋಪವೇಶಕ್ಕೆ ಕುಳಿತಾ ಇದ್ದಾನೆ ಅಂತ ನಾವು ಗೊತ್ತಾಯಿತು. ಗೊತ್ತಾದ ತಕ್ಷಣ ಎಲ್ಲ ಋಷಿಗಳು, ಎಲ್ಲ ಜ್ಞಾನಿಗಳು ಎಲ್ಲರೂ ಕೂಡ ಬಂದರು. ಅತ್ರೇರ್ ವಸಿಷ್ಠ ಶ್ರವಣ ಶರದ್ವಾ ನರಿಷ್ಠನೇಮಿ ಭೃಗುರಂಗಿರಾಶ್ಚ ಪರಾಶರೋ ಗಾದಿ ಸುತೋತರಾಮಃ ಊಚತ್ಯ ಇಂದ್ರ ಪ್ರಮತಿದ್ಮವಾಹೌ ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯ ರಾಜರ್ಷಿವರ್ಯ ಅರುಣಾದಯಾಶ್ಚ ನಾನಾರ್ಷೇಯ ಪ್ರವರಾಯನ್ ಸಮೇತಾನ್ ಅಭ್ಯರ್ಚ ರಾಜ ಶಿರಸಾ ಒಂದೇ. ಎಲ್ಲ ಋಷಿಗಳು ಕೂಡ ಬಂದಿದ್ದಾರೆ. ಅತ್ರಿ ಋಷಿಗಳು, ವಸಿಷ್ಠರು, ಚವನರು, ಶರದ್ವಾನರು, ಅರಿಷ್ಟನೇಮಿ, ಭೃಗು ಋಷಿಗಳು, ಅಂಗಿರರು, ಆಮೇಲೆ ಪರಾಶರರು, ಮತ್ತು ಗಾದಿ ವಿಶ್ವಾಮಿತ್ರರು, ಆಮೇಲೆ ರಾಮ, ಊಚತ್ಯ, ಇಂದ್ರಪ್ರಮತಿ, ಇದ್ಮವಾಹು ಇವರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಬಂದ ತಕ್ಷಣ ಆ ಎಲ್ಲ ಋಷಿಗಳಿಗೂ ನಮಸ್ಕಾರವನ್ನು ಮಾಡಿದ್ದಾನೆ. ನಮಸ್ಕಾರವನ್ನು ಮಾಡಿ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾನೆ,
ಅಹೋ ವಯಂ ಧನ್ಯತಮಾ ನೃಪಾಣ ಮಹತ್ತಮಾನುಗ್ರಹಣೀಯಶೀಲಾ ರಾಜ್ಞಾಂ ಕುಲಂ ಬ್ರಾಹ್ಮಣ ಪಾದಶೌಚಂ ಆರಾದ್ ವಿಸೃಷ್ಟಂ ಪದ ಗರ್ಹ್ಯಕರ್ಮ. ನಿಮ್ಮ ದರ್ಶನ ಸ್ಪರ್ಶನ ಇದಾದರೆ ಸಾಕು ನಾವು ಎಷ್ಟೋ ಪುನೀತರಾಗ್ತೀವಿ. ಅಂತಹದ್ದು ನನ್ನ ಕೊನೆ ಕಾಲದಲ್ಲಿ ನಿಮ್ಮ ಎಲ್ಲ ಸಜ್ಜನರ ಜ್ಞಾನಿಗಳ ದರ್ಶನ ಆಗ್ತಾ ಇದೆ. ನನ್ನ ಪರಮ ಪುಣ್ಯ. ಈ ಪುಣ್ಯ ಎಲ್ಲಿಂದ ಬಂತು ಅಂತಂದರೆ ನನ್ನ ತಾತ ಮುತ್ತಾತ ಅವರೆಲ್ಲರೂ ಮಾಡಿದಂತಹ ಪುಣ್ಯದಿಂದ ಇದು ನನಗೆ ಬಂದಿದೆ ಅಂತ. ನನ್ನ ಮೇಲೆ ಪ್ರೀತಿಯಿಂದ ನೀವು ಬಂದಿದ್ದಲ್ಲ, ನನ್ನ ತಾತಂದ್ರ ಮೇಲೆ ಪ್ರೀತಿಯಿಂದ ನೀವು ಬಂದಿದ್ದು, ಆ ಕೃಷ್ಣನ ಮೇಲೆ ಪ್ರೀತಿಯಿಂದ ನೀವು ಬಂದಿದ್ದು ಅಂತ ಆ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾನೆ. ದ್ವಿಜೋಪಸೃಷ್ಟ ಕುಹಕ ತಕ್ಷಕೋವ ದಶತ್ವರಂ ಗಾಯತ ವಿಷ್ಣುಗಾತಾ. ಈ ಸದ್ಯನೇ ನಿಮ್ಮ ದರ್ಶನ ಮಾಡ್ತಾ ಇದ್ದೀನಿ, ನೀ ಸದ್ಯನೇ ತಕ್ಷಕ ಬಂದು ನನಗೆ ಕಚ್ಚಿದ್ರೂ ನನಗೇನು ತೊಂದರೆ ಇಲ್ಲ, ಯಾಕೆಂದರೆ ಜ್ಞಾನಿಗಳ ದರ್ಶನ ಆದರೆ ಸಾಕು ಅಂತ ಆ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾನೆ. ಸರಿ, ಹಾಗಾದರೆ ಅವನು ಎಲ್ಲರಿಗೂ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಅವರಿಗೆ ಆ ಆಸನಗಳನ್ನು ಎಲ್ಲವನ್ನು ಕೊಟ್ಟು ಅವರಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಸರ್ವಾತ್ಮನಾ ಮ್ರಿಯಮಾಣೈಸ್ತು ಕೃತ್ಯಂ ಶುದ್ಧಂ ಚ ತತ್ರಾಮೃತ ಶತಾಭಿಯುಕ್ತ. ಮರಣ ಸಮೀಪಿಸಿದಂತಹ ವ್ಯಕ್ತಿ ಯಾವ ಕರ್ಮವನ್ನು ಮಾಡಬೇಕು ಅದನ್ನು ಶೀಘ್ರವಾಗಿ ಹೇಳಿ, ತಡ ಮಾಡಬೇಡಿ ಅಂತ ಇಷ್ಟೆಲ್ಲ ಪ್ರಶ್ನೆಯನ್ನು ಕೇಳಿದ ಅಷ್ಟೊತ್ತಿಗೆ ಶುಕಾಚಾರ್ಯರು ಬಂದರು. ಈ ಅವನು ಬರಬೇಕು, ಬಂದು ಕೂಡಬೇಕು, ಈ ಎಲ್ಲ ಋಷಿಗಳು ಬರಬೇಕು, ಬಂದ ಮೇಲೆ ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಕೇಳ್ತಾನೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಯಾಕೆಂದರೆ ಮನೋನಿಯಾಮಕರವರು ಶುಕಾಚಾರ್ಯರು. ಹಾಗಾಗಿ ಆ ಸಮಯದಲ್ಲಿ ಶುಕಾಚಾರ್ಯರ ಆಗಮನ ಆಗಿದೆ. ಅವರು 16 ವರ್ಷದ ತರುಣರು, ಯಾವುದೇ ರೀತಿಯಾದಂತಹ ವಸ್ತ್ರ ಇಲ್ಲ, ದಿಗಂಬರರಾಗಿ ಬರ್ತಾ ಇದ್ದಾರೆ. ನೋಡಿದವರೆಲ್ಲ ಏನಪ್ಪ ಇಲ್ಲಿ ಯಾರೋ ಹುಚ್ಚರು ಬರ್ತಾ ಇದ್ದಾರೆ, ಅವರಿಗೆ ಕಲ್ಲು ತೊಗೊಂಡು ಉಗಿತಾ ಇದ್ದಾರೆ. ಆದರೆ ಆ ಸಭೆಗೆ ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿದರೆ, ಇವರು ಹುಚ್ಚರಲ್ಲಪ್ಪ ಜ್ಞಾನಿಗಳು ಅಂತ ತಿಳಿದು ಅವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ಆ ಕಡೆ ಹೋಗಿದ್ದಾರೆ. ಅದಾದ ಮೇಲೆ ಆ ಪರೀಕ್ಷಿತ ರಾಜ ಶುಕಾಚಾರ್ಯರಿಗೆ ಶ್ರೇಷ್ಠವಾದಂತಹ ಅರ್ಘ್ಯ ಪಾದ್ಯ ಆಚಮನ ಆಶ್ರಮವನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿಸ್ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಮರಣವನ್ನು ಸಮೀಪಿಸಿದಂತಹ ವ್ಯಕ್ತಿ, ಯಾರಿಗೆ ಮರಣವನ್ನು ಸಮೀಪಿಸಿದೆಯೋ ಅಂತಹ ವ್ಯಕ್ತಿ ಏನು ಮಾಡಬೇಕು, ಯಾವುದನ್ನು ಶ್ರವಣ ಮಾಡಬೇಕು, ಯಾವುದನ್ನು ಸ್ಮರಣೆ ಮಾಡಬೇಕು, ಯಾವುದನ್ನು ಜಪವನ್ನು ಮಾಡಬೇಕು, ಅದನ್ನು ಸರಿಯಾಗಿ ಹೇಳ್ರಿ. ಅಥವಾ ಯಾವುದನ್ನು ಮಾಡಬಾರದು, ಇಂತಹ ಸಮಯದಲ್ಲಿ ಯಾವುದನ್ನು ಮಾಡಬಾರದು ಅದನ್ನು ಕೂಡ ನನಗೆ ಹೇಳ್ರಿ ಅಂತ ಆ ಪರೀಕ್ಷಿತ ರಾಜ ಶುಕಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಒಂದು ಕ್ಷಣವೂ ಕೂಡ ವ್ಯರ್ಥವನ್ನು ಮಾಡದೇ ಇದ್ದವರು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ಆ ಶುಕಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಮುಂದೆ ಆ ಶುಕಾಚಾರ್ಯರು ಹೇಳುವಂತಹದ್ದೇ ಈ ಭಾಗವತ ಅಂತನ್ನೋದು. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂದೇ ವಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಶುಕೋವಾಚ ವರೀಯಾನೇಶತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿಸ್ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಪ್ಪರಃ. ಪರೀಕ್ಷಿತ, ಏನು ಅದ್ಭುತವಾದಂತಹ ಪ್ರಶ್ನೆ ಮಾಡಿದ್ದೀಯೋ. ಇಂತಹ ಪ್ರಶ್ನೆಯನ್ನು ಮಾಡಬೇಕಪ್ಪ. ಏನೇನೋ ಪ್ರಶ್ನೆಗಳನ್ನು ಮಾಡ್ತಾರೆ, ವ್ಯರ್ಥವಾದಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಜಗತ್ತಿಗೆ ಹಿತವಾದಂತಹ ಲೋಕಹಿತವಾದಂತಹ ಪ್ರಶ್ನೆಯನ್ನು ನೀನು ಮಾಡಿದ್ದಿ ಅಂತ ಆ ಪ್ರಶ್ನೆಯನ್ನು ಪ್ರಶಂಸೆ ಮಾಡಿ ಮುಂದೆ ಅವರು ಉತ್ತರವನ್ನು ಕೊಡ್ತಾರೆ. ಆ ಪರೀಕ್ಷಿತ ರಾಜನಿಗೆ ಏನೋ ನಿಶ್ಚಿತ ಇತ್ತು, ನಾನು 7 ದಿನಕ್ಕೆ ಮರಣವನ್ನು ಹೊಂದ್ತೀನಿ ಅಂತ. ಆದರೆ ಯಾವ ಸಮಯದಲ್ಲಿ ಯಾರಿಗೆ ಹೇಗೆ ಮೃತ್ಯು ಬರುತ್ತೆ ಅಂತ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕೆ ಆ ಪರೀಕ್ಷಿತ ರಾಜ ಕೇಳಿದ್ದು ಅವನ ಸಲುವಾಗಲ್ಲ, ನಮ್ಮ ಸಲುವಾಗಿ ಅಂತ ನಾವು ತಿಳಿದು ಆ ಭಾಗವತವನ್ನು ಭಕ್ತಿಯಿಂದ ಕೇಳಬೇಕು ಅಂತನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೋಬೇಕು. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಎಲ್ಲ ರಾಜರು ಅವರು ರಾಜರದೇ ಆದಂತಹ ಕರ್ತವ್ಯಗಳಿರ್ತದೆ. ಅಂತಹ ಕರ್ತವ್ಯಗಳು ಇದ್ದರೂ ಕೂಡ ಭಗವಂತನ ಧ್ಯಾನವನ್ನು ಮಾಡೋದು ಬಹಳ ಕಡಿಮೆ. ಅಂತಹ ಸಮಯದಲ್ಲೂ ನೀನು ಈ ಪ್ರಾಯೋಪವೇಶಕ್ಕೆ ಕುಳಿತು ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತನ್ನುವಂತಹ ಇಚ್ಛೆಯನ್ನು ಪಟ್ಟಿದ್ದೀಯಲ್ಲ, ಇದು ಬಹಳ ಸಂತೋಷ. ಕೆಲವರು ನಿದ್ರೆಯ ಹಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ತೆ ಹಯ ರಾಜನ್ ಕುಟುಂಬ ಭರಣೇನವ.
ನಿದ್ರೆಯಿಂದ ಕೆಲವು ಕಾಲಗಳನ್ನು ಕಳೀತಾರೆ, ಮತ್ತು ವ್ಯವಸಾಯ ಅದರಿಂದ ಕೆಲವು ಕಾಲ ವಯಸ್ಸನ್ನು ಕಳೀತಾರೆ. ಆಮೇಲೆ ಹಗಲು ರಾತ್ರಿ ಅದನ್ನು ದುಡಿಯೋದಕ್ಕೆ ಒಂದು ಸ್ವಲ್ಪ ಕಾಲ ಕಳೆಯೋದು, ಹೀಗೆ ಕಾಲ ಕಳೆಯುವಂತಹ ಕುಟುಂಬ ಪೋಷಣೆಯದರೊಳಗೆ ಕಾಲ ಹೋಗುತ್ತೆ. ಆ ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕೂ ಕೂಡ ಸಮಯ ಸಿಗೋದಿಲ್ಲ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಅಭಯಂ ಅಂತಂದರೆ ಮೋಕ್ಷ ಅಂತ ಅರ್ಥ. ಆ ಮೋಕ್ಷವನ್ನು ಕೊಡುವಂತಹ ಭಗವಂತನನ್ನು ನಾವು ಸ್ತೋತ್ರವನ್ನು ಮಾಡಬೇಕು, ಅವನ ಶ್ರವಣವನ್ನು ಮಾಡಬೇಕು, ಅವನ ಮಹಿಮೆಯನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡೋದು ಅಷ್ಟೇ ಅಲ್ಲ, ಶ್ರವಣ ಮಾಡಿದ ಮೇಲೆ ಅದನ್ನು ಕೀರ್ತನೆ ಮಾಡಬೇಕು, ಕೀರ್ತನೆ ಮಾಡಿದ್ಮೇಲೆ ಮತ್ತೆ ಸ್ಮರಣ ಮಾಡಬೇಕು. ಇಷ್ಟು ಮಾಡಿದ್ರೆ ಅವಾಗ ನಮಗೆ ಮೋಕ್ಷ ಅಂತ ಅನ್ನೋದು ಹೊಂದೋದಕ್ಕೆ ಸಾಧ್ಯ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠೆಯ ಜನ್ಮಲಾಭ ಪರಂ ಪುಂಸಾಂ ಅಂತೆಯೇ ನಾರಾಯಣ ಸ್ಮೃತಿ. ಮೊದಲಿಂದ ನಾವು ಮಾಡ್ಕೊತ ಬಂದರೆ ಅವಾಗ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅಂತ ಅನ್ನೋದು ಬರುತ್ತೆ. ಒಂದು ವೇಳೆ ನಾವು ಅಂತ್ಯಕಾಲದಲ್ಲಿ ಏನು ಭಗವಂತನ ಸ್ಮರಣೆ ಬರುತ್ತೆ, ಸುಲಭವಾಗಿ ಬರುತ್ತೆ ಅಂತ ಅಂದ್ಕೊಂಡು ಕೂತ್ರೆ ಅವಾಗ ಗ್ಯಾರಂಟಿ ಸ್ಮರಣೆ ಬರುತ್ತೆ, ಆದರೆ ಯಾರ್ದು ಗೊತ್ತಿಲ್ಲ. ಆಮೇಲೆ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ಈ ಭಾಗವತ ಅಂತನ್ನೋದು ವೇದ ತುಲ್ಯವಾದದ್ದು, ವೇದಕ್ಕೆ ಸಮಾನವಾದಂಥದ್ದು ಭಾಗವತ ಅಂತನ್ನೋದು. ಇದನ್ನು ದ್ವಾಪರದ ಆದಿಯಲ್ಲಿ ನಾನು ನನ್ನ ತಂದೆಯಾದಂತಹ ವೇದವ್ಯಾಸ ದೇವರಿಂದ ಅಧ್ಯಯನವನ್ನು ಮಾಡಿದ್ದೇನೆ ಅಂತನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಲ್ಲ, ದ್ವಾಪರಾದೌ ಅಂತ ಇಲ್ಲಿ ಶ್ಲೋಕದಲ್ಲಿದೆ. ಆ ದ್ವಾಪರಾದವು ಅಂತಂದರೆ ದ್ವಾಪರದ ಆದಿಯಲ್ಲಿ ಅಂತ ಅರ್ಥ ಆಯಿತು. ದ್ವಾಪರದ ಆದಿಯಲ್ಲಿ ವೇದವ್ಯಾಸ ದೇವರ ಅವತಾರನೇ ಆಗಿರಲಿಲ್ಲ, ಮತ್ತು ಇದು ಭಾಗವತ ಹೇಗಾಯಿತು? ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ವ್ಯಾಸ ಷಟ್ಶತವರ್ಷೀಯೋ ಧೃತರಾಷ್ಟ್ರಮಜೀಜನತ ದ್ವಾಪರೇ ಆದೌ ಅಂತ, ದ್ವಾಪರೇ ಚ ಆದೌ ಅಂತ ಹೀಗೆ ವಿಭಾಗವನ್ನು ಮಾಡ್ಕೋಬೇಕು. ಯಾಕೆ ಅಂತಂದರೆ ವ್ಯಾಸರಿಗೆ 600 ವರ್ಷ ಇದ್ದಾಗ ಧೃತರಾಷ್ಟ್ರ ಹುಡ್ತಾನೆ. ಈ ಮಹಾಭಾರತ ಪ್ರಾರಂಭವಾಗಿದ್ದು ಯಾವಾಗ ಅಂತಂದರೆ ಒಂದು ದ್ವಾಪರ ಯುಗದ ಕೊನೆಯ ಕಾಲದಲ್ಲಿ ಈ ಮಹಾಭಾರತ ಅಂತ ಅನ್ನೋದು ಪ್ರಾರಂಭ ಆಗಿದ್ದು. ಅದಕ್ಕೆ ಅಲ್ಲಿ ಅನ್ವಯವನ್ನು ಹೀಗೆ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ದ್ವಾಪರಾಂತೆ ಆದೌ ಅಂದರೆ, ಆದೌ ಅಂತಂದರೆ ಕೃಷ್ಣಾವತಾರಾಪೇಕ್ಷೆಯ ಆದೌ. ಕೃಷ್ಣಾವತಾರಕ್ಕೆ ಮೊದಲು ಈ ವೇದವ್ಯಾಸ ದೇವರು ಹುಟ್ಟಿದ್ದಾರೆ. ಹುಟ್ಟಿ ಅವರು ಈ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಭಾಗವತ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ರಚನೆ ಮಾಡೋದಷ್ಟೇ ಅಲ್ಲ, ನನಗೆ ಉಪದೇಶವನ್ನು ಮಾಡಿದ್ದಾರೆ, ಆವಾಗ ನಾನು ಅಧ್ಯಯನವನ್ನು ಮಾಡಿದ್ದೇನೆ. ಇದರಿಂದ ಆ ವೇದವ್ಯಾಸ ದೇವರು ಸರ್ವಜ್ಞತ್ವ ಅಂತ ಅನ್ನೋದು ಗೊತ್ತಾಗತ್ತೆ. ಹಿಂದೆ ನೋಡಿದ್ರಿ, ಆ ಅಶ್ವತ್ಥಾಮಾಚಾರ್ಯರ ಸ್ವಪ್ನದಲ್ಲಿ ಬಿದ್ದಿದ್ದು, ಆ ಸ್ವಪ್ನದಲ್ಲಿ ಬಿದ್ದಂತಹ ಕಥೆಯನ್ನು ಬರೆಯೋದಿರ್ಬೋದು, ಅಥವಾ ಮುಂದೆ ಆಗುವಂತಹ ಈ ಯುದ್ಧಗಳು, ಇದೇ ಸಮಯದಲ್ಲಿ ಯುದ್ಧ ಆಗುತ್ತೆ, ಇದೇ ಸಮಯದಲ್ಲಿ ಅರ್ಜುನ ಹುಟ್ಟುತ್ತಾನೆ, ಇದೇ ಸಮಯದಲ್ಲಿ ಕೃಷ್ಣ ಹುಟ್ಟುತ್ತಾನೆ, ಇದೆಲ್ಲವನ್ನು ಬರಿಬೇಕು ಅಂತಂದರೆ ಸರ್ವಜ್ಞ ಆಗಲಾರದು ಇನ್ಯಾರಿಗೆ ಸಾಧ್ಯ? ಅದು ಅರ್ಥೇಶು ಅವಿಘ್ನ. ಅದಕ್ಕೆ ಅವನು ಸರ್ವಜ್ಞ, ಸ್ವತಂತ್ರತವನಾಗಿದ್ದಾನೆ. ಅದಕ್ಕೆ ಅವನು ಈ ಭಾಗವತವನ್ನು ರಚನೆ ಮಾಡಿದವನು ಅವನು ಅಂತ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೋಬಹುದು. ಅಂತಹ ಭಾಗವತವನ್ನು ನಾನು ನನ್ನ ತಂದೆಯಾದಂತಹ ವೇದವ್ಯಾಸ ದೇವರಿಂದ ಅಧ್ಯಯನವನ್ನು ಮಾಡಿದ್ದೇನೆ. ಸರಿ, 7 ದಿನ ಇದೆ ಅಂತ ಒದ್ದಾಡ್ತಾ ಇದೆಯಲ್ಲ. ಕಟ್ವಾಂಗ ಅಂತನ್ನುವಂತಹ ಒಬ್ಬ ರಾಜ, ಅವನಿಗೆ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇತ. ಒಂದೇ ಒಂದು ಮುಹೂರ್ತ, ಆ ಮುಹೂರ್ತ ಮಾತ್ರ ನಿನ್ನ ಆಯುಷ್ಯ ಇದೆ ಅಂತ ಗೊತ್ತಾಯ್ತು ಅವನಿಗೆ. ತಕ್ಷಣದಲ್ಲೇ ಅವನು ದೇವತೆಗಳಿಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ದೇವತೆಗಳ ಸಹಾಯಕ್ಕೆ, ಯುದ್ಧಕ್ಕೆ ಅಂತ ಹೋಗಿರ್ತಾನೆ. ಸಹಾಯ ಎಲ್ಲ ಮಾಡ್ತಾನೆ, ಯುದ್ಧಕ್ಕೆ ಸಹಾಯವನ್ನು ಮಾಡ್ತಾನೆ. ಮಾಡಿದ ಮೇಲೆ ನಿನಗೇನು ಬರಬೇಕು ಅಂತ ಕೇಳಿದಾಗ ಆ ಹೇಳ್ತಾನೆ, ಕಟ್ವಾಂಗ ಹೇಳ್ತಾನೆ, ಇಲ್ಲ, ನನಗೆ ನನ್ನ ಆಯುಷ್ಯ ಎಷ್ಟಿದೆ ಅದನ್ನು ಹೇಳ್ರಿ. ಕೇವಲ ಒಂದು ಮುಹೂರ್ತ ಅಂದರೆ 48 ನಿಮಿಷ. ಒಂದೇ ಒಂದು ಮುಹೂರ್ತ ಇದೆ ನಿನ್ನ ಆಯುಷ್ಯ. ಸರಿ, ಅವನು ಬೇರೆ ಏನೂ ವಿಚಾರ ಮಾಡಲಿಲ್ಲ. ಅವನು ಬಂದ, ತನ್ನ ರಾಜ್ಯ ಎಲ್ಲವನ್ನು ಬಿಟ್ಟ, ಭಗವಂತನನ್ನು ಧ್ಯಾನ ಮಾಡಿದ, ಅವನು ಮೋಕ್ಷವನ್ನು ಹೊಂದಿದ. ಕಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಯತ್ತಾಮಿಹಾಯುಷ ಮುಹೂರ್ತ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಅವನು ಮೋಕ್ಷವನ್ನು ಹೊಂದಿದ, ಒಂದೇ ಒಂದು ನಿಮಿಷದಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ಮೋಕ್ಷವನ್ನು ಹೊಂದಿದವನು ಇದ್ದಾನೆ.
ಅಂತಹ ಸಮಯ ಸಮಯ ನಿನಗೆ ಅತೀ ಸಮಯ ಇದೆ, 1 ವಾರದಷ್ಟು ಸಮಯ ಇದೆ, ಭಗವಂತನ ಧ್ಯಾನ ಮಾಡೋದಕ್ಕೆ ಬೇಕಾದಷ್ಟು ಸಮಯ ಇದೆ, ಹಾಗಾಗಿ ಏನು ಚಿಂತೆಯನ್ನು ಮಾಡಬೇಡ ಅಂತ ಆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸರಿ, ಹಾಗಾದರೆ ಯಾವ ರೀತಿಯಾಗಿ ಭಗವಂತನನ್ನು ಧ್ಯಾನ ಮಾಡಬೇಕು? ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ ಯತ್ರಾದೃಶಿ ಯಾದೃಶಿ ಇವ ಹರೇದಾಶು ಪುರುಷಸ್ಯ ಮನೋಮಲಂ. ಆ ಭಗವಂತನನ್ನು ಯಾವ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು ಅದನ್ನು ನನಗೆ ಹೇಳ್ರಿ ಅಂತಂದಾಗ ಹೇಳ್ತಾರೆ ಶುಕಾಚಾರ್ಯರು, ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ದಿಯ. ಆ ಭಗವಂತನನ್ನು ಧ್ಯಾನ ಮಾಡೋದು 2 ರೀತಿ, ಒಂದು ಸ್ಥೂಲ ರೂಪ, ಒಂದು ಸೂಕ್ಷ್ಮ ರೂಪ ಅಂತ. ಮೊದಲಿಗೆ ಸ್ಥೂಲ ರೂಪವನ್ನು ನಾವು ಧ್ಯಾನವನ್ನು ಮಾಡಬೇಕು, ಆಮೇಲೆ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡಬೇಕು. ಮೊದಲಿಗೆ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡೋದಕ್ಕಂತೂ ಸರ್ವತಾ ಆಗೋದಿಲ್ಲ. ಅದಕ್ಕೆ ಮೊದಲಿಗೆ ಸ್ಥೂಲ ರೂಪವನ್ನು ಧ್ಯಾನ ಮಾಡಬೇಕು. ಅದು ಹೇಗೆ ಮಾಡಬೇಕು? ಆಸನ ಜಿತೇಂದ್ರಿಯನಾಗಿರಬೇಕು, ಮತ್ತು ಶ್ವಾಸವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು, ಎಲ್ಲ ಸಂಘವನ್ನು ಬಿಟ್ಟಂಥವನಾಗಿರಬೇಕು, ಎಲ್ಲ ಇಂದ್ರಿಯಗಳನ್ನು ಗೆದ್ದಂಥವನಾಗಿರಬೇಕು, ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು. ಇಟ್ಟಾಗ ಮಾತ್ರ ಆ ಭಗವಂತನ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತನ್ನೋದನ್ನು ಹೇಳ್ತಾ ಇದ್ದಾರೆ. ಆಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ. ಈ ಬ್ರಹ್ಮಾಂಡವೇ ಒಂದು ಶರೀರ. ಆ ಬ್ರಹ್ಮಾಂಡದ ಶರೀರದಲ್ಲಿ ಭಗವಂತನ ಒಂದು ಪ್ರತಿಮೆ ಅಂತ ತಿಳಿದು ಅದರಲ್ಲಿರುವಂತಹ ಎಲ್ಲ ಲೋಕಗಳನ್ನು ಮುಂದೆ ಹೇಳ್ತಾರೆ. ಇಲ್ಲಿ ವೈರಾಜ ಪುರುಷ ಅಂತ ಈ ಶ್ಲೋಕದಲ್ಲಿ ಇದೆ. ಆ ಶ್ಲೋಕದಲ್ಲಿದೆ ವೈರಾಜ ಅಂತಂದರೆ ಬ್ರಹ್ಮದೇವರು ಅಂತ ಅರ್ಥ ಮಾಡಬೇಕಾ? ಹಾಗಾದರೆ ಅಲ್ಲ. ಮುಂದೆ ಒಂದು ಶ್ಲೋಕದಲ್ಲಿ ವಿಷ್ಣು ಅಂತ ಬರುತ್ತೆ. ಆ ವಿಷ್ಣು ಅಂತ ಅನ್ನೋದಕ್ಕೆ ಬರೋದಕ್ಕೆ ಇಲ್ಲಿ ಭಗವಂತ, ವೈರಾಜ ಅಂತ ಅನ್ನೋದಕ್ಕೆ ಭಗವಂತ ಅಂತಂದು ಅರ್ಥವನ್ನು ಮಾಡಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ವಿರಾಟ್ ಅಂದರೆ ವೈರಾಜ ಅಂತಂದರೆ ಭಗವಂತ, ಆ ಭಗವಂತನೇ ಇಲ್ಲಿ ವಿರಾಟ್ ನಾಮಕನಾಗಿ ಇದ್ದಾನೆ. ಅಂತಹ ಭಗವಂತನ ವಿರಾಟ್ ರೂಪವೇ ಈ ಬ್ರಹ್ಮಾಂಡ ಅಂತ ಅನ್ನೋದನ್ನು ಇಲ್ಲಿ ತಿಳಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ ಮಹಾತಳಂ ವಿಶ್ವ ಸೃಜಸ್ಸುಗಲ್ಫೌ ತಳಾತಳಂ ವೈ ಪುರುಷಸ್ಯ ಜಂಘೆ. ಆ ಭಗವಂತನ ಅವಯವ ಒಂದೊಂದು ನೀವೆಲ್ಲ ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ವೆಂಕಟೇಶ್ ದೇವ್ರ ಚಿತ್ರ ಹಾಕಿ ಅದಕ್ಕೆ ಪಾತಾಳ, ಆ ಲೋಕ ಈ ಲೋಕ ಅಂತೆಲ್ಲ ಹಾಕಿದ್ರು. ನಿಮಗೆ ಕಲ್ಪನೆಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹೀಗೆ ಭಗವಂತನ ಎಲ್ಲ ಲೋಕಗಳು ಹೀಗೆ ಭಗವಂತನ ಒಂದೊಂದು ಕಾಲದಲ್ಲಿ ಅವಯವಗಳಲ್ಲಿ ಇದೆ ಅಂತನ್ನೋದು ಹೀಗೆ. ಅಂದರೆ ಭಗವಂತನ ಪಾದದಲ್ಲಿ ಪಾತಾಳ ಲೋಕ, ಆ ಪಾತಾಳ ಲೋಕ ಭಗವಂತನನ್ನು ಆಶ್ರಯಿಸಿದೆ, ಆ ಭಗವಂತನ ಪಾದ ತಳದಿಂದ ಹುಟ್ಟಿದೆ ಅಂತ ಅನ್ನೋದನ್ನು ತಿಳಿಬೇಕು. ಕೇವಲ ಅದು ಆ ಪಾತಾಳ ಇರೋದಕ್ಕೆ ಭಗವಂತ ಇದ್ದಾನೆ ಹಾಗಲ್ಲ. ಆ ಪಾದ ತಳದಿಂದ ಅದು ಪಾತಾಳ ಲೋಕ ಅಂತ ಅನ್ನೋದು ಹುಟ್ಟಿದೆ. ಆ ಪಾದ ತಳವನ್ನೇ, ಭಗವಂತನ ಪಾದ ತಳವನ್ನೇ ಅದು ಆಶ್ರಯಿಸಿದೆ ಅಂತ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬೇಕು. ಪಾತಾಳ ಪಾದ ತಳದಿಂದ ಹುಟ್ಟಿದೆ, ಮತ್ತು ರಸಾತಳ ಅದು ಹಿಮ್ಮಡಿಯಿಂದ ಹುಟ್ಟಿದೆ, ಅದನ್ನೇ ಆಶ್ರಯಿಸಿದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಯಬೇಕು. ಮಹಾತಳ ಅದು ಕಾಲಿನ ಗಂಟು, ಆಮೇಲೆ ತಲಾತಲ ಮೀನಕಂಡ, ಆಮೇಲೆ ಸುತಲ ಮೊಣಕಾಲು, ಮತ್ತು ವಿತಲ ಅತಲ ಅದು ಭಗವಂತನ 2 ತೊಡೆಗಳು ಅಲ್ಲಿಂದ ಹುಟ್ಟಿದೆ ಮತ್ತು ಅದನ್ನೇ ಆಶ್ರಯಿಸಿದೆ. ಮತ್ತು ಮಹೀತಲ ಅಂದರೆ ಭೂಲೋಕ, ಅದು ಭಗವಂತನ ಸೊಂಟದಲ್ಲಿದೆ, ಅದಕ್ಕೆ ಯಾವಾಗಲೂ ನಮ್ಮನ್ನು ಸೊಂಟದಲ್ಲಿ ಧಾರಣೆ ಮಾಡಿದ್ದಾನೆ ಅಂತ ಅನ್ನೋದನ್ನು ತೋರಿಸೋದಕ್ಕೆ ಏನೋ ಭಗವಂತ ವಿಠ್ಠಲನಾಗಿ ಆ ಪಂಡ್ರಾಪುರದಲ್ಲಿ ಟೊಂಕದ ಮೇಲೆ ಕೈಯನ್ನು ಇಟ್ಕೊಂಡು ನಿಂತಿದ್ದಾನೆ. ಆಮೇಲೆ ಅಂತರಿಕ್ಷ, ನಾಭಿಯಲ್ಲಿ ಅಂತರಿಕ್ಷ, ಆಮೇಲೆ ಸ್ವರ್ಗಲೋಕ ಎದೆ, ಮಹರ್ಲೋಕ ಕುತ್ತಿಗೆ, ಜನೋಲೋಕ ಮುಖದಲ್ಲಿ, ಆಮೇಲೆ ತಪೋಲೋಕ ಹಣೆ, ಸತ್ಯಲೋಕ ತಲೆಯಲ್ಲಿ. ಹೀಗೆ ಭಗವಂತನ 14 ಭಗವಂತನ ಅವಯವಗಳಲ್ಲಿ 14 ಲೋಕಗಳಿವೆ ಅಂತ ಅನ್ನೋದನ್ನು ಚಿಂತನೆ ಮಾಡಬೇಕು.
ಇಷ್ಟೇ ಅಲ್ಲ, ಭಗವಂತನ ಬೇರೆ ಬೇರೆ ಅವಯವಗಳಲ್ಲಿಯೂ ಕೂಡ ಎಲ್ಲ ದೇವತೆಗಳು ಕೂಡ ಹುಟ್ಟಿದ್ದಾರೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದು ಶ್ಲೋಕದಲ್ಲಿ ಬೇಡ, ಸಂಕ್ಷೇಪವಾಗಿ ಯಾವ ಯಾವ ಅವಯವದಲ್ಲಿ ಇದ್ದಾರೆ ಅಂತ ಅನ್ನೋದನ್ನು ತಿಳಿಯೋಣ. ಇಂದ್ರಾದಿ ಲೋಕಪಾಲರು ಭಗವಂತನ ಬಾಹುಗಳಲ್ಲಿ, ಆಮೇಲೆ ಶ್ರೋತ್ರಾಭಿಮಾನಿಗಳು ಕಿವಿಗಳಲ್ಲಿ, ಶಬ್ದವೇ ಬೇಕಾದಷ್ಟು ಶಬ್ದಗಳಿದೆ. ಆ ಶಬ್ದಗಳೆಲ್ಲವೂ ಕೂಡ ಯಾವುದು ಅಂತಂದರೆ ಶ್ರೋತ್ರೇಂದ್ರಿಯಗಳು, 2 ಕಿವಿಗಳಾಗಿದೆ. ಆಮೇಲೆ ನಾಸತ್ಯದಸ್ಯರು ಅಂತಂದರೆ ಅಶ್ವಿನಿ ದೇವತೆಗಳು, ಅವರು ಮೂಗಿನ 2 ಹೊರಳೆಗಳಲ್ಲಿ ಹುಟ್ಟಿದ್ದಾರೆ. ಆಮೇಲೆ ಗ್ರಹಣೇಂದ್ರಿಯ ಗಂಧ, ಅಗ್ನಿ ಬಾಯಿ, ಆಮೇಲೆ ಅಂತರಿಕ್ಷ ಅವು ಕಣ್ಣು, ಸೂರ್ಯ ಚಕ್ಷು, ಹಗಲು ರಾತ್ರಿಗಳು ಅವೇನಾಗಿದೆ ಕಣ್ಣು ರೆಪ್ಪೆಗಳಾಗಿದೆ. 2 ಕಣ್ಣು ರೆಪ್ಪೆಗಳು ಹಗಲು ಮತ್ತು ರಾತ್ರಿಗಳಾಗಿದೆ. ಮತ್ತು ಬ್ರಹ್ಮಲೋಕ, ಆಮೇಲೆ ಭ್ರೂವಿಲಾಸ, ಭ್ರೂವನ್ನು ಅಲ್ಲಾಡಿಸೋದು, ಅದಕ್ಕೆ ಭ್ರೂವಿಲಾಸ, ಅಲ್ಲಿ ಬ್ರಹ್ಮಲೋಕ ಇದೆ. ಆಮೇಲೆ ನೀರು ತಾಲದಲ್ಲಿದೆ, ತಾಲ ಅಂತಂದರೆ ಇಲ್ಲಿ ನೀರು ಅಲ್ಲಿದೆ. ಆಮೇಲೆ ರಸ ಎಲ್ಲಿದೆ ಅಂತಂದರೆ ನಾಲಿಗೆಯೊಳಗೆ ರಸ ಇದೆ. ಆಮೇಲೆ ಮಾತು, ಅದು ಛಂದಸ್ಸುಗಳು, ಮಾತುಗಳೇನಿದೆಯೋ ಅದೆಲ್ಲವೂ ಕೂಡ ಛಂದಸ್ಸುಗಳು. ಆಮೇಲೆ ಸೂರ್ಯ ಚಂದ್ರರು ಉಳಿದಂತಹ ದವಡೆ, ಈ ಕಡೆ ಇರುವಂತಹ ದವಡೆ ಹಲ್ಲುಗಳು. ಅಲ್ಲ, ಹಿಂದೊಂದು ಸತಿ ಸೂರ್ಯ ಆಗಿದೆ ಮತ್ತು ಇನ್ನೊಂದು ಸತಿ ಸೂರ್ಯ ಬಂದನಲ್ಲ ಅಂತಂದರೆ ಬೇಕಾದಷ್ಟು ಸೂರ್ಯನ ಅವತಾರಗಳಿದೆ. ಆ ಎಲ್ಲ ಸೂರ್ಯರನ್ನು, ಅದರೊಳಗೆ ಕೆಲವೊಂದು ಸೂರ್ಯರನ್ನು ಇಲ್ಲಿ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬೇಕು. ಒಬ್ಬರೇ ಇದ್ದಾರೆ ಅಂತ ಅನ್ನೋದನ್ನು ನಾವು ತಿಳಿಯಬಾರದು ಅಂತ ಅನ್ನೋದನ್ನು ಇಲ್ಲಿ ತಿಳಿಯಬೇಕು. ಆಮೇಲೆ ನಕ್ಷತ್ರಗಳು ಬೇರೆ ಬೇರೆ ಹಲ್ಲುಗಳು, 2 ದವಡೆ ಹಲ್ಲುಗಳು ಮಾತ್ರ ಸೂರ್ಯ ಚಂದ್ರರು, ಉಳಿದಂತಹ ನಕ್ಷತ್ರಗಳು ಅದು ಬೇರೆ ಹಲ್ಲುಗಳು. ಆಮೇಲೆ ಮೋಹಕ ಶಕ್ತಿಯೇ ಭಗವಂತನ ನಗು ಅಂತ ಅನ್ನೋದಾಗಿದೆ. ಆಮೇಲೆ ಕಡೆಯ ಕಣ್ಣಿನ ನೋಟ ಅದು ಪ್ರಪಂಚದ ಸೃಷ್ಟಿ ಅಂತ ಕರೆಸ್ಕೊಂಡಿದೆ. ಆಮೇಲೆ ನಾಚಿಕೆ, ಆ ನಾಚಿಕೆ ಅಂತನ್ನುವಂತಹ, ಅಂದರೆ ನಾಚಿಕೆ ಅಂತಂದರೆ ನಾಚಿಕೆ ಅಭಿಮಾನಿಯಾದಂತಹ ದೇವತೆ ಅಂತ ಇಲ್ಲಿ ತಿಳಿಬೇಕು. ಇಲ್ಲಿ ಕೆಲವೊಂದು ನಾಚಿಕೆ ಇರ್ಬೋದು ಅಥವಾ ಲೋಭ ಇರ್ಬೋದು, ಅದರ ಅಭಿಮಾನಿ ದೇವತೆ ಅಂತಲೇ ಇಲ್ಲಿ ನಾವು ತಿಳಿಯಬೇಕು. ನಾಚಿಕೆ ಅಂತನ್ನೋದು ಅದು ಮೇಲ್ತುಟಿಯಲ್ಲಿ ಇದೆ. ಆಮೇಲೆ ಕೆಳಗಿನ ತುಟಿಯಲ್ಲಿ ಲೋಭ ಅಂತನ್ನೋದಿದೆ. ಆಮೇಲೆ ಧರ್ಮ ಅದು ಸ್ತನದಲ್ಲಿ ಇದೆ. ಅಧರ್ಮ ಅಂತನ್ನೋದು ಬೆನ್ನಿನಲ್ಲಿದೆ. ದಕ್ಷ ಪ್ರಜಾಪತಿ ಜನನೇಂದ್ರಿಯ, ವೃಷಣ ಅಂತನ್ನೋದು ಮಿತ್ರ ನಾಮಕನಾದಂತಹ ಸೂರ್ಯ. ಆಮೇಲೆ ಸಮುದ್ರಗಳೇ ಭಗವಂತನ ಹೊಟ್ಟೆಯಾಗಿದೆ. ಬೆಟ್ಟಗಳೇ ಆ ಭಗವಂತನ ಮೂಳೆಗಳಾಗಿದೆ. ಆಮೇಲೆ ನದಿಗಳು ಭಗವಂತನ ನಾಡಿಗಳು ಅಂತಾಗಿದೆ. ಗಿಡಗಳು ರೋಮ ಅಂತಾಗಿದೆ. ಆಮೇಲೆ ಅನ್ನ ಅದು ವೀರ್ಯ, ಗಾಳಿ ಶ್ವಾಸ, ಆಮೇಲೆ ಆಯಸ್ಸು ಅದು ಗಮಕ ಅಂತ ಆಗಿದೆ, ಗಮನ ಕ್ರಿಯೆ ಅಂತಾಗಿದೆ. ಆಮೇಲೆ ಗುಣಪ್ರವಾಹ ಬೇರೆ ಬೇರೆ ಕ್ರಿಯೆಗಳು ಅಂತಾಗಿದೆ. ಆಮೇಲೆ 2 ಸಂಧ್ಯೆಗಳು, ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಅಂತ 2 ಸಂಧ್ಯೆಗಳು. ಆ 2 ಸಂಧ್ಯೆಗಳು ಭಗವಂತನ ಉಡುವಂತಹ ಬಟ್ಟೆಗಳು ಅಂತಾಗಿದೆ. ಆಮೇಲೆ ಮೂಲ ಪ್ರಕೃತಿ ಅದು ಹೃದಯ. ಆಮೇಲೆ ಚಂದ್ರ ಮನಸ್ಸು. ಆಮೇಲೆ ಚತುರ್ಮುಖ ಬುದ್ಧಿ. ರುದ್ರ ಅಹಂಕಾರ, ರುದ್ರದೇವರ ಅಹಂಕಾರ ತತ್ವಾಭಿಮಾನಿ ದೇವತೆ, ಅದನ್ನು ಕೂಡ ಇಲ್ಲಿ ತಿಳಿಯಬಹುದು. ಆಮೇಲೆ ಕುದುರೆ, ಹೆಸರುಗತ್ತೆ, ಒಂಟೆ, ಆನೆ ಇವೆಲ್ಲವೂ ಕೂಡ ಭಗವಂತನ ಉಗುರುಗಳು ಅಂತ ತಿಳಿಯಬೇಕು. ಅದಾದ ಮೇಲೆ ಬೇರೆ ಎಲ್ಲ ಪ್ರಾಣಿಗಳು, ಮೃಗ ಪಶುಗಳು ಅವೆಲ್ಲವೂ ಕೂಡ ಭಗವಂತನ ಸೊಂಟ ಅಂತ ತಿಳಿಯಬೇಕು. ಮಾತುಗಳು ಶಬ್ದೋಚ್ಚಾರಣೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಯಬೇಕು. ಮುಖ್ಯ ಪ್ರಾಣ ಏನಾಗಿದ್ದಾನೆ ಅಂತಂದರೆ ವಿಚಾರ ಶಕ್ತಿ ಅಂತ ಅನ್ನೋದು ಆಗಿದೆ. ಮಾನವ ಅದು ವಾಸನ ಕ್ರಿಯಾ. ಆಮೇಲೆ ಗಂಧರ್ವ, ವಿದ್ಯಾಧರ, ಚಾರಣ, ಅಪ್ಸರೆಯರು, ಆಮೇಲೆ ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂತಂದರೆ ಷಡ್ಜಾದಿ ಸ್ವರಗಳು ಅಂತಾಗಿದ್ದಾರೆ. ಮತ್ತು ಸ್ವರಣೆ ಅಂತ ಅನ್ನೋದು ಅವರಾಗಿದ್ದಾರೆ. ಆಮೇಲೆ ಮುಖದಿಂದ ಬ್ರಾಹ್ಮಣರು ಹುಟ್ಟಿದ್ದಾರೆ. ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದ್ದಾರೆ. ವೈಶ್ಯರು ತೊಡೆಯಿಂದ ಹುಟ್ಟಿದ್ದಾರೆ. ಶೂದ್ರರು ಪಾದದಿಂದ ಹುಟ್ಟಿದ್ದಾರೆ. ಆಮೇಲೆ ಯಜ್ಞದಲ್ಲಿ ನಾನಾ ವಿಧವಾದಂತಹ ಹವಿಸ್ಸನ್ನು ಹಾಕ್ತೀವಿ. ಆ ಹವಿಸ್ಸೆಲ್ಲವೂ ಕೂಡ ಎಲ್ಲಿಂದ ಹುಟ್ಟಿದೆ ಅಂತಂದರೆ ಮಧ್ಯದ ದೇಹದಿಂದ, ಭಗವಂತನ ಮಧ್ಯದ ದೇಹದಿಂದ ಹುಟ್ಟಿದೆ. ಆಮೇಲೆ ಯಜ್ಞಾದಿ ಕರ್ಮಗಳನ್ನೆಲ್ಲವನ್ನು ಕೂಡ ಮಾಡ್ತೀವಿ. ಅದೆಲ್ಲವೂ ಕೂಡ ಭಗವಂತನ ಉಪಾಯ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಆ ಭಗವಂತನ ಸ್ಥೂಲ ರೂಪವನ್ನು ನಾವು ಧ್ಯಾನವನ್ನು ಮಾಡಬೇಕು. ಆ ಸ್ಥೂಲ ರೂಪವನ್ನು ಧ್ಯಾನ ಮಾಡೋದರಿಂದ ಭಗವಂತ ನಮಗೆ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡುವಂತಹ ಶಕ್ತಿಯನ್ನು ಕೊಡ್ತಾನೆ. ಹಾಗಾದರೆ ನಮಗೆ ಇಷ್ಟೆಲ್ಲ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ 1-2 ನಮಗೆ ತೊಂದರೆಗಳು ಬೇಕಾದಷ್ಟು. ನಾವು ಏನೋ ಧ್ಯಾನ ಮಾಡ್ತಾ ಇರ್ತೀವಿ, ಯಾವುದೋ ಪಾತ್ರೆ ಬಿತ್ತು ಅಂತ ಶಬ್ದ ಆಯಿತು.
ಅಥವಾ ಯಾರೋ ಅಲ್ಲಿ ಹೊರಗಡೆ ಏನೋ ಬಾರಿಸ್ತಾ ಇದ್ದಾರೆ ಅಲ್ಲಿ ಹೋಗಬೇಕು ಅಂತ ಮನಸ್ಸಾಯಿತು. ಹಾಗಾದರೆ ಇಷ್ಟೆಲ್ಲ ಶಬ್ದಗಳಿದ್ದಾಗ ಆ ಶಬ್ದಗಳಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈ ಪರಿಭ್ರಮನ್ಸ್ತತ್ರ ನವಿಂದ ತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಈ ಸಕಲ ಶಬ್ದಗಳೂ ಕೂಡ ಭಗವಂತನ ಪರವಾಗಿಯೇ ಇದೆ ಅಂತನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಭಗವಂತನ ಪರವಾಗಿದೆ ಅಂತಂದರೆ ನಾವು ಹಾಗಾದರೆ ವ್ಯವಹಾರ ಹೇಗೆ ಮಾಡಬೇಕು? ಈಗ ನಾವು ಮಾಡ್ತಾ ಇರುವಂತಹ ವ್ಯವಹಾರ ಹೇಗಿದೆ ಅಂತಂದರೆ, ಮುಂದೆ ರಾಮ ಕೃಷ್ಣ ಅಂತ ಇಬ್ಬರು ಕೂದಿರ್ತಾರೆ. ಕೃಷ್ಣನನ್ನು ನೋಡಿ ರಾಮ ಬಾ ಅಂತಂದರೆ ರಾಮ ಯಾಕೆ ಬರ್ತಾನೆ? ಕೃಷ್ಣ ಯಾಕೆ ಬರೋದಿಲ್ಲ? ಅವಾಗ ಕರೆದಿದ್ದು ರಾಮನನ್ನು, ಕೃಷ್ಣ ಯಾಕೆ ಬರೋದಿಲ್ಲ ಅಂದರೆ ಅದು ನೀನು ನನ್ನ ನೋಡಿ ಕರೆದಿಲ್ಲ, ನನ್ನ ಹೆಸರು ಕರೆದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ರಾಮ ಕೇಳಿದ್ರೆ ನೀನು ನನ್ನ ನೋಡಿ ಕರೆದಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಇಲ್ಲಿ ನಾವು ಮಾಡ್ತಿರುವಂಥ ತಪ್ಪು ಅದೇ. ಭಗವಂತನನ್ನು ನೋಡ್ತೀವಿ, ಆದರೆ ಕರೆಯೋದು ಮಾತ್ರ ಇಂದ್ರ, ಚಂದ್ರ, ಸೂರ್ಯ, ನೀನು ನಮಗೆ ವರ ಕೊಡು, ನಮಗೆ ಆ ವರ ಕೊಡು, ಈ ವರ ಕೊಡು ಅಂತ ನಾವು ಕೇಳ್ತಾ ಇದ್ದೇವೆ. ಇದು ಸರಿನಾ? ಅವಾಗ ಭಗವಂತನು ಅದೇ ಮಾಡ್ತಾನೆ. ನೀನು ನನ್ನ ನೋಡಿ ಕರಿತಾ ಇದ್ದೀಯಾ? ಇಲ್ಲ. ನನ್ನ ಹೆಸರು ಕರೆದಿದ್ದೀಯಾ? ಕರೆದಿಲ್ಲ. ಮತ್ತು ನೀ ಕರಿತಾ ಇರೋದು ಯಾರು? ಇಂದ್ರ. ಆ ಇಂದ್ರ ಏನು ಮಾಡ್ತಾನೆ? ಇದು ನನ್ನ ಹೆಸರು ಅಲ್ಲೇ ಇಲ್ಲ, ನಾನ್ಯಾಕೆ ನಿನಗೆ ವರ ಕೊಡಲಿ ಅಂತ ಭಗವಂತ ಹೀಗೆ ಅಂತಾನೆ. ಅದಕ್ಕೆ ಎಲ್ಲ ಶಬ್ದಗಳು ಕೂಡ ಭಗವಂತನ ಪರವಾಗಿಯೇ ಇದೆ ಅಂತ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ಏನಾಗುತ್ತೆ, ಆ ಭಗವಂತನ ಧ್ಯಾನವನ್ನೇ ನಾವು ಮಾಡಿದ ಹಾಗಾಗುತ್ತೆ. ಯಾವುದೋ ಪಾತ್ರೆ ಶಬ್ದ ಆಯಿತು, ಆ ಪಾತ್ರೆಯಲ್ಲಿರುವಂತಹ ಏನೋ ಶಬ್ದ ಆಯ್ತಲ್ಲ, ಅದು ಭಗವಂತನ ವಾಚಕವಾಗಿದೆ, ಆ ಶಬ್ದಮಯವಾದದ್ದು ಭಗವಂತನ ವಾಚಕವಾಗಿದೆ ಅಂತ ನಾವು ಹೀಗೆ ತಿಳಿತಾ ಹೋಗಬೇಕು. ಅಥವಾ ಇಲ್ಲಿ ಇಂದ್ರ ಅಂತ ಕರೆದ್ರೆ ಇಂದ್ರ ಪದವಾಚ್ಯನಾದಂತಹ ಭಗವಂತನನ್ನೇ ನಾವು ಕರೆದಿದ್ದು, ಹಾಗೆ ನಾವು ತಿಳಿತಾ ಹೋದರೆ ಅವಾಗ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇಲ್ಲದೇ ಇದ್ದರೆ ನಾವು ಏನಾದರೂ ಭಗವಂತನನ್ನು ಬೇರೆ ಯಾವುದೋ ಶಬ್ದಗಳಿಂದ ಭಗವಂತ ಅಂತ ತಿಳ್ಕೊಳ್ಳೋದೇನೆ ಯಾರನ್ನೋ ಕರೆದ್ರೆ ಮಾಯಾಮಯಿ ವಾಸ ನಯಾಶಯಾನಃ, ಈ ಮಾಯಾಮಯವಾದಂತಹ ಈ ಸಂಸಾರದಲ್ಲೇ ನಾವು ಮತ್ತೆ ಮತ್ತೆ ಬೀಳಬೇಕಾಗತ್ತೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಮುಂದೆ ಹಾಗಾದರೆ ಶಬ್ದಗಳಾಯಿತು, ಶಬ್ದಗಳಿಂದ ಏನೋ ತೊಂದರೆ ಅಂತ ಅನ್ನೋದೇನೋ ತಿಳಿಸಿದ್ರಿ, ಅಂದರೆ ಸರಿ ಮಾಡ್ಕೋಬಹುದು ಅಂತ ತಿಳಿಸಿದ್ರಿ ಭಗವಂತನೇ ಎಲ್ಲ ಶಬ್ದಗಳಿಗೆ. ಹಾಗಾದರೆ ನಮಗೆ ನಾವು ಸುಖವಾಗಿರಬೇಕು, ಎಲ್ಲ ಪಾತ್ರೆಗಳು ಬೇಕು, ನಾವು ಸುಖವಾಗಿ ಮಲ್ಕೋಬೇಕು, ಅದಕ್ಕೇನಾದರೂ ಸಾಧನೆಗಳು ಎಲ್ಲ ಇದು ಬೇಕಲ್ಲ, ಹಾಗಾದರೆ ಸಾಮಗ್ರಿಗಳು ಬೇಕಲ್ಲ ಅಂತಂದರೆ ಸತ್ಯಾಂಶಿತೌ ಕಿಂ ಕಶಿಪೋ ಪ್ರಯಾಸೆ ಬಾರ್ಹೋ ಸ್ವಸಿದ್ಧೇ ಉಪಬರ್ಹಣೆ ಕಿಂ ಸತ್ಯಂಜಲೋ ಕಿಂ ಪುರುಪರ್ಣ ಪಾತ್ರೆ ದಿಗ್ವಸ್ತ್ರಲಾಭೆ ಸತಿ ಹಿಂದೂ ಕೂಲೈಹಿ. ಕೈ ಎದಕ್ಕಿದೆ? ನಿಮ್ಮ ಕೈ ಏನಿದಿಲ್ಲ, ಈ ಕೈಯನ್ನೇ ಒಂದು ಪಾತ್ರೆ ಅಂತ ಮಾಡಿಕೊಡ್ರಿ. ಆ ಪಾತ್ರೆಯಲ್ಲಿ ಬೇಕಾದಷ್ಟು ನದಿ ನೀರುಗಳಿದೆ, ಆ ನೀರನ್ನು ಕುಡೀರಿ, ಅದನ್ನೇ ಬೊಗಸೆ ಮಾಡಿ ನೀರನ್ನು ಕುಡೀರಿ. ಯಾವುದೋ ಒಂದು ಗಡಿಗೆ ಪಾತ್ರೆ ಸಿಗುತ್ತೆ, ಅದರಲ್ಲಿ ಒಂದು ಅನ್ನವನ್ನು, ಒಂದು ಗಂಜಿಯನ್ನು ಏನೋ ಒಂದು ಬೇಯಿಸ್ಕೊಂಡು ತಿನ್ನಿರಿ. ಅಥವಾ ನನಗೆ ಹಾಸಿಗೆ ಬೇಕು, ಬೇಕಾದಷ್ಟು ಬೆಟ್ಟ ಗುಡ್ಡಗಳಿದೆ, ಅದರಲ್ಲಿ ನೀನು ಸುಖವಾಗಿ ಮಲ್ಕೋಬೋದು. ವಸ್ತ್ರಗಳು ಬೇಕು, ಏನೂ ಬೇಡ, ದಿಗಂಬರವಾಗಿರು. ಹೇಳ್ತಾ ಇರೋರು ಶುಕಾಚಾರ್ಯರು, ಅವರು ಹಾಗೇ ಇದ್ದಾರೆ, ಅವರಿಗೆ ಅದೇನೋ ತೊಂದರೆನೇ ಇಲ್ಲ. ಆದರೆ ಮನುಷ್ಯರಿಗೆ ಅದು ತೊಂದರೆ ಆಗತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ ತಾವು ಉಟ್ಟಂತಹ ವಸ್ತ್ರಗಳನ್ನು ಒಂದು ಗೋಡೆ ಮೇಲೆ ಇಡ್ತಿದ್ರು, ತಮ್ಮ ಕಾಂಪೌಂಡ್ ಮೇಲೋ ಅಥವಾ ಒಂದು ಗೋಡೆಗೋ ಅದ್ರ ಮೇಲೆ ಇಡ್ತಿದ್ರು. ಯಾರು ಹೀಗೆ ಜ್ಞಾನಿಗಳಿರ್ತಾರೋ ಅಥವಾ ಯಾರು ಭಿಕ್ಷುಕರು ಇರ್ತಾರೋ ಅವರು ಅದನ್ನು ತೊಗೊಂಡು ಹೋಗ್ಬೇಕು, ಆ ವಸ್ತ್ರವನ್ನು ಉಟ್ಕೊಂಡು ಅದನ್ನು ಧಾರಣೆ ಮಾಡ್ಕೊಂಡು ಅವರು ಧ್ಯಾನಾದಿಗಳನ್ನು ಮಾಡ್ತಾ ಇರ್ಬೇಕು. ಹೀಗೆ ಚೀರಾಣಿ ಕಿಂಪತಿನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಗ್ರಿಪ ಪರಿಭೃತ ಸರಿತೋಪಿ ಶುಷ್ಯನ್ ವೃದ್ಧ ಗುಹ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನದುರ್ಮದ ಅಂದಾನ್. ನಾವು ಏನೇ ಬಿಡಬೇಕಾದರೂ ಭಗವಂತನನ್ನು ಬಿಡಬೇಕು. ಅದನ್ನು ಬಿಟ್ಟು ಭಗವಂತನನ್ನು ಬಿಟ್ಟು ಯಾರನ್ನೋ ಬೇಡಿದ್ರೆ ಏನು ಉಪಯೋಗ? ಒಂದು ಚರಿತ್ರೆಯನ್ನು ಹೇಳ್ತಾರೆ. ಒಬ್ಬ ರಾಜ, ಆ ರಾಜನ ಹತ್ರ ಒಬ್ಬ ಬ್ರಾಹ್ಮಣ ಹೋಗ್ತಾನೆ, ಒಬ್ಬ ವ್ಯಕ್ತಿ ಹೋಗ್ತಾನೆ. ಅವನು ಹೋದಾಗ, ಇಲ್ಲ ನಾನು ಭಾಗವತವನ್ನು ಅಧ್ಯಯನವನ್ನು ಮಾಡ್ಕೊಂಬಂದಿದ್ದೀನಿ, ನನಗೆ ಸ್ವಲ್ಪ ದುಡ್ಡು ಬೇಕಾಗಿದೆ, ಕೊಡು. ಇಲ್ಲ ನೀನು ಸರಿಯಾಗಿ ಓದ್ಕೊಂಬಂದಿಲ್ಲ, ಇನ್ನೊಂದ್ಸತಿ ಓದ್ಕೊಂಬ. ಸರಿ, ಹಾಗಾದರೆ ರಾಜನಿಗೆ ನನಗಿಂತ ಭಾರಿ ಗೊತ್ತಿರಬೇಕು ಅವನಿಗೆ. ಹಾಗಂತೇಳಿ ಅವನು
ಇಡೀ ಶ್ಲೋಕಗಳನ್ನು ಎಲ್ಲ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಂಡು ಬಾಯಿಪಾಠ ಮಾಡ್ಕೊಂಡು ಹೋಗ್ತಾನೆ. ಹೋದರೆ ಆ ವ್ಯಕ್ತಿ ಇಲ್ಲ ನಾನು ಎಲ್ಲ ಶ್ಲೋಕಗಳನ್ನ ಘಟ್ ಮಾಡ್ಕೊಂಬಂದಿದ್ದೀನಿ, ಅದನ್ನು ಹೇಳ್ತೀನಿ ಕೇಳು, ನನಗೆ ಮತ್ತೆ ಧನವನ್ನು ಕೊಡು. ಸರಿ ಇಲ್ಲ ನೀನು ಇನ್ನೊಂದ್ಸತಿ ಓದ್ಕೊಂಬ. ಆವಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಒಂದೊಂದು ಶ್ಲೋಕವನ್ನು 10 ಸತಿ ಓದೋದು ಮತ್ತು ಟಿಪ್ಪಣಿಗಳನ್ನು ಓದೋದು, ಅದರ ಅರ್ಥಾನುಸಂಧಾನವನ್ನು ಮಾಡ್ಕೊತ ಹೋಗ್ತಾನೆ. ಆವಾಗ ಅವನಿಗೆ ಈ ಶ್ಲೋಕ ಸಿಕ್ತಂತೆ. ವೃದ್ಧ ಗುಹ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನದುರ್ಮದಾಂಧಾನ್. ಈ ಧನದಿಂದ ದುರ್ಮದಾಂಧರಾದಂತಹ ಯಾವ ರಾಜರನ್ನು ನಾವು ಬೇಡಬಾರದು. ಯಾಕೆ ಅಂತಂದರೆ ಭಗವಂತ ಇದ್ದಾನೆ, ಸುಹೃನ್ನ ಕೃಷ್ಣ, ನಮಗೆಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮ ಇದ್ದಾನೆ. ಅವನನ್ನು ನಾವು ಭಜನೆ ಮಾಡೋದನ್ನು ಬಿಟ್ಟು ಯಾವುದೋ ರಾಜನ ಹತ್ರ ಹೋಗಿ ನಾವು ಕೈ ಚಾಚೋದು ಸರಿಯಲ್ಲ ಅಂತ ಅನ್ನೋದನ್ನು ಅವನಿಗೆ ಅರ್ಥ ಆಯಿತು. ಆಮೇಲೆ ಆ ರಾಜ ಬರ್ತಾನೆ, ಏನು ಬರಲೇ ಇಲ್ಲಲ್ಲ, ಇಲ್ಲ ನಿಮ್ಮ ಹತ್ರ ಬರೋಕ್ಕಿಂತ ನಮಗೆ ಭಗವಂತನೇ ಕೊಡ್ತಾನೆ ಅಂತ ಅನ್ನೋದು ಗೊತ್ತಾಯಿತು, ಅದಕ್ಕೆ ನಿನ್ನ ಹತ್ರ ಬರಲಿಲ್ಲ ಅಂತ ಆ ರಾಜನಿಗೆ ಹೇಳಿ ಕಳಿಸ್ತಾರೆ. ಹೀಗೆ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಅನ್ನೋದನ್ನು ಆ ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತು ಇನ್ನೂ ಅನೇಕ ವಿಧವಾದಂತಹ ಧ್ಯಾನವನ್ನು ಹೇಳ್ತಾರೆ. ಆ ಧ್ಯಾನವನ್ನು ನಾಳೆಯ ದಿವಸ ತಿಳಿಯೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅನೇನ ಭಾವಿ ಪುಣ್ಯಂ ತದಾ ಅಪ್ನೋತು ಗುರುರ್ಮಮ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.